ಗುಡ್ ಮಾರ್ನಿಂಗ್. ಈ ಭಾನುವಾರ ದಿವಸ ಬೆಳಿಗ್ಗೆ ಆರಾಧನೆ, ನಮ್ಮ ಈ ಒಂದು ಡಿಜಿಟಲ್ ಆನ್ಲೈನ್ ಆರಾಧನೆಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮೆಲ್ಲರನ್ನ ಸ್ವಾಗತಿಸ್ತೇನೆ. ಪ್ರಿಯರೇ, ನೀವು ಚೆನ್ನಾಗಿ ನಿದ್ದೆ ಮಾಡಿದ್ದೀರಂತ ನಾನು ನೆನೆಸ್ತೇನೆ ಮತ್ತು ಆರಾಧನೆಗಾಗಿ ಎಲ್ಲ ಸಿದ್ಧವಾಗಿ ಭಾಗವಹಿಸೋದಕ್ಕಾಗಿ ನೀವು ಉತ್ಸಾಹದಿಂದ ಕುಟುಂಬ ಸಮೇತವಾಗಿ ಕೂತ್ಕೊಂಡಿದ್ದೀರಿ ಅಂತ ನಾನು ನೆನೆಸ್ತೇನೆ. ಈ ಒಂದು ಲಾಕ್ಡೌನ್ ಪೀರಿಯಡ್ನಲ್ಲಿ ನಾವು ಆರಾಧನೆಯನ್ನು ಲಾಕ್ಡೌನ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾವು ಕರ್ತನನ್ನು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸುವಂಥ ಸುಸೌಭಾಗ್ಯ. ಅತಿ ವಿಶೇಷವಾದದಂದರೆ ನಾವು ಮನೆಗಳಲ್ಲಿದ್ದುಕೊಂಡು ಈ ಒಂದು ಇಂಟರ್ನೆಟ್ ಮುಖಾಂತರ ನಾವು ಒಬ್ಬರನ್ನೊಬ್ಬರು ಜೊತೆಯಾಗಿ ನಾವು ಒಂದೇ ಸಮೂಹವಾಗಿ, ಒಂದೇ ದೇಹವಾಗಿ ನಮ್ಮ ಈ ಒಂದು ರಾಜ್ಯ ಮತ್ತು ದೇಶದ ವಿವಿಧ ಮೂಲೆಗಳಿಂದ ನಾವು ಒಟ್ಟುಗೂಡಿ ನಾವು ಆ ಯೇಸು ಸ್ವಾಮಿಯನ್ನು ಆರಾಧಿಸುವಂಥ ಸುಸೌಭಾಗ್ಯ ನಮಗೆ ಈ ಮುಖಾಂತರ, ಈ ಆನ್ಲೈನ್ ವರ್ಷಿಪ್ ಸರ್ವಿಸ್ ಮುಖಾಂತರ ದೊರೆಯುತ್ತಾ ಇದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ ಮತ್ತು ವಿಶೇಷವಾಗಿ ನಿಮ್ಮೆಲ್ಲರನ್ನ ಈ ಆರಾಧನೆಗೆ ನಾನು ಸ್ವಾಗತಿಸ್ತೇನೆ. ಸ್ವಾಗತಿಸ್ತಾ ಇರುವಂತೆ ನಾವೆಲ್ಲ ಹಲ್ಲೆಲೂಯ ಹೇಳೋಣವೋ? ಗಟ್ಟಿಯಾಗಿ ಹೇಳಿ ಎಲ್ಲರೂ, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ನಾವು ದೇವರನ್ನ ಆರಾಧಿಸುವಂಥ ದಿನ ಇದು ಕರ್ತನ ದಿನ, ಇದು ಆರಾಧನೆಯ ದಿನ. ನಾವು ಸೋಮಾರಿಗಳಾಗಿ ಒಂದು ವೇಳೆ ಕುಳಿತುಕೊಳ್ಳುವಂಥ ದಿನ ಅಲ್ಲ, ನಾವು ಕರ್ತನನ್ನ ಮಹಿಮೆ ಪಡಿಸುವ ದಿನ. ಸೊ ಆದುದರಿಂದ ನಾನು ಅಪೇಕ್ಷಿಸ್ತೇನೆ ಈ ದಿವಸ ನೀವು ಕರ್ತನ ಪ್ರಸನ್ನತೆಯಲ್ಲಿ ಇರುವಂತೆ, ಅದ್ಭುತವಾದ ರೀತಿಯಲ್ಲಿ ಕರ್ತನು ನಮ್ಮ ಆ ಒಂದು ಪ್ರಸನ್ನತೆಯನ್ನು ನಮಗೆ ನಾವಿರೋ ಮನೆಯಲ್ಲಿ ಕೊಡ್ತಾನೆ. ನಾವು ಇಲ್ಲಿ ಈ ಆರಾಧನೆಯ ಸ್ಥಳದಲ್ಲಿಯೂ ಕೂಡ ಅದೇ ಪ್ರಸನ್ನತೆಯನ್ನು ಅನುಭವಿಸಲಿಕ್ಕಿದ್ದೇವೆ. ವಿಶೇಷವಾಗಿ ನಾನು ನಿಮ್ಮೆಲ್ಲರನ್ನ ಸ್ವಾಗತಿಸ್ತೇನೆ. ಇನ್ಫ್ಯಾಕ್ಟ್ ನಿಮಗೆ ಪ್ರೋತ್ಸಾಹಿಸ್ತೇನೆ. ನೀವು ಈ ಆರಾಧನೆಯಲ್ಲಿ ಭಾಗವಹಿಸ್ತಾ ಇದ್ದಾಗ ಅನೇಕರು ಅವ್ರು ಇರಬೇಕಿತ್ತು, ಇವ್ರು ಇರಬೇಕಿತ್ತು ಅಂತ ಯೋಚಿಸ್ತಿದ್ರಲ್ಲ, ಒಂದು ಈಸಿ ಕೆಲಸ ಇದೆ. ಏನು ಗೊತ್ತಾ? ಈ ಫೇಸ್ಬುಕ್ ಲೈವ್ ಬರ್ತಾ ಇದೆಯಲ್ಲ, ಕೆಳಗಡೆ ಶೇರ್ ಅಂತಿದೆ ನೋಡ್ರಿ. ಶೇರ್ ಅಂತ ಓದ್ಬಿಟ್ರೆ ಅದು ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಈ ಆರಾಧನೆ ತಲುಪಲಿಕ್ಕೆ ಸಾಧ್ಯ. ಶೇರ್ ಅಂತ ಆಗಲಿ ಅಥವಾ ವಾಚ್ ಪಾರ್ಟಿ ಅಂತ ಆಗಲಿ ದಯಮಾಡಿ ಮಾಡ್ರಿ, ಅದು ಅನೇಕರಿಗೆ ಆಶೀರ್ವಾದಕರವಾಗ್ತದೆ. ಐ ವಾಂಟ್ ಟು ವೆಲ್ಕಮ್ ಯು ಇನ್ ದ ಮೈಟಿ ನೇಮ್ ಆಫ್ ಜೀಸಸ್ ಫಾರ್ ದಿ ಹುಬ್ಳಿ ಸಿಟಿ ಅಸೆಂಬ್ಲಿ ಆಫ್ ಗಾಡ್ ಚರ್ಚ್ ಆನ್ಲೈನ್ worship service. That's been great. I suppose you have all rested well and are anticipating, to be, worshiping the Lord in spirit and in truth. What a beautiful day to worship the Lord right in from our homes, okay? Just that we are not able to come together, but through this medium of internet, we are able to come together and worship as one body, as one family. And so, what a privilege it is. And I want to encourage you that as we go about worshiping the Lord, it is important for you to share this experience to others, become a blessing to others. So there is one unique thing that you can do. Just on your Facebook page, you can click that share button, or you can host the watch party. It will be a blessing to others, especially your friends whom you wished that they could have joined you in this worship service. So ಧನ್ಯವಾದಗಳು, ನೀವು ಈ ಒಂದು ಆರಾಧನೆಯಲ್ಲಿ ಭಾಗವಹಿಸ್ತಾ ಇರುವುದಕ್ಕಾಗಿ. ನಾವು ಈ ಸಮಯ ಈ ಆರಾಧನೆಯನ್ನು ಆರಂಭಿಸುವಂತೆ ನಮ್ಮ ತಲೆಗನ್ನು ತಗ್ಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾದ ದೇವರೇ, ಸ್ವಾಮಿ, ಈ ಒಂದು ವಿಶೇಷವಾದ ದಿನ, ನಿನ್ನನ್ನು ಮಹಿಮೆ ಪಡಿಸುವ ದಿನ, ನಿನ್ನನ್ನು ಸ್ತುತಿಸುವ ದಿನ, ನಿನ್ನನ್ನು ಕೊಂಡಾಡುವಂಥ ದಿನ. ಜಗತ್ತಿನ ಇಂದಿನ ಸ್ಥಿತಿಗತಿಗಳಲ್ಲಿ ನಾವು ನಮ್ಮ ಮನೆಗಳಲ್ಲಿದ್ದುಕೊಂಡು ನಿನಗೆ ಈ ಯಜ್ಞವೇದಿಯನ್ನು ಕಟ್ಟಿ ನಿನಗೆ ಆರಾಧನೆಯನ್ನು ಸಲ್ಲಿಸುವುದಕ್ಕಾಗಿ ಜೊತೆಯಾಗಿ ಕೂಡಿರುವಾಗ ನಮ್ಮ ಹೃದಯದ ಧ್ಯಾನ, ಬಾಯಿಯ ಮಾತುಗಳು ನಿನಗೆ ಸಮರ್ಪಕವಾಗಿರಲಿ. ಕರ್ತನೇ, ಈ ಒಂದು ಆರಾಧನೆಯ ಆರಂಭ, ಮಧ್ಯ, ಅಂತ್ಯ ನೀನಾಗಿರು. ಈ ಆರಾಧನೆಯಲ್ಲಿ ಇಂಟರ್ನೆಟ್ ಮುಖಾಂತರವಾಗಿ ವಿವಿಧ ಸ್ಥಳಗಳಿಂದ ಭಾಗವಹಿಸುತ್ತಿರುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ನೀನು ನಿನ್ನ ಕಾರ್ಯ ಮಾಡಿ ಆಶೀರ್ವದಿಸಬೇಕೆಂಬುದಾಗಿ ನಾವು ಕೇಳಿಕೊಳ್ತೇವೆ ಸ್ವಾಮಿ. ಕರ್ತನೇ, ನಾವು ಈ ಆರಾಧನೆಯಲ್ಲಿ ಸ್ವಾಮಿ ಸಮಯ ಕಳೆಯುವಂತೆ, ಸ್ತುತಿಸಿ ಕೊಂಡಾಡಲು ಸಮಯ ಕಳೆಯುವಂತೆ ನಮ್ಮ ವಿಜ್ಞಾಪನೆ ಇದು, ನಮ್ಮ ಪ್ರಾರ್ಥನೆ ಇದು ಸ್ವಾಮಿ. ಎಲ್ಲ ಸಂಗತಿಗಳು ಸುಗಮವಾಗಿ ನಡೆಯಲಿ, ಯಾವ ಅಭ್ಯಂತರಗಳು ಅಡ್ಡಿ ಆಗದಂತೆ ನಿನ್ನ ಪ್ರಸನ್ನತೆಯನ್ನು ಈ ಆರಾಧನೆಯ ಸಮಯದಲ್ಲಿ ಒದಗಿಸಿ ಕೊಡಬೇಕೆಂಬುದಾಗಿ ಕೇಳಿಕೊಂಡು ನಜರೇತಿನ ಯೇಸು ಸ್ವಾಮಿಯ ಶ್ರೇಷ್ಠವಾದ ಹೆಸರಿನಲ್ಲಿ ನಾವು ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ನಾನು ಈ ಒಂದು ಆರಾಧನೆಯ
ಕ್ರಮವನ್ನು ಸ್ವಲ್ಪ ಚಿಕ್ಕದಾಗಿ ನಿಮಗೆ ಪರಿಚಯಿಸ್ತೇನೆ. ಈಗ ನಾವು ಕೆಲವು ನಿಮಿಷಗಳ ತರುವಾಯ ದೇವರ ವಾಕ್ಯವನ್ನು ಓದುವುದನ್ನು ಕೇಳಲಿಕ್ಕಿದ್ದೇವೆ. ಸ್ತುತಿ ಆರಾಧನೆಯ ಸಮಯವಿದೆ. ಅದರ ನಂತರ ನಾವು ದೇವರಿಗೆ ಕೊಡುವುದಕ್ಕೂ ಕೂಡ ಅವಕಾಶವಿದೆ. ಆ ನಂತರ ದೇವರ ವಾಕ್ಯವನ್ನು ಕೇಳಲಿಕ್ಕಿದ್ದೇವೆ. ಸೊ ನೀವು ಈ ಎಲ್ಲ ಕಾರ್ಯಕ್ಕಾಗಿ ಸಾಮಾನ್ಯವಾಗಿ ಭಾನುವಾರ ಹೇಗೆ ಸಿದ್ಧವಾಗುತ್ತಿದ್ರೋ ಹಾಗೆ ನೀವು ಸಿದ್ಧವಾಗಿ ಈ ಆರಾಧನೆಯಲ್ಲಿ ಭಾಗವಹಿಸುವುದಕ್ಕೆ ನಾನು ನಿಮ್ಮನ್ನು ಪ್ರೋತ್ಸಾಹಿಸ್ತೇನೆ. ಈ ಸಮಯದಲ್ಲಿ ನಮ್ಮನ್ನು ದೇವರ ವಾಕ್ಯ ಓದುವುದರಲ್ಲಿ ನಡೆಸಲಿಕ್ಕೆ ಇವಾಂಜಲಿನ್ ಕೋಟಿ ಏಂಜಲ್ ಇದ್ದಾಳೆ. ಅವಳು ಮುಂದೆ ಬಂದು ಈ ಸಮಯದಲ್ಲಿ ನಮಗೆ ದೇವರ ವಾಕ್ಯವನ್ನು ಓದುವುದರಲ್ಲಿ ನಡೆಸ್ತಾಳೆ. ಈ ದಿನಕ್ಕೆ ನೇಮಕವಾದ ದೇವರ ವಾಕ್ಯವು ಲೂಕನ ಸುವಾರ್ತೆ 11ನೇ ಅಧ್ಯಾಯ 14ರಿಂದ 28ರವರೆಗೆ ಓದುವ ದೇವರ ವಾಕ್ಯವನ್ನು ಕೇಳಿರಿ. ಒಂದಾನೊಂದು ಸಮಯದಲ್ಲಿ ಆತನು ಮೂಕ ದೆವ್ವವನ್ನು ಬಿಡಿಸುತ್ತಿದ್ದನು. ಆ ದೆವ್ವವು ಬಿಟ್ಟು ಹೋದ ಮೇಲೆ ಮೂಕನು ಮಾತಾಡಿದನು. ಅದಕ್ಕೆ ಜನರು ಆಶ್ಚರ್ಯಪಟ್ಟರು. ಆದರೆ ಅವರಲ್ಲಿ ಕೆಲವರು ಇವನು ದೆವ್ವಗಳ ಒಡೆಯನಾದ ಬೆಲ್ಜೆಬೂಲನ ಸಹಾಯದಿಂದ ದೆವ್ವಗಳನ್ನು ಬಿಡಿಸುತ್ತಾನೆ ಅಂದರು. ಬೇರೆ ಕೆಲವರು ಆತನನ್ನು ಪರೀಕ್ಷಿಸುವುದಕ್ಕಾಗಿ ನೀನು ಆಕಾಶದಲ್ಲಿ ಒಂದು ಸೂಚಕ ಕಾರ್ಯವನ್ನು ತೋರಿಸಿಕೊಡಬೇಕು ಎಂದು ಕೇಳಿದರು. ಆತನು ಅವರ ಆಲೋಚನೆಗಳನ್ನು ತಿಳ್ಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ತನ್ನಲ್ಲಿ ಭೇದ ಹುಟ್ಟಿದ ರಾಜ್ಯವು ಹಾಳಾಗುತ್ತದೆ ಮತ್ತು ತನ್ನಲ್ಲಿ ಭೇದ ಹುಟ್ಟಿದ ಮನೆ ಬೀಳುತ್ತದೆ. ಅದರಂತೆ ಸೈತಾನನು ತನ್ನಲ್ಲಿ ಭೇದ ಹುಟ್ಟಿಸಿಕೊಂಡರೆ ಅವನ ರಾಜ್ಯವು ಹೇಗೆ ಉಳಿದಿತು? ಬೆಲಜೆಬೂಲನ ಬಲದಿಂದ ದೆವ್ವಗಳನ್ನು ಬಿಡಿಸುತ್ತಿ ಎಂದು ನನಗೆ ಹೇಳುತ್ತಿರಲ್ಲ. ನಾನು ಬೆಲಜೆಬೂಲನ ಬಲದಿಂದ ದೆವ್ವಗಳನ್ನು ಬಿಡಿಸುವುದಾದರೆ ನಿಮ್ಮವರು ಯಾರ ಬಲದಿಂದ ಬಿಡಿಸುತ್ತಾರೆ? ಆದುದರಿಂದ ಅವರೇ ನಿಮಗೆ ನ್ಯಾಯ ತೀರಿಸುವವರಾಗುವರು. ನಾನು ದೇವರ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ಒಬ್ಬ ಬಲಿಷ್ಠನು ಸರ್ವಾಯುಧಗಳನ್ನು ಧರಿಸಿಕೊಂಡು ತನ್ನ ಮನೆಯನ್ನು ಕಾಪಾಡಿಕೊಂಡಿರುವಾಗ ಅವನ ವಸ್ತುಗಳು ಭದ್ರವಾಗಿಯೇ ಇರುವವು. ಆದರೆ ಅವನಿಗಿಂತ ಬಲಿಷ್ಠನು ಬಂದು ಅವನನ್ನು ಸೋಲಿಸಿದ ಮೇಲೆ ಆ ಮೊದಲನವನ ನೆಚ್ಚಿಕೊಂಡಿದ್ದ ಆಯುಧಗಳನ್ನೆಲ್ಲ ತೆಗೆದುಕೊಂಡು ತಾನು ಸುಲಿಗೆ ಮಾಡಿದ್ದನ್ನು ಹಂಚಿಕೊಡುವನು. ನನ್ನ ಪಕ್ಷ ಹಿಡಿಯುವುದವನು ನನಗೆ ವಿರೋಧಿ. ನನ್ನ ಜೊತೆಯಲ್ಲಿ ಒಟ್ಟುಗೂಡಿಸಿದವನು ಚದರಿಸುವವನಾಗುತ್ತಾನೆ. ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ. ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ಹಿಂತಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದ ಆ ಮನೆ ಗುಡಿಸ ಅಲಂಕಾರಿಸಿದ್ದಾಗಿರುವುದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ಕರ್ಕೊಂಡು ಬರುವುದು. ಅವು ಒಳಹೊಕ್ಕಿ ಅಲ್ಲಿ ವಾಸ ಮಾಡುವವು. ಆಗ ಆ ಮನುಷ್ಯನು ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗುವುದು ಅಂದನು. ಆತನು ಈ ಮಾತುಗಳನ್ನು ಹೇಳುತ್ತಿರುವಾಗ ಜನರಲ್ಲಿ ಒಬ್ಬ ಸ್ತ್ರೀಯು, ನಿನ್ನನ್ನು ಹೊತ್ತಿರುವ ಗರ್ಭವು ನೀನು ಕುಡಿದ ಮೊಳೆಗಳು ಧನ್ಯವಾದವುಗಳು ಎಂದು ಕೂಗಿದಳು. ಆತನು, ಹಾಗೆನ್ನಬೇಡ, ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡ್ಕೊಳ್ಳುವವರು ಧನ್ಯರು ಅಂದನು. ಥ್ಯಾಂಕ್ ಯು ಏಂಜಲ್, ಥ್ಯಾಂಕ್ ಯು. ಈ ಒಂದು ವಾಕ್ಯಗಳನ್ನು ನಾವು ಮುಂದೆ ಅದರ ಧ್ಯಾನ ಮಾಡುವಂಥ ಸಮಯ ಬರಲಿಕ್ಕಿದೆ. ಆದರೆ ಈ ಸಮಯ ನಾವು ಕರ್ತನನ್ನು ಸ್ತುತಿಸಿ ಕೊಂಡಾಡುವಂಥ ಸಮಯ. ನಾನು ಒಂದು ವೇಳೆ ಆರಾಧನೆಯಲ್ಲಿ ನಡೆಸಲಿಕ್ಕಿರುವಂಥ ನಿತಿನ್ ಮದ್ಕಟ್ಟಿಗೆ ಈ ಸಮಯವನ್ನು ನಾನು ಒಪ್ಪಿಸಿಕೊಡ್ತೇನೆ. ಓವರ್ ಟು ಯು ನಿತಿನ್. ಥ್ಯಾಂಕ್ ಯು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನೆನೆಸ್ತೇನೆ ಪ್ರತಿಯೊಬ್ಬೊಬ್ಬರು ಆರಾಧನೆ ಮಾಡಲಿಕ್ಕೆ ಸಂತೋಷವುಳ್ಳವರಾಗಿದ್ದೀರಿ ಎಂಬುದಾಗಿ. ಒಂದು ವೇಳೆ ನೀವು ಈ ಒಂದು ಆನ್ಲೈನ್ ಮೂಲಕ ಆರಾಧನೆಯಲ್ಲಿ ಭಾಗವಹಿಸ್ತಾ ಇದ್ರೆ ನಿಮ್ಮ ಪಕ್ಕದವರನ್ನ ನೋಡಿ ಸ್ಮೈಲ್ ಕೊಡ್ರಿ, ಅವ್ರಿಗೆ ಹೇಳ್ರಿ ಕರ್ತನು ನೇಮಿಸಿದ ಜಯದ ದಿನ ಈ ದಿವಸ ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡಿದ್ವಿ ಪ್ರಿಯರೇ, ಈಗಲೇ ನೋಡಿದ್ವಿ ದೇವರು ಆ ಮೂಕ ದೆವ್ವವನ್ನು ಬಿಡಿಸಿರುವಂಥ ವಿಷಯವನ್ನ.
ಅಲ್ಲಿ ನೋಡಿದಂಥ ಜನರು ಆಶ್ಚರ್ಯಪಟ್ಟಿರುವಂಥ ವಿಷಯವನ್ನು ಸಹಿತ ನಾವು ನೋಡಿದೆವು. ನಿಜವಾಗ್ಲೂ ಪ್ರಿಯರ, ದೇವರು ಅದ್ಭುತಗಳನ್ನು ಮಾಡುವಾಗ ಆ ಅದ್ಭುತಗಳನ್ನ ಜನರು ನೋಡುವಾಗ ಆಶ್ಚರ್ಯಕರವಾದ ರೀತಿಯಿಂದ ದೇವರು ತನ್ನ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾನೆ. ನಾವು ಮುಂದೆ ನೋಡ್ತೇವೆ ಏನಂದ್ರೆ, ಆ ಒಂದು ದೆವ್ವಗಳು ಸಹಿತ ನಮಗೆ ಅಧೀನವಾದವು ಎಂಬುದಾಗಿ ಆತನ ನಾಮದ ಮೂಲಕ ಶಿಷ್ಯರು ಬಂದು ಆತನಿಗೆ ಹೇಳುವಂತ ವಿಷಯ. ಈಗ ನಾವು ಹಾಡ್ಲಿಕ್ಕಿರುವಂತ ಮೊದಲೇ ಹಾಡು ಏನಂದ್ರೆ, ಏಸು ಹೆಸರಲ್ಲಿ ಜಯವು ನಮ್ಮದು ಎಂಬುದಾಗಿ. ಎಷ್ಟು ಜನ ನಂಬಿ ಹೇಳ್ತೀರಾ ಪ್ರಿಯರೇ, ಏಸು ಹೆಸರಲ್ಲಿ ಜಯವು ನಮ್ಮದು ಎಂಬುದಾಗಿ? ಹಲ್ಲೆಲೂಯ. ಈ ಒಂದು ಸಮಯ ನಾವು ಆ ರಾಗವನ್ನ ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಎಲ್ಲರೂ ಸೇರಿ ಸಂತೋಷವುಳ್ಳವರಾಗಿ ಪ್ರಿಯರೇ, ಕರ್ತನ ನಾಮದಲ್ಲಿ ಜಯ ಹೊಂದಿದವರು ಯಾರು ನಾವು ಸುಮ್ಮನೆ ಕೂತ್ಕೊಳ್ಳುವಂಥದ್ದು ಬೇಡ. ಯೇಸು ಹೆಸರಲ್ಲಿ ಜಯವು ನಮ್ಮದು. ಹಲ್ಲೆಲೂಯಾ. ಯೇಸು ಹೆಸರಲ್ಲಿ ಪಿಶಾಚಿ ಓಡಾಡು. ಯೇಸು ಹೆಸರೆತ್ತುವಾಗ ಎದುರಾಳಿ ಬೀಳಲು. ಯೇಸು ಜಯವು ನಮ್ಮದು. ಶಕ್ತಿಯು ದೊಡ್ಡ ಶಕ್ತಿಯು ಯೇಸುವೇ ರಕ್ತದ. ಶಕ್ತಿಯು ದೊಡ್ಡ ಶಕ್ತಿಯು ಯೇಸುವಿನ ರಕ್ತದ. ಶಕ್ತಿಯು ದೊಡ್ಡ ಶಕ್ತಿಯು ಯೇಸುವೇ ರಕ್ತದ. ಶಕ್ತಿಯು ದೊಡ್ಡ ಶಕ್ತಿಯು ಯೇಸುವಿನ ರಕ್ತದ. In the name of Jesus, in the name of Jesus, we have the victory. Hallelujah. In the name of Jesus, in the name of Jesus, sing the name of Jesus. When the mighty tell me who can stand before. In the mighty name of Jesus, we have the victory. Power and the working power in the blood of the Lamb. There is power and the working power in the precious blood of the Lamb. There is power and the working power in the blood of the Lamb. There is power and the working power in the precious blood of the Lamb. ಕರ್ತನೇ, ನಿನ್ನ ನಾಮದಲ್ಲಿ ಸ್ವಾಮಿ, ಓ ನಿನ್ನ ನಾಮದಲ್ಲಿ ಜಯಗಳುಂಟು. ಮಹಿಮೆಯುಳ್ಳ ದೇವರೇ, ನಾವೆಲ್ಲರೂ ನಮ್ಮ ಬಾಯಿಗಳನ್ನ ತೆರೆದು ಪ್ರಿಯರೇ, ಆ ಬಿಡುಗಡೆಗೊಳಿಸಿದ ದೇವರು, ಆ ಜಯವನ್ನ ಕೊಟ್ಟಿರುವಂತ ನಾಮಕ್ಕೆ ಸ್ತೋತ್ರ ಸ್ತುತಿಗಳನ್ನ ಸಲ್ಲಿಸೋಣ. ಓ ಬಲವುಳ್ಳ ದೇವರು, ಸಾಮರ್ಥ್ಯದ ದೇವರು, ಆತನ ರಕ್ತದಲ್ಲಿ ಶಕ್ತಿ ಉಂಟು ಪ್ರಿಯರೇ. ಆ ಶಕ್ತಿಯಿಂದಲೇ ನಾವೆಲ್ಲರೂ ಬಿಡುಗಡೆ ಹೊಂದಿದ್ದೇವೆ. ಆ ಶಕ್ತಿಯಿಂದಲೇ ನಮ್ಮ ಪಾಪಗಳು ತೊಳೆಯಲ್ಪಟ್ಟಿದೆ. ಆ ಶಕ್ತಿಯಿಂದಲೇ ನಾವು ಈ ದಿವಸ ದೇವರನ್ನ ಆರಾಧಿಸ್ತಾ ಇದ್ದೇವೆ, ದೇವರನ್ನ ಮಹಿಮೆ ಪಡಿಸ್ತಾ ಇದ್ದೇವೆ. ನಮ್ಮ ಜೀವಿತಗಳು ಆತನಿಗೆ ಕೃತಜ್ಞತೆ ಉಳ್ಳವಾಗಿರಬೇಕಾಗಿದೆ. ಯಾಕೆಂದ್ರೆ ಕೃತಜ್ಞತೆ ಸ್ತುತಿಗಳನ್ನ ಹೇಳುವಂತ ದೊಡ್ಡ ಕಾರ್ಯಗಳನ್ನ ಮಾಡಿದ ದೇವರು ನಮ್ಮ ದೇವರಾಗಿದ್ದಾನೆ. ನೀನು ಈ ಸಮಯ ನೋಡುತ್ತಾ ಇದ್ದರೆ ಸುಮ್ಮನೆ ಕೂತ್ಕೊಳ್ಳಬೇಡ, ಬಾಯಿಗಳನ್ನ ತೆರೆದು ಹೇಳು, ಯೇಸುವೇ ನಾನು ನಿನಗೆ ಕೃತಜ್ಞತೆ ಉಳ್ಳವನಾಗಿದ್ದೇನೆ, ನಾನು ನಿನಗೆ ಕೃತಜ್ಞತೆ ಉಳ್ಳವನಾಗಿದ್ದೇನೆ. ಯಾಕೆಂದ್ರೆ ಆ ಕೃತಜ್ಞತೆ ಆಗುವ ಕಾರ್ಯಗಳನ್ನ ನೀನು ನನ್ನ ಜೀವಿತಗಳಲ್ಲಿ ಮಾಡಿರುವಂತ ಏಕ ದೇವರು ನೀನಾಗಿದ್ದಿ ಸ್ವಾಮಿ. ಸರ್ವಶಕ್ತ ದೇವರು ನೀನಾಗಿದ್ದಿ, ಮಹೋನ್ನತ ದೇವರು ನೀನಾಗಿದ್ದಿ. ನಿನ್ನ ಅದ್ಭುತಗಳು ನನ್ನ ಜೀವಿತದಲ್ಲಿ ಆಶ್ಚರ್ಯಗಳನ್ನು ಉಂಟು ಮಾಡಿವೆ. ನಿನ್ನ ಅದ್ಭುತಗಳು ನನ್ನ ಜೀವಿತಗಳಲ್ಲಿ, ನನ್ನ ಜೀವಿತವನ್ನ ನೋಡುವವರ ಕಣ್ಣುಗಳಲ್ಲಿ ಆಶ್ಚರ್ಯಗಳನ್ನು ಉಂಟು ಮಾಡಿವೆ. ಮಹಿಮೆಯುಳ್ಳ ದೇವರೇ, ನೀನು ಸರ್ವಶಕ್ತನು ಸ್ವಾಮಿ. ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಸ್ವಾಮಿ. ನಿನಗೆ ನಮ್ಮಿಂದ ಕೊಡಲು ಏನು ಸಾಧ್ಯವಿಲ್ಲ ಸ್ವಾಮಿ. ನಾವು ಕೊಡುವಂಥದ್ದು ಒಂದೇ, ಅದು ಆರಾಧನೆ. ಹೌದು ಪ್ರಿಯರೇ, ನಮ್ಮ ಆಸ್ತಿ ಐಶ್ವರ್ಯಗಳು ಆತನಿಗೆ ಬೇಡ. ಯಾಕಂದ್ರೆ ಆತನು ಐಶ್ವರ್ಯವಂತನಾಗಿರುವ ದೇವರು. ನಮ್ಮ ಸ್ತೋತ್ರ ಸ್ತುತಿಗಳು ಆತನಿಗೆ ಸಲ್ಲಿಸಲ್ಪಡಬೇಕಾಗಿದೆ. ಸುಮ್ಮನೆ ಕೂತ್ಕೊಳ್ಬೇಡ್ರಿ, ಬಾಯಿಗಳನ್ನ ಇದ್ದಂತ ಸ್ಥಳದಲ್ಲಿಯೇ ತೆರೆಯಿರಿ ಪ್ರಿಯರೇ, ಇದ್ದಂತ ಸ್ಥಳದಲ್ಲಿಯೇ ಬಾಯಿಗಳನ್ನ ತೆರೆಯಿರಿ. ಹಲ್ಲೆಲೂಯ. ಆತನಿಗೆ ಮಹಿಮೆಯನ್ನು ಸಲ್ಲಿಸೋಣ, ಆತನಿಗೆ ಜಯ ಘೋಷಗಳನ್ನ ಸಲ್ಲಿಸೋಣ. ಆತನ ನಾಮವನ್ನ ಹೇಳುವಾಗಲೇ ನಮ್ಮ ಜೀವಿತಗಳಲ್ಲಿ ರೋಗಗಳು ಬಿಟ್ಟು ಹೋಗಿವೆ. ಆತನ ನಾಮವನ್ನ ಹೇಳುವಾಗಲೇ ಬಲಹೀನರಾಗಿ ಕುಂತಿರುವ ನಾವು ಬಲವನ್ನ ಹೊಂದಿಕೊಂಡಿದ್ದೇವೆ. ಆತನ ನಾಮವನ್ನ ಹೇಳಿ ಪ್ರಾರ್ಥಿಸುವಾಗಲೇ ಈ ದಿನದವರೆಗೂ ನಾವು ಸುರಕ್ಷಿತ
ಖಚಿತವಾಗಿದ್ದೇವೆ ಪ್ರಿಯರೇ. ಇದು ಆತನ ನಾಮದ ಬಲ, ಇದು ಆತನ ನಾಮದ ಅತಿಶಯ. ನಾವು ಹಾಡುವಂತೆ, ಓ ನಿನಗೆ ಶುಕ್ರಿಯ ಕ್ಯಾದೆ ಸಕ್ತಾಮು, ನಾವೇನು ಕೊಡಲು ಸಾಧ್ಯವಿಲ್ಲ ಸ್ವಾಮಿ, ನಿನಗೆ ಕೇವಲ ವಂದನೆಯನ್ನು ನಾವು ಹೇಳುವವರಾಗಿದ್ದೇವೆ. क्या दे सकता हूँ, क्या ला सकता हूँ, कहता तुझे बस शुक्रिया. ಹೃದಯಗಳು ತೆರೆದು ಈ ಒಂದು ಸಮಯದಲ್ಲಿ ಕರ್ತನಿಗೆ क्या दे सकता हूँ, ಸಂತೋಷವುಳ್ಳವರಾಗಿ ಪ್ರಿಯರೇ, क्या ला सकता हूँ, कहता तुझे बस शुक्रिया. तुझ में मेरी सुबह, तुझ में ही हर शाम, तुझसे ही करता शुरू हर कोई काम. तुझ में ही मेरी सुबह, तुझ में ही हर शाम, तुझसे ही करता शुरू हर कोई काम. शुक्रिया करता हूँ मैं लेके तेरा नाम, आदर और धन्यवाद आज तेरे नाम. शुक्रिया 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 तेरा, शुक्रिया 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 यीशु तेरा. सारी दुनिया तेरी है, सब कुछ तूने रचाया है. सारी दुनिया तेरी है, सब कुछ तूने रचाया है. मुझको भी तूने बनाया है, तेरे जैसा किया है. क्या दे सकता हूँ, क्या ला सकता हूँ, कहता तुझे बस शुक्रिया. क्या दे सकता हूँ, क्या ला सकता हूँ, कहता तुझे बस शुक्रिया. ಯೇಸುವೇ, ನಿಮಗೆ ವಂದನೆಗಳು ಸ್ವಾಮಿ. ಶುಕ್ರಿಯಾ, ನಿಮ್ಮನ್ನೇ ಆರಾಧಿಸುತ್ತೇವೆ, ನಿಮ್ಮನ್ನೇ ಸ್ತುತಿಸಿ ಕೊಂಡಾಡುತ್ತೇವೆ ಸ್ವಾಮಿ. तेरा शुक्रिया 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 यीशु तेरा. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನಗೆ ವಂದನೆ ಸ್ವಾಮಿ ಕರ್ತನೆ. ಓ ಮಹಿಮೆಯುಳ್ಳ ದೇವರೇ, ನಿಮಗೆ ಸ್ವಂತ ವಂದನೆ ಕರ್ತನೆ. ಹಾಲೆಲೂಯ, ಹಾಲೆಲೂಯ. ತೆರೆದ ಹೃದಯದಿಂದ ಕರ್ತನ ನಾಮವನ್ನು ಮಹಿಮೆ ಪಡಿಸೋಣ. ಹಾಲೆಲೂಯ. ಓ ನಿನಗೆ ವಂದನೆ ಯೇಸುವೇ. ನಮ್ಮ ಕೈಯಲ್ಲಿ ಅಸಾಧ್ಯವಾದ ಸಂಗತಿಗಳು ಬಹಳ ಇವೆ ಸ್ವಾಮಿ, ಆದರೆ ನಮ್ಮ ದೇವರಾಗಿರುವ ಕರ್ತನೆ, ನಿನ್ನಿಂದ ಅಸಾಧ್ಯ ಕಾರ್ಯಗಳು ಯಾವುದೂ ಇಲ್ಲ ಸ್ವಾಮಿ. ನೀನಿಲ್ಲದೆ ಹೋದರೆ ನಾವು ಬಲಹೀನರು ಸ್ವಾಮಿ, ನೀನಿರುವಾಗ ಬಲವುಳ್ಳವರಾಗಿದ್ದೇವೆ ಸ್ವಾಮಿ. ಪ್ರತಿಯೊಂದೊಂದು ಹಂತಗಳಲ್ಲೂ, ಪ್ರತಿಯೊಂದೊಂದು ಸನ್ನಿವೇಶಗಳಲ್ಲೂ ಮಹಿಮೆಯುಳ್ಳ ದೇವರೇ, ನಿನ್ನ ಉಪಕಾರಗಳು ಹಂತ ಹಂತವಾಗಿ ನಮ್ಮ ಜೀವಿತಗಳಲ್ಲಿ ಕಾರ್ಯಗಳನ್ನ ಮಾಡುತ್ತಾ ಬಂದಿವೆ. ಮಹಿಮೆಯುಳ್ಳ ದೇವರೇ, ನಿನಗೆ ವಂದನೆಗಳನ್ನ ಸಲ್ಲಿಸ್ತೇವೆ ಸ್ವಾಮಿ. ಓ ನಿನಗೆ ಮಹಿಮೆಯನ್ನು ಸಲ್ಲಿಸ್ತೇವೆ, ನಿಮಗೆ ಘನತೆಯನ್ನು ಸಲ್ಲಿಸ್ತೇವೆ, ನಿಮಗೆ ಆರಾಧನೆಯನ್ನು ಸಲ್ಲಿಸ್ತೇವೆ. ಹೌದು ಸ್ವಾಮಿ ಕರ್ತನೆ, ಓ ರಕ್ಷಕನೇ, ನಾವು ಸ್ವಾಮಿ ಯಾವುದನ್ನು ದಾಟಲು ಆಗುವುದಿಲ್ಲವೋ ಅವುಗಳು ನಿನ್ನಿಂದ ದಾಟಲು ಸಾಧ್ಯ. ಮಹಿಮೆಯುಳ್ಳ ದೇವರೇ, ನಮ್ಮಿಂದ ಯಾವುದು ಸಾಧ್ಯವಿಲ್ಲವೋ ಅವು ನಿನ್ನಿಂದ ಸಾಧ್ಯ. ಮಹಿಮೆ ಒಂದು ದೇವರೇ, ನಾವು ಎಲ್ಲಿ ನಿಂತುಕೊಳ್ಳುವವರಾಗಿದ್ದೇವೋ ಮುಂದೆ ಹೋಗಲು ಆಗುತ್ತಿಲ್ಲ ಎಂಬುದಾಗಿ ಎಲ್ಲಿ ನಾವು ನಿಂತುಕೊಳ್ಳುವವರಾಗಿದ್ದೇವೋ, ಯೇಸುವೆ ಮುನ್ನಡೆಸಲು ಶಕ್ತನಾಗಿರುವ ದೇವರು ನೀನಾಗಿದ್ದಿ ಸ್ವಾಮಿ. ಓ ಕರ್ತನೆ, ಯಾವ
ತಡೆಗಳನ್ನ ನಾವು ದಾಟಲಾಗುವುದಿಲ್ಲವೋ ಅವುಗಳನ್ನ ದಾಟಿಸಲು ಶಕ್ತನಾಗಿರುವ ದೇವರು ನೀನಾಗಿದ್ದಿ. ಓ ನಿನ್ನ ಕೃಪೆಯ ಮೂಲಕ ಉನ್ನತ ಕಾರ್ಯಗಳನ್ನ ಮಾಡುವ ಸರ್ವಶಕ್ತ ದೇವರು ನೀನಾಗಿದ್ದಿ ಸ್ವಾಮಿ ಕರ್ತನೆ. Yes, Jesus, we worship you, Lord. Hallelujah. ನಮ್ಮ ಮಧ್ಯದಲ್ಲಿರುವಂತ ದೇವರು ನೀನಾಗಿದೆ ಸ್ವಾಮಿ. ನಿಮಗೆ ವಂದನೆ ಕರ್ತನೆ. ಅದ್ಭುತಗಳ ದೇವರು ನೀನು ಸ್ವಾಮಿ. ನಂಬಿಗಸ್ತನಾಗಿರುವಂತ ದೇವರು ನೀನು ಸ್ವಾಮಿ. ವಾಗ್ದಾನಗಳನ್ನು ನೆರವೇರಿಸುವ ದೇವರು ನೀನು ಸ್ವಾಮಿ ಕರ್ತನೆ. We worship you, Lord. Hallelujah. ನಮ್ಮ ಮಧ್ಯದಲ್ಲಿರುವ ದೇವರೇ ನಿಮ್ಮನ್ನು ಆರಾಧಿಸ್ತೇವೆ ಕರ್ತನೆ. ನಮ್ಮ ಮಧ್ಯದಲ್ಲಿ ಕಾರ್ಯಗಳನ್ನು ಮಾಡುತ್ತಾ ಇರುವ ದೇವರೇ ನಿಮ್ಮನ್ನು ಆರಾಧಿಸ್ತೇವೆ ಸ್ವಾಮಿ. Hallelujah. You are here, moving in our midst. I worship you. I worship you. You are here, working in this place. I worship you. I worship you. For you are waymaker, miracle worker, promise keeper, light in the darkness. My God, that is who you are. For you are waymaker, miracle worker, promise keeper, light in the darkness. My God, that is who you are. You are here, touching every heart. I worship you. I worship you. You are here, healing every heart. I worship you. I worship you. For you are waymaker, miracle worker, promise keeper, light in the darkness. My God, that is who you are. Waymaker, miracle worker, promise keeper, light in the darkness. My God, that is who you are. Oh, Jesus, we worship you, Lord. Hallelujah. Lives around. I worship you. I worship you. You are here, making every heart. I worship you. I worship you. For you are waymaker, miracle worker, promise keeper, light in the darkness. My God, that is who you are. Jesus, we love you, Lord. Waymaker, miracle worker, promise keeper, light in the darkness. My God, that is who you are. Waymaker, miracle worker, promise keeper, light in the darkness. My God, that is who you are. You are waymaker, miracle worker, promise keeper, light in the darkness. My God, that is who you are. Jesus, we love you, Lord. We worship you, Jesus. Thank you for your grace. Thank you for your love. Hallelujah. You are a promise keeping God. You are way maker, oh Lord. Hallelujah. We worship you, Lord. ನಿಮ್ಮನ್ನೇ ಆರಾಧಿಸ್ತೇವೆ ಕರ್ತನೆ. ಓ ಅದ್ಭುತಗಳಲ್ಲಿ ವಾಸ ಮಾಡುವ ದೇವರೇ ನಿಮ್ಮನ್ನು ಆರಾಧಿಸ್ತೇವೆ. ಬಾಯಿಗಳನ್ನು ತೆರೆಯೋಣ ಪ್ರಿಯರೇ. ಬಾಯಿಗಳನ್ನು ತೆರೆದು ಸರ್ವಶಕ್ತನಾಗಿರುವ ದೇವರು, ನಂಬಿಗಸ್ತನಾಗಿರುವಂತ ದೇವರು, ಓ ತನ್ನ ವಾಗ್ದಾನಗಳನ್ನು ನೆರವೇರಿಸುವಂತ ದೇವರು, ಆತನನ್ನು ಆರಾಧಿಸೋಣ. Hallelujah. Miracle worker, promise keeper, light in the
ಓ ನಿನಗೆ ವಂದನೆ ಸ್ವಾಮಿ. Miracle worker, promise keeper, light in the darkness, my God, that is who you are. That is who you are. Oh, hallelujah. Ribasharama lakaraba, hallelujah. Radandarama shindarama. ಯೇಸುವೇ hallelujah. ನಿಮಗೆ ವಂದನೆ ಸ್ವಾಮಿ ಕರ್ತನೆ. hallelujah, hallelujah, hallelujah. ಪ್ರತಿಯೊಂದು ಪರಿಸ್ಥಿತಿಗಳನ್ನ ಬಲಂತ ದೈವರು ನೀನು ಸ್ವಾಮಿ. ಪ್ರತಿಯೊಂದು ಪರಿಸ್ಥಿತಿಗಳನ್ನ ಬಲಂತ ದೈವರು ನೀನು. ನಮ್ಮ ಪರಿಸ್ಥಿತಿಗಳು ಏನೇ ಇರಲಿ ಮಹಿಮೆಗಳು ದೇವರೇ, ಸುಂದರವಾಗಿ ಕಾರ್ಯಗಳನ್ನ ಮಾಡುವ ದೇವರು ನೀನು ಸ್ವಾಮಿ. ನಮ್ಮ ನಿರೀಕ್ಷೆ ನೀನು, ನಮ್ಮ ಭರವಸೆ ನೀನು, ನಮ್ಮ ನಂಬಿಕೆ ನೀನು ಯೇಸುವೇ. ನಮ್ಮ ಸಹಾಯ ನೀನು. ನಮಗೆ ಸಹಾಯವಿಲ್ಲವೆಂಬುದಾಗಿ ನಿಂತಿರುವ ಪರಿಸ್ಥಿತಿಗಳಲ್ಲಿ ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ. ಏಕೆಂದರೆ ಶ್ರೇಷ್ಠವಾದ ಸಹಾಯ, ಅದ್ಭುತವಾದಂತ ಸಹಾಯ, ಆಶ್ಚರ್ಯಕರವಾದಂತ ಸಹಾಯ ಅದು ನಿನ್ನಿಂದಲೇ ಇಳಿದು ಬರುವಂತದ್ದಾಗಿದೆ. ಮಹಿಮೆಯುಳ್ಳ ದೇವರೇ, ನಿಮ್ಮನ್ನು ಆರಾಧಿಸ್ತೇವೆ, ನಿಮ್ಮನ್ನು ಸ್ತುತಿಸ್ತೇವೆ. ಈ ತಾಸಿನವರೆಗೂ ನೀ ನಮ್ಮನ್ನು ನಡೆಸಿದ ನಿನ್ನ ರೀತಿಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈ ಲಾಕ್ಡೌನ್ ಪರಿಸ್ಥಿತಿಗಳಲ್ಲಿಯೂ ಸ್ವಾಮಿ ಅವುಗಳಲ್ಲಿ ಹೊಂದಿಕೊಂಡು ಮನೆಯಲ್ಲಿರುವಂತೆ ನೀನು ಸಹಾಯವನ್ನು ಮಾಡಿದ ನಿನ್ನ ಒಂದು ಅದ್ಭುತಕ್ಕಾಗಿಯೂ ನಿನಗೆ ವಂದನೆಗಳನ್ನು ಸಲ್ಲಿಸುವವರಾಗಿದ್ದೇವೆ ಸ್ವಾಮಿ. ಯೇಸುವೆ, ಈ ಆರಾಧನೆ ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ನೀನೊಬ್ಬನೇ ಮಹಿಮೆ ಹೊಂದಬೇಕು. ನೀನೊಬ್ಬನೇ ಸ್ವಾಮಿ ನಮ್ಮ ಆರಾಧನೆಗೆ ಮುಖ್ಯನು. ಮಹಿಮೆಯುಳ್ಳ ದೇವರೇ, ನೀನೊಬ್ಬನೇ ಮಹಿಮೆ ಹೊಂದಬೇಕು ಸ್ವಾಮಿ. ಎಲ್ಲ ಆರಾಧನೆ ಮುಂದಿನ ವಿಷಯಗಳನ್ನ ನಿನ್ನ ಹಸ್ತಗಳಲ್ಲಿ ಒಪ್ಪಿಸಿಕೊಡುತ್ತಾ ಯೇಸುವೆ ನಿನ್ನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೆನ್. ಹಾಲೆಲೂಯ, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತಿರುನಾವರ್ತಿ ಸಮಯದಲ್ಲಿ ನೀವು ನಮ್ಮ ಕೂಡ ಎಲ್ಲ ನೋಡ್ತಾ ಇದ್ದೀರಿ. ಇದಕ್ಕಾಗಿ ನಾನು ನಿಮಗೆ ಕೃತಜ್ಞತೆ ಹೇಳ್ತೇನೆ. ವಿಶೇಷವಾಗಿ ಈ ಒಂದು ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುವಂಥ ಸಮಯವಾಗಿದೆ ಪ್ರಿಯರೇ. ಲೋಕದಲ್ಲಿ ನೋಡುವಾಗ ಭಯದ ವಾತಾವರಣ ಇದೆ, ಸಮಸ್ಯೆ ವಾತಾವರಣ ಇರುವಾಗ, ಆದರೆ ನಮಗೆ ಈ ಕ್ರಿಸ್ತನ ಯೇಸು ಕ್ರಿಸ್ತನಿದ್ದಾನೆ ಪ್ರಿಯರೇ. ಹಾಲೆಲೂಯ. ನಮ್ಮ ಪ್ರಾರ್ಥನೆಗೆ ಆತನು ಯಾವಾಗಲೂ ಕಿವಿಗೊಡುವ ದೇವರು ಆತನಾಗಿದ್ದಾನೆ. ಹಾಗೆ ನಾವು ಪ್ರಾರ್ಥನೆ ಮಾಡುವಂತೆ ನಾವೊಂದು ದೇಶಕ್ಕಾಗಿ, ನಮ್ಮ ಭಾರತ ದೇಶಕ್ಕಾಗಿ ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಿಮಗೆಲ್ಲ ತಿಳಿದವರ ಪ್ರಕಾರ ಈ ಒಂದು ಕೊರೋನಾ ವೈರಸ್ ಸಾಂಕ್ರಾಮಿಕ ರೋಗ ಭಾರತ ದೇಶದಲ್ಲಿ 24,608 ಜನರಿಗೆ 24,608 ಜನರಿಗೆ ಈ ಒಂದು ಕೊರೋನಾ ವೈರಸ್ ತಗುಲಿದೆ. ಅದರಲ್ಲಿ ರಿಕವರಿ ಆದಂಥವ್ರು ಅಂದ್ರೆ ಸ್ವಸ್ಥವಾದಂಥವ್ರು 5,725 ಜನ ಅಲ್ಲಿ ಆ ರೋಗದಿಂದ ಸ್ವಸ್ಥವಾಗಿದ್ದಾರೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರತಿಯೊಬ್ಬರು. ನಾನು ಬಯಸ್ತೇನೆ ನೀವು ಕೂಡ ನೀವು ಇರುವಂಥ ಸ್ಥಳಗಳಲ್ಲಿ ನಿಮ್ಮ ಕೈಗಳನ್ನು ಎತ್ತಿ ನಾವು ಭಾರತದಿಂದ ಪ್ರಾರ್ಥನೆ ಮಾಡೋಣ. ಈ ಒಂದು ಕೊರೋನಾ ವೈರಸ್, ಈ ಸಾಂಕ್ರಾಮಿಕ ರೋಗ ಭಾರತ ದೇಶದಿಂದ ಅದು ತೊಲಗಬೇಕಾಗಿದೆ ಪ್ರಿಯರೇ. ಯೇಸು ಸ್ವಾಮಿ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಅದನ್ನು ಬಂಧಿಸಬೇಕಾಗಿದೆ, ಅದನ್ನು ತೆಗೆದುಹಾಕಬೇಕಾಗಿ ನಾಶ ಮಾಡಬೇಕಾಗಿದೆ ಪ್ರಿಯರೇ. ಈ ರೋಗ ಅದು ನಮ್ಮ ದೇಶದಲ್ಲಿ ಮುಂದೆ ಹಬ್ಬದಂತೆ ನಾವೆಲ್ಲ ಕೂಡಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯ, ಹಾಲೆಲೂಯ. ನಾವು ನೋಡುವಂತ ಪ್ರತಿಯೊಬ್ಬರು ನಾನು ಕೇಳ್ಕೊಳ್ತೇನೆ, ನೀವು ಪ್ರಾರ್ಥನೆ ಮಾಡ್ರಿ. ಹಾಲೆಲೂಯ. ಕರ್ತನೆ, ನನ್ನ ಭಾರತ ದೇಶವನ್ನು ನೀನು ಆಶೀರ್ವದಿಸಪ್ಪ. ಹೌದು ಕರ್ತನೆ, ನಮ್ಮ ಭಾರತ ದೇಶದಲ್ಲಿ ಅನೇಕರು ಈ ರೋಗಕ್ಕೆ ಕರ್ತನೆ ಬಲಿ ಆಗ್ತಾ ಇದಾರಪ್ಪ. ಅನೇಕರು ಈ ರೋಗದಿಂದ ಬಳಲಿ ಹೋಗ್ತಾ ಇದ್ದಾರೆ ಕರ್ತನೆ. ಸಮಸ್ಯೆ, ಹೆದರಿಕೆ, ಭಯದ ವಾತಾವರಣದಲ್ಲಿ ಅವರು ಇರುವಂತ ಸಮಯದಲ್ಲಿ ಕರ್ತನೆ, ಇಸ್ರಾಯೇಲ್ ಸದ್ಮಲ ಸ್ವಾಮಿ ದೇವರೇ, ನಾವು ನಿನಗೆ ಕೇಳ್ಕೊಳ್ತೇವಪ್ಪ, ನೀನು ಆರೋಗ್ಯದಾಯಕನಾಗಿದ್ದೆ ಕರ್ತನೆ. ನಮ್ಮ ಪ್ರಾರ್ಥನೆ ಕರ್ತನೆ, ಈ ಒಂದು ಸಾಂಕ್ರಾಮಿಕ ರೋಗ ನಜರೇತನ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಭಾರತ ದೇಶ ಬಿಟ್ಟು ತೊಲಗಿ ಹೋಗಬೇಕು ದೇವರೇ. ಅದನ್ನು ಯೇಸುವಿನ ನಾಮದಲ್ಲಿ ನಾಶ ಮಾಡಬೇಕಾಗಿ ನಾವು ಬೇಡ್ಕೊಳ್ತೇವೆ ಕರ್ತನೆ. ಹೌದು ಕರ್ತನೆ, ಅದೇ ರೀತಿಯಾಗಿ ಕರ್ತನೆ ಈ ಒಂದು ಸಮಯದಲ್ಲಿ ಕರ್ತನೆ ಅನೇಕರು ಪೊಲೀಸ್ ಅಧಿಕಾರಿಗಳು, ಪೊಲೀಸರು ಆಗಿರ್ಬೋದು, ಡಾಕ್ಟರ್, ನರ್ಸ್ ಆಗಿರ್ಬೋದು ಕರ್ತನೆ, ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂತ ಪ್ರತಿಯೊಂದು ಸಿಬ್ಬಂದಿಗಳು ಅನೇಕ ಸಲ ಹೌದು ಕರ್ತನೆ ಅವರು ಪ್ರಯಾಸ ಪಡ್ತಾ ಇದಾರಪ್ಪ. ಅವ್ರಿಗಾಗಿ ನಾವು ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡ್ದಪ್ಪ. ಅವರ ನೀನು ಆಶೀರ್ವದಿಸ್ಕರ್ತನೆ, ಅವರ ನೀನು ಬಲಪಡಿಸಪ್ಪ. ಆ ರೋಗ ಅವ್ರಿಗೆ ಅಂಟದಂತ ಕರ್ತನೆ, ನಿನ್ನ ದಿವ್ಯ ದೂತರ ದಂಡಿಸಿ ಅವರನ್ನು ಕಾವಲಾಗಿದ್ದು ಕಾಯ್ದು ಕಾಪಾಡಬೇಕಾಗಿ ನಾವು ಪ್ರಾರ್ಥನೆ ಮಾಡಿದಪ್ಪ. ಅದರಂತೆ ಇಡೀ ಲೋಕಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಲೋಕದ ಉದ್ದ ಅಗಲಕ್ಕೂ ಈ ಒಂದು ಸಾಂಕ್ರಾಮಿಕ ರೋಗ ಹರಡ್ತಾ ಇದೆಪ್ಪ. ಅದನ್ನು ನೀನು ನಾಶ ಮಾಡಬೇಕಾಗಿ ಬೇಡ್ಕೊತಾನೆ. ನಿನ್ನ ಜನರನ್ನು, ನಿನ್ನ ಮಕ್ಕಳನ್ನು, ನಿನ್ನ ಸೃಷ್ಟಿ ಜನರನ್ನು ನೀನು ರಕ್ಷಿಸಬೇಕಾಗಿ ನಾವು ಕೇಳ್ಕೊಳ್ತಾ ಕರ್ತನೆ. ನಮ್ಮ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಕರ್ತನೆ. ಅದರಂತೆ ಕರ್ತನೆ ನಮ್ಮ ಹೌದು ಕರ್ತನೆ
ಕರ್ತನೆ ಈ ಒಂದು ಸಮಯದಲ್ಲಿ ಕರ್ನಾಟಕ ಒಂದು ರಾಜ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಿದೆಪ್ಪ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 489 ಜನ ಈ ರೋಗ ಬಂದಿದೆ ಕರ್ತನೆ. ಅನೇಕರು ಕರ್ತನೆ ಸಮಸ್ಯೆಯಲ್ಲಿ ಭಯದಲ್ಲಿದ್ದಾರಪ್ಪ. ದೇವರೇ, ಈ ಒಂದು ಜನರನ್ನು ನಿನ್ನ ಕೈಯಲ್ಲಿ ಒಪ್ಪಿಸ್ಕೊಡ್ತೇನಪ್ಪ. ಈ ಜನರಿಗೆ ಬೇಕಾದ ಆರೋಗ್ಯ ದಯಪಾಲಿಸು ಕರ್ತನೆ. ಅವರು ಯಾವ ಭಯದ ವಾತಾವರಣದಲ್ಲಿದ್ದಾರೋ ಅವರಿಗೆ ಕರ್ತನೆ ನೀನು ನಿರೀಕ್ಷೆ ಕರ್ತನೆ. ಹಾಲೆಲೂಯಾ. ಅವರ ಕತ್ತಲೆಯ ಜೀವಿತ ತೆಗೆದಾಕಿ ಬೆಳಕಿನ ಜೀವಿತ ಅವ್ರಿಗೆ ನೀನು ಕೊಡಬೇಕಾಗಿ ನಾವು ಪ್ರಾರ್ಥನೆ ಮಾಡ್ದೆಪ್ಪ. ಅದರಂತೆ ಬೇರೆ ಒಂದು ಸಮಯದಲ್ಲಿ ನಾವು ಎಲ್ಲಾ ಕುಟುಂಬಗಳಿಗಾಗಿ ನಾವು ವಿಶೇಷವಾಗಿ ಪ್ರಾರ್ಥನೆ ಮಾಡೋಣ. ಪ್ರತಿಯೊಂದು ಕುಟುಂಬದಲ್ಲಿ ದೇವರು ಶಾಂತಿ, ಸಮಾಧಾನ, ಅನ್ಯೋನ್ಯತೆ ತರುವುದಕ್ಕಾಗಿ ನಾವೆಲ್ಲ ಕೂಡಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯಾ, ಹಾಲೆಲೂಯಾ. ಸರ್ವಶಕ್ತನಾದ ದೇವರೇ, ಆರ್ತಿ ಸಮಯಕ್ಕಾಗಿ ಸ್ತೋತ್ರಪ್ಪ. ಕರ್ತನೆ, ಪ್ರತಿಯೊಂದು ಕುಟುಂಬ ನಾವು ಪ್ರಾರ್ಥನೆ ಮಾಡ್ತೇವೆ. ಕುಟುಂಬದಲ್ಲಿರುವಂತಹ ಹಿರಿಯರಿಗಾಗಿ, ಮಕ್ಕಳಿಗಾಗಿ, ಯೌವನಸ್ಥರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವಪ್ಪ. ಕುಟುಂಬದಲ್ಲಿ ಅನ್ಯೋನ್ಯತೆಯನ್ನು ಕೊಡು, ಕುಟುಂಬದಲ್ಲಿ ಸಂತೋಷ, ಸಮಾಧಾನ ಕೊಡು. ಹೆಚ್ಚಾಗಿ ಕರ್ತನೆ ವಾಕ್ಯ ಓದುತ್ತಾ ಈ ಒಂದು ಕರ್ತನೆ ಸಮಯದಲ್ಲಿ ಕರ್ತನೆ ಅವರು ಕರ್ತನೆ ಬಲವಾಗಿ ಪ್ರಾರ್ಥನೆ ಮಾಡುವಂತ ಜೀವಿತ ಅವರು ಕೊಡಬೇಕಾಗಿ ಬೇಡ್ಕೊಳ್ತಾನೆ. ಕುಟುಂಬ ಪ್ರಾರ್ಥನೆಯಲ್ಲಿ ನಿರತರಾಗುವಂತೆ ಎಲ್ಲಾ ತಮ್ಮ ಸಮಸ್ಯೆ ಕಷ್ಟಗಳನ್ನು ಒಪ್ಪಿಸಿ ಕರ್ತನೆ ಸಂತೋಷದಿಂದ ಜೀವಿಸುವಂತೆ ನೀನು ಸಹಾಯ ಮಾಡಿ ನಡೆಸಿ ನೀನು ಮೈ ಮುಂದೆ ಕರ್ತನೆ. ನಮ್ಮ ಎಲ್ಲಾ ಪ್ರಾರ್ಥನೆ ಕೇಳಿದ ಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನಜರೇತನ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಪ್ರಾರ್ಥನೆ ನಾವು ಬೇಡ ಹೊಂದಿದ್ದೇವೆ ತಂದೆ, ಆಮೆನ್. ಈ ಸಮಯದಲ್ಲಿ ನಾನು ಪಾಸ್ಟರ್ ಜಾಯ್ಗೆ ವಂದನೆ ಸಲ್ಲಿಸ್ತೇನೆ, ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸಿದ್ದಕ್ಕಾಗಿ. ಅದರ ಜೊತೆಗೆ ನಾನು ಈ ಸಮಯ ನಮ್ಮನ್ನು ಸ್ತುತಿ ಆರಾಧನೆಯಲ್ಲಿ ನಡೆಸಿದಂಥ ನಿತಿನ್ ಮದ್ಕಟ್ಟಿ ಮತ್ತು ಇನ್ಫ್ಯಾಕ್ಟ್ ನೀವು ನಮ್ಮ ಒಬ್ಬೊಬ್ಬ ವರ್ಷಿಪ್ ಟೀಮ್ ಮೆಂಬರ್ಸ್ ಇವತ್ತು ಭಾಗವಹಿಸಿದಂಥವ್ರು, ಅಂದರೆ ವರ್ಷಿಪ್ನಲ್ಲಿ ತಮ್ಮ ತಲಾಂತು ಸಾಮರ್ಥ್ಯಗಳನ್ನ ಈ ವಿಶೇಷವಾದ ಕಾರ್ಯಕ್ಕಾಗಿ ಕೊಟ್ಟಂಥವ್ರಿಗಾಗಿ ನಾವು ವಂದನೆ ಬಯಸ್ತೇನೆ. ಐ ವಾಂಟ್ ಟು ಅಕ್ನಾಲೇಜ್ ಸಚಿನ್ ಮದ್ಕಟ್ಟಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಲೀಡಿಂಗ್ ಅಸ್ ಇನ್ ದ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ದ ಅಕಂಪನಿಂಗ್ ಸೌಂಡ್ ಸಿಂಗಿಂಗ್. ಇವಾಂಜಲಿನ್ ಕೋಟಿ ವಾಕ್ಯದಲ್ಲಿ ಓದುವುದಕ್ಕೂ ಮತ್ತು ಹಾಡಿನಲ್ಲಿ ನಡೆಸಿದ್ದಕ್ಕಾಗಿಯೂ ಕೂಡ. ಆ್ಯಂಡ್ ದೆನ್ ಸಾಕ್ಷಿ ಕೋಟಿ ಹಾಡಿನಲ್ಲಿ ಅಕಂಪನಿಮೆಂಟ್ ಕೊಟ್ಟಿದ್ದಕ್ಕಾಗಿ. ಸುಷ್ಮಾ ಡ್ಯಾನಿಯಲ್ ಸೊಂಟಕಿ ವಂದನೆ ಸಲ್ಲಿಸ್ತೇವೆ. ವಿ ವಾಂಟ್ ಟು ಥ್ಯಾಂಕ್ ಯು ಡ್ಯಾನಿಯಲ್ ಸೊಂಟಕಿ ಅಗೇನ್ ಆನ್ ದ ಕೀಬೋರ್ಡ್. ವಿ ವಾಂಟ್ ಟು ಥ್ಯಾಂಕ್ ದೆಮ್. ಅವರು ಸಮಯ ಕೊಟ್ಟು ಇಲ್ಲಿ ಈ ರೀತಿಯಾಗಿ ತಮ್ಮ ಸಾಮರ್ಥ್ಯ ಮತ್ತು ಕಲೆಯನ್ನು ದೇವರ ರಾಜ್ಯದ ಅಭಿವೃದ್ಧಿಗಾಗಿ ಕೊಟ್ಟದಕ್ಕಾಗಿ ನಾನು ಅವರಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಪ್ರಿಯರೇ, ಈ ಸಮಯ ನಾವು ವಿಶೇಷವಾಗಿ ಈ ಕೆಲವು ಅಂಶಗಳನ್ನು ನಿಮ್ಮ ಗಮನಕ್ಕೆ ತರ ಬಯಸ್ತೇವೆ. ನಾವು ಈ ಸಾಯಂಕಾಲ 5 ಗಂಟೆಗೆ ಅಲ್ಲ, ಚಿಲ್ಡ್ರನ್ಸ್ ಪ್ರೋಗ್ರಾಮ್ ಎಷ್ಟು ಗಂಟೆಗೆ? 5 o'clock ಮಕ್ಕಳನ್ನು ಕೂಡಿಸಿ ಒಂದು ಸ್ವಲ್ಪ ಸ್ಪೆಷಲ್ ಆದಂಥ ಪ್ರೋಗ್ರಾಮ್ ಇದೆ, ದಯಮಾಡಿ ನೋಡ್ರಿ. 5 o'clock ಇವತ್ತು ಸಾಯಂಕಾಲ, ಕರೆಕ್ಟ್ 5 o'clock. ಓಕೆ. ಆಮೇಲೆ ನೆಕ್ಸ್ಟ್ ವೀಕ್ಗಾಗಿ ನಾವು ನಮ್ಮದೇ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಮಕ್ಕಳ ಕಾರ್ಯಕ್ರಮಕ್ಕಾಗಿ. ಅದಕ್ಕಾಗಿ ದಯಮಾಡಿ ನೀವು ಪ್ರಾರ್ಥನೆ ಮಾಡಿರಿ. ವಿಶೇಷವಾದಂಥ ಈ ಹೊಸ ಪ್ರಯತ್ನ, ಓನ್ಲಿ ಚಿಲ್ಡ್ರನ್ಸ್ ಪ್ರೋಗ್ರಾಮ್ ನೆಕ್ಸ್ಟ್ ವೀಕ್ ಸಂಡೇಗಾಗಿ. ಮತ್ತು ಈ ಮಂಗಳವಾರ ದಿವಸ ಇಲ್ಲಿ ಆನ್ಲೈನ್ ಪ್ರೇಯರ್ ಅದು ನಾವು ನಡೆಸಬೇಕೆಂಬುದಾಗಿದೆ. ಅದು ಅನೇಕರು ಪ್ರೇಯರ್ ಟೀಮ್ ಚಂದ್ರಮ್ಮ ಕೋಟಿ ಅವರೆಲ್ಲ ಕೂತ್ಕೊಂಡು ಲೈವ್ ಬಂದು ಅವರು ಪ್ರಾರ್ಥನೆಯಲ್ಲಿ ನಿಮ್ಮ ನಿರ್ದಿಷ್ಟವಾದ ಪ್ರಾರ್ಥನೆಗಳಿಗೆಲ್ಲ ರಿಕ್ವೆಸ್ಟ್ ನೀವು ಫೇಸ್ಬುಕ್ನಲ್ಲಿ ಆಗಲಿ ವಾಟ್ಸಪ್ನಲ್ಲಿ ಆಗಲಿ ನೀವು ರಿಕ್ವೆಸ್ಟ್ ಮಾಡಿದರೆ ಅವರೆಲ್ಲ ಪ್ರೇಯರ್ ಟೀಮ್ನಲ್ಲಿ ನಿಮಗಾಗಿ ಪ್ರಾರ್ಥಿಸುವುದಕ್ಕೆ ಸಾಧ್ಯವಾಗ್ತದೆ. ಸೊ ಅದಕ್ಕೆ ನೀವು ಮಂಗಳವಾರ ದಿವಸ ಒಂದು ಸಮಯವನ್ನು ನಾವು ಒಂದು ವೇಳೆ ಅದನ್ನು 5 ಗಂಟೆಯಿಂದ ಅದನ್ನು ಮಾಡಬೇಕೆಂದಾಗಿದೆ, 5ರಿಂದ 6 ಗಂಟೆ. ಸೊ ಅದಕ್ಕಾಗಿಯೂ ಕೂಡ ನೀವು ಒಂದು ವೇಳೆ ಸಿದ್ಧವಾಗ್ರಿ. ಇನ್ಫ್ಯಾಕ್ಟ್ ಒಂದು ವೇಳೆ ಸಮಯದ ಬದಲಾವಣೆ ಏನಾದರೂ ಆದರೆ ನೀವು ಸ್ವಲ್ಪ ಸಹಕರಿಸಬೇಕು. ಯಾಕಂದರೆ ನಾವು ಟೆಲಿವಿಷನ್ ಕಂಪ್ನಿ ಅಲ್ಲ, ನಾವು ಚರ್ಚ್ ಆಗಿದ್ದೇವೆ. ಓಕೆ. ಸೊ ನಮ್ಮದು ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಒಂದೊಂದು ಸತಿ ಇಂಟರ್ನೆಟ್ ಕೈ ಕೊಡ್ತದೆ, ಒಂದು ಸತಿ ಕರೆಂಟ್ ಕೈ ಕೊಡ್ತದೆ. ಬಟ್ ಯಾರು ಈವರೆಗೂ ಮನುಷ್ಯರ ಕೈ ಕೊಟ್ಟಿಲ್ಲ, ಅದಕ್ಕೆ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಸೊ ನೀವು ಸಹ ಆರಾಧನೆಯಲ್ಲಿ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದೀರಿ, ನಿಮಗೆ ನಾವು ಹೃದಯಪೂರ್ವಕವಾಗಿ ವಂದನೆ ಸಲ್ಲಿಸ್ತೇವೆ. ಸೊ ಮತ್ತೆ ಮಂಗಳವಾರ ದಿವಸದಿಂದ ಬೆಳಿಗ್ಗೆ 11 ಗಂಟೆಯಿಂದ ಆತ್ಮಭರಿತ ಜೀವಿತದ ರಹಸ್ಯಗಳನ್ನು ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ. ಸೊ ಈ ವಾರ ಕೂಡ ನಾವು ಶನಿವಾರದವರೆಗೆ ಮತ್ತೆ 5 ಬೇರೆ ಬೇರೆ
ಟಾಪಿಕ್ಸ್ಗಳ ಕುರಿತು ಅಭ್ಯಾಸ ಮಾಡ್ತೇವೆ. ಅದರ ಪೋಸ್ಟರ್ ನೀವು ಸ್ವಲ್ಪ ಸಮಯದ ನಂತರ ನೋಡ್ಲಿಕ್ಕಿದ್ದೀರಿ. ಯಾವ್ಯಾವ ಟಾಪಿಕ್ನಲ್ಲಿ ಪರಿಶುದ್ಧಾತ್ಮ ಭರಿತ ಜೀವಿತದ ಸಂಬಂಧಪಟ್ಟಂತ ಅನೇಕ ವಿಷಯಗಳನ್ನ ಈ ವಾರದಲ್ಲಿ ನಾವು ಕಲೀಲಿಕ್ಕಿದೆ. ಅದರ ಲಿಸ್ಟನ್ನು ಕೂಡ ನೀವು ಗಮನಿಸ್ರಿ. ಅಪೊಸ್ತಲರ ಕೃತ್ಯದ ಅಧ್ಯಯನ ಕೂಡ ಈ ವಾರ ಅದು ಮುಕ್ತಾಯಗೊಳ್ಳುತ್ತದೆ. ಅದನ್ನು ನೀವು ವಿಶೇಷವಾಗಿ ಗಮನಿಸಬೇಕೆಂಬುದಾಗಿ ನಿಮ್ಮಲ್ಲಿ ವಿನಂತಿಸ್ತೇವೆ. ಸೊ ಪ್ರಿಯರೇ, ಇದು ದೇವರಿಗೆ ನಾವು ಕಾಣಿಕೆಗಳನ್ನು ಸಲ್ಲಿಸುವಂಥ ಸಮಯ ಕೂಡ. ಸೊ ನಾವು ಕಾಣಿಕೆಯ ವಿಷಯವಾಗಿ ಈಗಾಗಲೇ ನಾವು ಒಂದು ವಾಟ್ಸಪ್ ವಿಡಿಯೋ, ಅದು ಕೇವಲ ಸದಸ್ಯರಿಗಾಗಿ ಮಾತ್ರ. ನೀವು ಹುಬ್ಳಿ ಸಿಟಿ ಅಸೆಂಬ್ಲಿ ಆಫ್ ಗಾಡ್ ಚರ್ಚ್ನಿಂದ ಆಶೀರ್ವಾದ ಹೊಂದುತ್ತಾ ಇದ್ರೆ, ಈ ಸೇವೆಯಲ್ಲಿ ನೀವು ಭಾಗವಹಿಸಲು ಬಯಸುವುದಾದರೆ, ಸೇವೆಯಲ್ಲಿ ನೀವು ಭಾಗವಹಿಸ್ತಾ ಇದ್ದವರು ನೀವು ಭಾಗವಹಿಸುವುದಕ್ಕೆ ನಾನು ಪ್ರೋತ್ಸಾಹ ಮಾಡ್ತೇನೆ. ಆದರೆ ಕೆಲವರು ಈ ಕೆಲಸ ಮಾಡ್ತಾರೆ, ಒಂದು ಹೋಟೆಲ್ನಲ್ಲಿ ಉಂಡು ಮತ್ತೊಂದು ಹೋಟೆಲ್ಗೆ ಬಿಲ್ ಕೊಡಬಾರ್ದು. ಓಕೆ, ನೀವು ಯಾವ ಚರ್ಚ್ನಲ್ಲಿ ಇದ್ದೀರಿ ಆ ಚರ್ಚಿಗೆ ನಿಮ್ಮ ದಶಂಭಾಗ, ನಿಮ್ಮ ಕಾಣಿಕೆ ತಲುಪಬೇಕು. ಓಕೆ, ನೀವು ಎಲ್ಲಿ ಆತ್ಮಿಕವಾಗಿ ಬಲಗೊಳ್ತಾ ಇದ್ದೀರಿ ಅಲ್ಲಿ ನಿಮ್ಮ ಒಂದು ಕಾಣಿಕೆ, ದಶಂಭಾಗ, ಫೇತ್ ಪ್ಲೆಜ್ ಮತ್ತು ಸ್ಪೆಷಲ್ ಆಫರಿಂಗ್, ಬಿಲ್ಡಿಂಗ್ ಆಗಿ ಅದೆಲ್ಲ ತಲುಪಿಸುವಂಥದ್ದು, ಮುಟ್ಟಿಸುವಂಥದ್ದು ನಿಮ್ಮ ಆರಾಧನೆ, ಕೊಡುವಂಥದ್ದು ನಾವು ದೇವರಿಗೆ ಸಲ್ಲಿಸುವಂಥ ಆರಾಧನೆ ಕೂಡ. ಸೊ ಅದಕ್ಕಾಗಿ ನಾವು ವಿಶೇಷವಾಗಿ ಈ ಕಾಣಿಕೆಯ ಒಂದು ಕವರ್ ಏನಿದೆ ನೋಡ್ರಿ, ನಾವು ಸಾಮಾನ್ಯವಾಗಿ ಆರಾಧನೆಗಾಗಿ ಉಪಯೋಗಿಸುವಂಥ ಈ ವರ್ಷಿಪ್ ಕವರ್, ಟೈಟ್ಸ್ ಅಂಡ್ ಆಫರಿಂಗ್ಸ್ಗಾಗಿ ಉಪಯೋಗಿಸುವಂಥ ಕವರ್, ಅದನ್ನು ನಾವು ನಿಮಗೆ ತೋರಿಸಿ ಕಳೆದ ಸಾರಿ ನಾವು ಈ ಒಂದು ವಾಟ್ಸಪ್ನಲ್ಲಿ ತೋರಿಸಿದ್ದೇವೆ. ಆ ಒಂದು ಕವರ್ಗಳನ್ನು ನೀವು ಉಪಯೋಗಿಸಿ, ವಿಶೇಷವಾಗಿ ಈ ಥರದ್ದು ನೆನಪಿದೆಯಲ್ಲ, ದಶಂಭಾಗಕ್ಕಾಗಿ ನೀವು ಉಪಯೋಗಿಸೋದು ಇದನ್ನೇ ಸೇಮ್. ನಾವು ಇದರ ಒಂದು 5 ಪ್ರತಿಗಳನ್ನು ಈ ಥರದ ಕವರ್ನಲ್ಲಿ ಹಾಕಿ ನಾವು ಕೊಡ್ತೇವೆ. ಇದರಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ, ಅಲ್ಲಿ ಕರ್ತನ ಮೇಜಿಗೋಸ್ಕರ ಅನುಕೂಲವಾಗುವಂಥ ಆ ಒಂದು ರೊಟ್ಟಿ ಮತ್ತು ದ್ರಾಕ್ಷಾರಸ ಕೂಡ ಇದೆ. ನಾವು 2ನೇ ವಾರ ಕರ್ತನ ಮೇಜಿನ ಆಚರಣೆಯನ್ನು ನಾವು ಮಾಡುವಂಥ ಸಮಯದಲ್ಲಿ ಅದು ಸಹಕಾರಿ ಆಗ್ತದೆ. ಆದರೆ ಈ ಒಂದು ಕವರನ್ನು ನೀವು ನಿಮಗೆ ತಲುಪಿಸುವಂಥ ಪಾಸ್ಟರ್ಸ್, ಏರಿಯಾ ಪಾಸ್ಟರ್ಸ್ ಇದನ್ನು ಮುಟ್ಟಿಸುವಾಗ ಅದನ್ನು ನೀವು ಕೂಡಿಸಿ ಇಂಥ ಕವರ್ನಲ್ಲಿ ಹಾಕಿ ಅವ್ರ ಕಡೆಗೆ ಕೊಟ್ಟು, ಪಾಸ್ಟರ್ ಬೀನಾ ಕೋಟಿಗೆ ನೀವು ಫೋನ್ ಮಾಡಿ ಹೇಳಬೇಕು ಅಥವಾ ತಿಳಿಸ್ಬೇಕು, ಮೆಸೇಜ್ ಮಾಡಿರಿ. ಅವ್ರ ನಂಬರ್ ನಿಮ್ಗೆ ಗೊತ್ತಿರ್ಬೋದು, 9243283488. ಆ ಸಂಖ್ಯೆಗೆ ನೀವು ಅದನ್ನು ನೀವು ಕಳಿಸಿ ಕೊಡ್ತಾ ಇರುವಂಥದ್ದನ್ನು ನೀವು ತಿಳಿಸಿದರೆ ಅದರ ಲೆಕ್ಕ ನಾವು ಇಟ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ನಾವು ಲೆಕ್ಕ ಒಪ್ಪಿಸ್ಬೇಕು, ಸರ್ಕಾರಕ್ಕೂ ಲೆಕ್ಕ ಒಪ್ಪಿಸ್ಬೇಕು. ಅದಕ್ಕೆ ನೀವು ಈ ರೀತಿಯಾಗಿ ಸಹಕರಿಸ್ರಿ. 2ನೇದು, ಗೂಗಲ್ ಪೇ ಮತ್ತು ಫೋನ್ ಪೇ ಮಾಡಲಿಕ್ಕೂ ಸಾಧ್ಯತೆ ಇದೆ. ಅದು ಕೂಡ ಇದೇ ನಂಬರ್ 9243283488. ಅದರ ಒಂದು QR ಕೋಡ್ ಕೂಡ ಇದೆ, ನೀವು ಅದನ್ನು ನೋಡ್ತಾ ಇದ್ದೀರಿ. ಆ QR ಕೋಡ್ ಉಪಯೋಗಿಸಿನೂ ನೀವು ಈ ಒಂದು ನಿಮ್ಮ ಕಾಣಿಕೆ, ದಶಂಭಾಗ ಇವುಗಳನ್ನು ಕೊಡಬಹುದು. ಹಾಗೆ ಫೇತ್ ಪ್ಲೆಜ್ ಕೂಡ ತಲುಪಿಸಬಹುದು. ಅದರ ಜೊತೆಗೆ ಪ್ರಿಯರೇ, ನಾವು ನಮ್ಮ ಹುಬ್ಳಿ ಸಿಟಿ ಅಸೆಂಬ್ಲಿ ಆಫ್ ಗಾಡ್ ಚರ್ಚ್ನ ಬ್ಯಾಂಕ್ ಅಕೌಂಟ್ ಇನ್ಫಾರ್ಮೇಷನ್ ಈಗ ನಿಮ್ಗೆ ಕಾಣ್ತಾ ಇದೆ, ನೋಡ್ತಾ ಇದ್ದೀರಾ? ಸೊ ಈ ಅಕೌಂಟ್ ಇನ್ಫಾರ್ಮೇಷನ್ ಉಪಯೋಗಿಸಿಯೂ ಕೂಡ ನೀವು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ಬೋದು. ಓಕೆ, ಆನ್ಲೈನ್ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಯಾಕಂದರೆ ಈ ಗೂಗಲ್ ಪೇ, ಫೋನ್ ಪೇ ಇವೆಲ್ಲ ಏನು ಗೊತ್ತಿಲ್ಲರಿ ಅಂತಂದರೆ, ಈ ಥರದ ಒಂದು ವೇಳೆ ನೆಟ್ ಬ್ಯಾಂಕಿಂಗ್ ನಿಮ್ಗೆ ಗೊತ್ತಿದ್ರೆ ಅದರ ಮುಖಾಂತರನೂ ಕೂಡ ನೀವು ಕೊಡುವಂಥದ್ದು ಸಾಧ್ಯ. ಸೊ ಈ ಸಮಯದಲ್ಲಿ ನೀವು ಆರಾಧನೆ ಮಾಡ್ತಾ ಇದ್ದಾರೆ, ನೆನ್ಪಿಟ್ಕೊಳ್ರಿ, ನಾನು ಫಂಡ್ ರೈಸಿಂಗ್ ಮಾಡೋಗತ್ತಿಲ್ಲ. ಓಕೆ, ನಾವು ಫೇತ್ ರೈಸಿಂಗ್ ಮಾಡ್ತಾ ಇದ್ದೇವೆ. ನಾವು ದೇವರಿಗೆ ಕೊಡುವ ಸಮಯ, ಮನೆಯಲ್ಲೇ ನೀವು ಒಬ್ಬರು ಆ ಜವಾಬ್ದಾರಿ ತಗೊಂಡು ದೇವರಿಗೆ ಕೊಡುವುದಕ್ಕಾಗಿ ಉತ್ಸಾಹದಿಂದ ಈ ಒಂದು ಹಾಡನ್ನು ನಮ್ಮ ವರ್ಷಿಪ್ ಟೀಮ್ ಹಾಡಲಿಕ್ಕಿದ್ದಾರೆ. ಆ ಸಮಯದಲ್ಲಿ ನಾವು ಸಿದ್ಧವಾಗಿ ಕರ್ತನಿಗೆ ನಮ್ಮ ಕಾಣಿಕೆ, ದಶಂಭಾಗ ಮತ್ತು ಫೇತ್ ಪ್ಲೆಜ್ ಮತ್ತು ಸ್ಪೆಷಲ್ ಥ್ಯಾಂಕ್ಸ್ ಗಿವಿಂಗ್ ಆಫರಿಂಗ್ ಇವೆಲ್ಲವುಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿ ಕೃತಜ್ಞತೆ ಸಲ್ಲಿಸೋಣ. ಸರ್ವಶಕ್ತನಾದ ದೇವರೇ, ಸ್ವಾಮಿ, ನಮಗೆ ಕೊಡುವಂಥ ಸಾಮರ್ಥ್ಯ ಕೊಟ್ಟವನು ನೀನು. ಜಗತ್ತೇ ತತ್ತರಿಸಿ ಹೋಗಿರುವಾಗ ಕೊಡುವ ಹೃದಯ ನೀನು ಕೊಟ್ಟಿರುವಲ್ಲಿ ಸ್ವಾಮಿ ನಾವು ನಿನಗೆ ಕೃತಜ್ಞತೆ ಸಲ್ಲಿಸ್ತೇವೆ. ನೀನು ಕೊಟ್ಟಿರುವಂಥದ್ದನ್ನು ನಿನ್ನ ಜನರಿಗೆ ಸೇವೆಗಾಗಿ ಯಾವ ರೀತಿಯಾಗಿ ನಾವು ತಲುಪಿಸ್ತಾ ಇದ್ದೇವೆ ಎಂಬುದು ನಿನಗೆ ಗೊತ್ತಿದೆ ಸ್ವಾಮಿ. ಹಾಗಾಗಿ ನಾವು ಪ್ರಾರ್ಥಿಸ್ತೇವೆ, ಕೊಡುವ ಪ್ರತಿಯೊಂದು ಕೈಗಳನ್ನು ಆಶೀರ್ವದಿಸು. ಅದೇ ಸಮಯ ನಾವು ಕೊಡುವ ಸಮಯದಲ್ಲಿಯೇ ನಾವು ಸ್ವಾಮಿ ಈ ಒಂದು COVID-19 ಸಾಂಕ್ರಾಮಿಕ ರೋಗದ
ಸಮಸ್ಯೆಯಿಂದಾಗಿ ಬಳಲುತ್ತಿರುವಂಥ ಕಷ್ಟದಲ್ಲಿರುವಂಥ ಅನೇಕ ಬಡ ಜನರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಹೌದು ಸ್ವಾಮಿ, ಸಭೆಯಾಗಿ ಅವರಿಗೆ ಆಹಾರ ಧಾನ್ಯ ಅವುಗಳನ್ನು ತಲುಪಿಸಲು ಮಾಡಿರುವ ಪ್ರಯತ್ನ ನಿನಗೆ ಗೊತ್ತು ಸ್ವಾಮಿ. ಹಾಗೆ ನಾವು ವಿಶೇಷವಾಗಿ ಈ ಸಮಯದಲ್ಲಿ ಎಲ್ಲ ವೈದ್ಯರಿಗಾಗಿ, ನರ್ಸ್ಗಳಿಗಾಗಿ, ಹೆಲ್ತ್ ಕೇರ್ ವರ್ಕರ್ಸ್ಗಾಗಿ ಪ್ರಾರ್ಥಿಸ್ತೇವೆ. ಅವರ ಭದ್ರತೆಗಾಗಿ ಪ್ರಾರ್ಥಿಸ್ತೇವೆ. ಅವರ ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತೇವೆ. ನೀನು ಅವರನ್ನು ಸುರಕ್ಷಿತವಾಗಿಟ್ಟು ನಡೆಸು. ಜೊತೆಗೆ ಅನೇಕರು ಸ್ವಾಮಿ ಈ ದಿವಸಗಳಲ್ಲಿ ತಮ್ಮ ಹುಟ್ಟುಹಬ್ಬವನ್ನ, ವಿವಾಹದ ವಾರ್ಷಿಕೋತ್ಸವನ ಆಚರಿಸ್ತಾ ಇದ್ದಾರೆ. ಯಾವ ಸಂಭ್ರಮವಿಲ್ಲ, ಕೇವಲ ಕುಟುಂಬದವರಾಗಿ ಮಾತ್ರ ಆಚರಿಸ್ತಾ ಇರುವಾಗ ನಾವು ಸಭೆಯಾಗಿ ಅವರಿಗಾಗಿ ನಾವು ಕೃತಜ್ಞತೆ ಸಲ್ಲಿಸ್ತೇವೆ ಸ್ವಾಮಿ. ನೀನು ಅವರನ್ನು ಆಶೀರ್ವದಿಸು. ಹಾಗೆ ನಮ್ಮ ಈ ಒಂದು ಸೇವೆಯು ಎಲ್ಲ ಮನೆಗಳಿಗೆ ತಲುಪುವುದಕ್ಕೋಸ್ಕರ ತಮ್ಮ ತಲಾಂತು ವರಗಳನ್ನು ಕೊಟ್ಟು ಸ್ವಾಮಿ, ಒಂದು ವೇಳೆ ಇಡೀ ದಿನ ಪ್ರಯಾಸ ಪಡುತ್ತಿರುವ ನಮ್ಮ ಮೀಡಿಯಾ ಟೀಮನ್ನ ಹೇರಳವಾಗಿ ನೀನು ಆಶೀರ್ವದಿಸುವಂತೆ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ನಿನಗೆ ಸ್ತೋತ್ರ. ಈ ಕೊಡುವ ಕೈಗಳು ಸಮಯ ಕೊಡುತ್ತಾ ಇದ್ದಾರೆ, ಹಣ ಕೊಡುತ್ತಾ ಇದ್ದಾರೆ, ತಲಾಂತು ವರಗಳನ್ನು ಕೊಡ್ತಾ ಇದ್ದಾರೆ. ಈ ಕೊಡುವ ಪ್ರತಿಯೊಂದು ಜೀವಿತವನ್ನ ನೀನು ಹೇರಳವಾಗಿ ಆಶೀರ್ವದಿಸು. ಕೃತಜ್ಞತೆಯೊಂದಿಗೆ ಈ ಪ್ರಾರ್ಥನೆಯನ್ನ ಯೇಸು ಸ್ವಾಮಿ ಹೆಸರಿನಲ್ಲಿ ನಾವು ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. to Sachin. एक ऐसा प्यार है तेरा कि ऐसा तूने है किया, तेरा प्राण दे दिया ताकि जीऊं मैं सदा। शैतान को हरा दिया, पापों को जड़ से उखाड़ दिया, मुझे घेर लिया नया गीत से। अब मैं जी उठा नया शक्ति से, पीछे नहीं मुड़ूंगा, से लड़ेगा कभी हाथ ना छोड़ेगा। डर हटा कर बल दिया, जीत तूने मुझे दिया। शैतान को हरा दिया, पापों को जड़ से उखाड़ दिया, मुझे घेर लिया नया गीत से। अब मैं जी उठा नया शक्ति से, पीछे नहीं मुड़ूंगा, हार नहीं मानूंगा, बढ़ता रहूंगा संग तेरे, पीछे नहीं मुड़ूंगा, हार नहीं मानूंगा, बढ़ता रहूंगा संग तेरे। ಹಾಲೆಲೂಯಾ. ಪ್ರಿಯರೇ, ಈಗ ನಾವು ಅತ್ಯಂತ ಮಹತ್ವದ ಭಾಗಕ್ಕೆ ಬಂದಿದ್ದೇವೆ. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳುವಂಥ ಸಮಯ. ದಿಸ್ ಇಸ್ ದ ಟೈಮ್ ವಿ ನೌ ಗಿವ್ ಟು ಲಿಸನ್ ಟು ಗಾಡ್ಸ್ ವರ್ಡ್. ಆ್ಯಂಡ್ ಅಟ್ ದಿಸ್ ಟೈಮ್ ಐ ಕಾಲ್ ಅಪಾನ್ Pastor Bina Koti to come and share the word of God, and Pastor Santosh will translate it into Kannada. ಈ ಸಮಯ ಪಾಸ್ಟರ್ ಬೀನಾ ಕೋಟಿ ಬಂದು ದೇವರ ವಾಕ್ಯವನ್ನು ಬೋಧಿಸುವಂತೆ ಅದನ್ನು ಕನ್ನಡದಲ್ಲಿ ಪಾಸ್ಟರ್ ಸಂತೋಷ್ ಬಂದು ಅದನ್ನು ತರ್ಜುಮೆ ಮಾಡಲಿಕ್ಕಿದ್ದಾರೆ. ನಾವು ಉತ್ಸಾಹದಿಂದ ಆಸಕ್ತಿಯಿಂದ ಭಾಗವಹಿಸೋಣ. ಇದು ದೇವರ ವಾಕ್ಯವನ್ನು ಕೇಳುವ ಕಿವಿಗೊಡುವ
ಮಹತ್ವದ ಸಮಯ. ಹಾಲೆಲೂಯಾ, ಹಾಲೆಲೂಯಾ. ಎಲ್ಲರೂ ಈ ಸಮಯದಲ್ಲಿ ದೇವರ ವಾಕ್ಯ ಕೇಳೋದಕ್ಕಾಗಿ ಹೋಗುವಂತೆ ಪಾಸ್ಟರ್ ಬೀನಾ ಅವ್ರನ್ನ ಸಮಯದಲ್ಲಿ ಸ್ವಾಗತಿಸೋಣ. Hallelujah. We are happy to be with you all today, this morning again, as we are worshiping together. ಈ ಮುಂಜಾನೆ ಜಾವದಲ್ಲಿ ನಾವು ತಿರುಗಿ ಸಂತೋಷವುಳ್ಳವರಾಗಿದ್ದೇವೆ ಈ ರೀತಿಯಾಗಿ ಕೂಡಿ ನಿಮ್ಮೊಂದಿಗೆ ಆರಾಧಿಸುವುದಕ್ಕಾಗಿ. Pastor told that whole week I am taking the teaching and all like that, so why don't you share the word of God this Sunday also? ಪಾಸ್ಟರ್ ಅವರು ಹೇಳಿದ್ರು, ಇಡೀ ವಾರ ಒಂದು ಸತ್ಯವೇದ ಅಧ್ಯಯನವನ್ನು ತೆಗೆದುಕೊಳ್ತಾನೆ ಇದ್ದೇನೆ, ಅದಕ್ಕೋಸ್ಕರ ಈ ವಾರ ನೀವು ಯಾಕೆ ತೆಗೆದುಕೊಳ್ಬಾರ್ದು ಅಂತ ನನಗೆ ಹೇಳಿದರು. And you know that Bible says to all the wives that wives submit yourself to the husband. ನಿಮಗೆ ಗೊತ್ತು, ಬೈಬಲ್ ಹೇಳ್ತದೆ ಗಂಡಂದಿರಿಗೆ ಹೆಂಡತಿಯರು ಅಧೀನರಾಗಬೇಕು, ವಿಧೇಯರಾಗಬೇಕಂತ ಹೇಳಿ. It's a joy to stand for the Lord and share the word of God. ಇದು ನಿಜವಾಗ್ಲೂ ಸಂತೋಷಕರವಾಗಿರುವಂಥದ್ದು, ದೇವರ ವಾಕ್ಯಕ್ಕಾಗಿ ನಿಂತು ದೇವರ ವಾಕ್ಯವನ್ನು ಹಂಚುವಂಥದ್ದು. Feel free, Pastor Daniel, as your wife, and more than that, anytime if needed for the ministry, sharing the word or anything, just I want to make myself available and I really feel happy for it. ಪಾಸ್ಟರ್ ವಿಶೇಷವಾಗಿ ನಾನು ಹೇಳಲು ಬಯಸ್ತೇನೆ, ಸೇವೆಯಲ್ಲಿ ಯಾವುದೇ ವಿಧದಲ್ಲಿ ಇರ್ಬೋದು, ಯಾವುದೇ ವಿಧದಲ್ಲಿ ಸಹಾಯ ಸಹಕಾರ ಇರ್ಬೋದು, ಯಾವಾಗಲೂ ನಾನು ಮಾಡಲು ನಿಮಗೋಸ್ಕರ ಸದಾ ಸಿದ್ಧರಿರ್ತೇನೆ. I get excited. ನಾನು ಬಹಳ ಉತ್ಸುಕಳಾಗಿದ್ದೇನೆ. I do not know how I pray, how I preach, how I share, how it reaches to you, but I get very excited when I get the opportunity, not for the stage, but more than that, declaring the word of God which comes with power. ನಾ ಬಹಳ ಉತ್ಸುಕಳಾಗಿದ್ದೇನೆ, ಯಾಕಂತಂದ್ರೆ ದೇವರ ವಾಕ್ಯವು ಹೇಗೆ ನಿಮಗೆ ಮೂಡ್ತದೆ, ಹೇಗೆ ಅರ್ಥ ಆಗ್ತದೆ, ಅವೆಲ್ಲಕ್ಕಿಂತ ಹೆಚ್ಚಾಗಿ ದೇವರ ವಾಕ್ಯವನ್ನ ಹಂಚುವುದಕ್ಕಾಗಿ, ಅಂದ್ರೆ ಸ್ಟೇಜ್ ಮೇಲೆ ನಿಲ್ಲುವುದಕ್ಕಾಗಿ ಅಂತಲ್ಲ, ಬಟ್ ದೇವರ ವಾಕ್ಯ ಹಂಚುವುದಕ್ಕಾಗಿ ನಿಂತಿರುವಂತೆ ಇದು ನನಗೆ ಬಹಳ ಉತ್ಸಾಹವನ್ನು ತರುವಂಥದ್ದು. Professionally, I come as a teacher. ನಾನು ಇಲ್ಲಿ ನನ್ನ ಉದ್ಯೋಗ ನೋಡುವುದಾಗಿದ್ದಲ್ಲಿ ನಿಜವಾಗ್ಲೂ ನಾನು ಟೀಚರ್ ಆಗಿದ್ದೇನೆ. And I am daughter of a teacher. ಅಷ್ಟು ಮಾತ್ರವಲ್ಲದೆ ಟೀಚರಿನ ಒಂದು ಮಗಳು ಸಹ ನಾನಾಗಿದ್ದೆ. Let me revise that last Sunday what I preached. Can I ask a question? Do you remember what was the message? ಸ್ವಲ್ಪ ನಾನು ಕಳೆದ ವಾರ ಹೇಳಿರುವಂತ ಸಂದೇಶ ಏನ್ ಹೇಳಿದೆ ಅಂತ ಅನ್ನೋದನ್ನ ದಯಮಾಡಿ ನಾವು ನೆನಪಿಸಿಕೊಳ್ಳೋಣ. ಸ್ವಲ್ಪ ಏನು ನಾನು ಸಂದೇಶವನ್ನು ಕೊಟ್ಟಿದ್ದೆ. If you have your notebook, don't start going back to see the notes, but more than that, if really you have heard the word of God and you have applied it throughout the week, you will remember what I had preached. ನೀವು ನಿಮ್ಮ ನೋಟ್ಸ್ಗಳನ್ನು ನೋಡಿ ಹಿಂದ್ಗಡೆ ಹೋಗಿ ನೋಡುವುದಂತಲ್ಲ, ಆದ್ರೆ ನಿಜವಾಗ್ಲೂ ನೀವು ನಾನು ಕೊಟ್ಟ ಸಂದೇಶವನ್ನ ಕೇಳಿ ಅನುಸರಿಸಿ ವಿಧೇಯರಾಗಿದ್ದಲ್ಲಿ ಅದು ಡೆಫಿನೆಟ್ಲಿ ನಿಮ್ಮ ಮನಸ್ಸಿನಲ್ಲಿರ್ತದೆ, ನೆನಪಿನಲ್ಲಿದ್ದು ಆ ಒಂದು ವಾಕ್ಯ ಭಾಗ ನೆನಪಿನಲ್ಲಿ ಇರ್ತದೆ. I give you a clue. ಅದಕ್ಕಾಗಿ ಒಂದು ಕ್ಲೂ ಕೊಡ್ತೇನೆ. Most believing person certified by Jesus. ಬಹಳ ನಂಬಿಕೆ ಉಳ್ಳಂತ ವ್ಯಕ್ತಿ, ಯೇಸುವಿನಿಂದ ಗುರುತಿಸಲ್ಪಟ್ಟಿರುವಂತ ವ್ಯಕ್ತಿ. Oh, you started thinking different people's name. ಹಾಗಿದ್ದಲ್ಲಿ ಬಹಳ ಜನರ ಹೆಸರುಗಳು ನಿನ್ನ ನೆನಪಿಗೆ ಬರ್ಲಿಕ್ಕೆ ಆರಂಭಿಸಿರ್ಬೋದು ಈಗ. But if I tell you the doubting person in the Bible, ಸಂಶಯ ಪಡುವಂತ ವ್ಯಕ್ತಿ ಬೈಬಲ್ ನಲ್ಲಿ ಇರುವುದನ್ನ ನಾನು ನಿಮ್ಗೆ ಹೇಳಲು ಬಯಸ್ತೇನೆ. you don't have to see the notes. ನೋಟ್ಸ್ ನೋಡುವ ಅವಶ್ಯಕತೆನೇ ಇಲ್ಲ ಈಗ. Let's not say doubting Thomas, but let's say believing Thomas. ಸಂಶಯ ಪಡುವಂತ ತೋಮನ್ ಅಂತ ಹೇಳುದು ಬೇಡ, ನಂಬುವಂತ ತೋಮನು ಅಂತ. 3 years Thomas was with Jesus almost, and then last minute the situation came that Jesus had to say that come and touch and see I am same Jesus. Here the point I want to make is the people, those who are of the Lord, also sometimes go through the challenge of doubt. ಇಲ್ಲಿ ಅನೇಕ ಸಾರಿ ನಾವು ಇಲ್ಲಿ ಗಮನಿಸ್ತಾ ಇರುವಂತೆ 3 ವರ್ಷ ಯೇಸು ಸ್ವಾಮಿಯೊಟ್ಟಿಗೆ ಸೇವೆಯಲ್ಲಿ ಆತನೊಟ್ಟಿಗೆ ಯಾವಾಗ್ಲೂ ಇದ್ದಂತ ವ್ಯಕ್ತಿ, ಅಂತ ವ್ಯಕ್ತಿಗೆ ಯೇಸು ಸ್ವಾಮಿ ಬಂದು ಆತನ ಒಂದು ಗಾಯಗಳನ್ನ ತೋರಿಸಿ ನಂಬುವಂತ ಕ್ರಿಯೆಗಳನ್ನ ಮಾಡಿಸುವಂತ ಸಾಧ್ಯತೆ ಇರುವಾಗ ಅನೇಕ ಸಾರಿ ಈ ರೀತಿ ನಂಬುವಂತ ಜನರು ಸಹ ಸಂಶಯಗಳಿಗೆ ಒಳಪಡುವಂತ ಸಾಧ್ಯತೆಗಳು ಉಂಟು. I got a testimony. ನನಗೆ ಒಂದು ಸಾಕ್ಷಿ ಈ ರೀತಿಯಾಗಿ ಹೇಳಿದ್ರು. ನನಗೆ Somebody texted me ನನ್ಗೆ ಒಂದು ಮೆಸೇಜ್ ಮಾಡಿದ್ರು ತಮ್ಮ ಸಾಕ್ಷಿಯನ್ನ, saying that Bina, I was hearing the message last Sunday when you were sharing. ಕಳೆದ ವಾರ ಬಿನಾ ನೀನ್ ಮಾಡ್ತಾ ಇರುವಂತದ್ದು ದೇವರ ವಾಕ್ಯವನ್ನ, ನಿನ್ನ ಸಂದೇಶವನ್ನ ನಾವು ಕೇಳಿದ್ವಿ. I was almost losing my faith, but when I heard the message, God reminded me that
You are the blessed one. Without seeing me, you have believed in me. ಓ, ನನ್ನ ನಂಬಿಕೆಯನ್ನೆಲ್ಲ ಕಳೆದುಕೊಂಡಿರುವಂತ ಪರಿಸ್ಥಿತಿ ಇನ್ನೇನು ಮುಗಿದು ಹೋಯ್ತು ಅನ್ನುವಂತ ರೀತಿಯೊಳಗೆ ಇತ್ತು. ಆದ್ರೆ ಈ ಒಂದು ವಾಕ್ಯವನ್ನ ಕೇಳಿದ ನಂತರ ತಿರುಗಿ ನಾನು ನಂಬುವುದಕ್ಕಾಗುವಂತೆ, ಸ್ಥಿರಪಡಿಸಿಕೊಳ್ಳುವುದಕ್ಕಾಗುವಂತೆ ನಿನ್ನ ವಾಕ್ಯ ನಮಗೆ ಸಹಾಯ. Praise God that I did not know who will get ministered, but when we declare the word of God, we know that it goes with the power and it will never come back in vain, but it will bless the people. ಓ, ದೇವರಿಗೆ ಸ್ತೋತ್ರ. ಯಾಕಂತಂದ್ರೆ ನಮ್ಗೆ ಗೊತ್ತಿಲ್ಲ ಯಾವ ಜನರು ಯಾವ ವಿಧದಲ್ಲಿ ಇದನ್ನ ಕೇಳ್ತಾ ಇರ್ತಾರೆ. ಕೇಳೋದ್ರ ಮೂಲಕ ದೇವರು ಯಾವ ಜೀವಿತದಲ್ಲಿ ಕೆಲಸಗಳನ್ನ ಮಾಡಿ ಬದಲಾವಣೆ ತರಲಿಕ್ಕೆ ಸಾಧ್ಯ. Don't just sit on Sunday morning that okay, today is Sunday, so we are hearing the message, we are reading the word, and then it is done. Ritualistic, don't do. ದಯಮಾಡಿ ಭಾನುವಾರ ಬಂದಿದೆ, ಇದು ಒಂದು ಪದ್ಧತಿ, ಆಚಾರದಂತೆ ಕೂತ್ಕೊಂಡು ಭಾನುವಾರ ನಾವು ಮಾಡಬೇಕು, ಕೇಳಬೇಕು, ಆ ರೀತಿ ಉದ್ದೇಶ ವರ್ತನೆಯೊಡನೆ ಕೇಳುವಂಥದ್ದು ವಾಕ್ಯ ಭಾಗ ವರ್ತಿಸುವುದು ಸರಿಯಲ್ಲ. Many of you are sharing your experience of attending the classes of the power of the Holy Spirit, anointing of the Holy Spirit, the Bible study discussion. Many of you are posting personally. And as your pastor, we really rejoice seeing you growing in the Lord. ಓ, ನಿಜವಾಗ್ಲೂ ಅನೇಕ ಜನರು ನೀವು ನಮಗೆ ಸಂದೇಶವನ್ನು ಕಳಿಸಿ ತಿಳಿಸ್ತಾ ಇದ್ದೀರಿ. ನೀವು ಮಾಡ್ತಾ ಇರುವಂತ ಈ ಬೈಬಲ್ ಸ್ಟಡಿ, ಪವಿತ್ರಾತ್ಮನ ವಿಷಯಕ್ಕೆ ಸಂಬಂಧಪಟ್ಟಂತ ಸರಣಿ ಬೈಬಲ್ ಅಧ್ಯಯನವು ಆಶೀರ್ವಾದಕರವಾಗ್ತಾ ಇದೆ ಎಂಬುದನ್ನು ನೀವು ಸಂತೋಷಿಸ್ತಾ ಅದನ್ನು ಕಲಿತಾ ಬೆಳೀತಾ ಇರುವುದನ್ನು ಕೇಳುವಾಗ ನಮಗೂ ಸಭಾಪಾಲಕರಿಗೂ ವಿಶೇಷವಾಗಿದ್ದು ಸಂತೋಷವನ್ನು ತರ್ತದೆ. If you are rejoicing, ನೀವು ಇದರಲ್ಲಿ ಉತ್ಸಾಹ, ಸಂತೋಷ ಪಡ್ತಾ ಇದ್ದೀರಿ, word is speaking to you. ವಾಕ್ಯ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ, Word is alive to you. ನಿಮಗೆ ಈ ವಾಕ್ಯವು ಜೀವಕರವಾಗಿ You ಬರ್ತಾ ಇದ್ದಾರೆ. feel that word of God or Spirit of the Lord is really ministering to you. ದೇವರ ವಾಕ್ಯ, ದೇವರ ಆತ್ಮನು ನಿಮ್ಮ ಜೀವನದಲ್ಲಿ ಕಾರ್ಯ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಅನ್ನುವಂತ ಅನುಭವ ನಿಮ್ಗೆ ಆಗ್ತಾ ಇದ್ದಲ್ಲಿ Don't sit quiet. ಸುಮ್ಮನಾಗಿ ಕೂತ್ಕೊಳ್ಬೇಡ್ರಿ, Call us. ನಮಗೆ ಕರೆ ಮಾಡ್ರಿ. Share with your friend. ನಿಮ್ಮ ಸ್ನೇಹಿತರೊಟ್ಟಿಗೆ ಇದನ್ನ ಹಂಚ್ಕೊಳ್ರಿ. Share with your children. ನಿಮ್ಮ ಮಕ್ಕಳೊಟ್ಟಿಗೆ ಹಂಚ್ಕೊಳ್ರಿ. That's how the power of the darkness gets defeated when we share the Lord's doing in our ಅದೇ lives. ರೀತಿಯಲ್ಲಿ ಅಂಧಕಾರದ ಶಕ್ತಿಗಳು ಯಾವಾಗ ನಾವು ಶುಭ ಸಂದೇಶದ ದೇವರ ವಾಕ್ಯದ ಬಲವನ್ನ ಹಂಚುತ್ತೇವೋ ಆ ಸಂದರ್ಭದಲ್ಲಿ ಅದು ಸೋಲ್ಸಲ್ಪಡ್ತದೆ, ತಳೆಗಿಳಿಯಲ್ಪಡ್ತದೆ. Today we will see from the Bible. ಈ ದಿನ ನಾವು ದೇವರ ವಾಕ್ಯವನ್ನ ಸತ್ಯವೇದದ ಮೂಲಕ ನಾವು ನೋಡ್ಲಿಕ್ಕಿದ್ದೇವೆ. I hope that you are not standing with the brush or lying on the bed, but you are attending the church, and so you are prepared to open the Bible and read the scripture. ನಾನು ನೆನೆಸ್ತೇನೆ, ನೀವು ಬೆಡ್ ನಲ್ಲಿ ಇಲ್ಲ, ಹಾಸಿಗೆಯಲ್ಲಿ ಇಲ್ಲ, ಬ್ರಷ್ ಅನ್ನ ಮಾಡ್ತಾ ಕೂತ್ಕೊಂಡಿಲ್ಲ ಅಂತ ಹೇಳಿ ನೀವು ಸಿದ್ಧರಾಗಿ ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ಕೂತ್ಕೊಂಡಿದ್ದೀರಿ ಅಂತ ಹೇಳಿ. We will look into Gospel of Luke chapter 11. ಈ ಸಮಯದಲ್ಲಿ ನಾವು ಲೂಕನ ಸುವಾರ್ತೆ 11ನೇ ಅಧ್ಯಾಯವನ್ನ ನಾವು ಗಮನಿಸೋಣ. As Evangeline Kotis he read the scripture. ಇವಾಂಜಲಿನ್ ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಓದಿರುವಂತೆ Book of Luke chapter 11 verses 14 to 28, almost 14 verses are there, but it is worth listening the word of God, and Pastor Santosh will read in Kannada. Okay. ಈ ಸಮಯದಲ್ಲಿ ಲೂಕನ ಸುವಾರ್ತೆ 11ನೇ ಅಧ್ಯಾಯ 14ನೇ ವಚನದಿಂದ 28ನೇ ವಚನದವರೆಗೆ ನಾವು ವಾಕ್ಯ ಭಾಗವನ್ನು ಓದಿಕೊಳ್ಳೋಣ. 14ನೇ ವಚನ ಈ ರೀತಿಯಾಗಿ ಪ್ರಾರಂಭವಾಗ್ತದೆ. ಒಂದಾನೊಂದು ಸಮಯದಲ್ಲಿ ಆತನು ಮೂಕ ದೆವ್ವವನ್ನು ಬಿಡಿಸುತ್ತಿದ್ದನು. ಆ ದೆವ್ವವು ಬಿಟ್ಟು ಹೋದ ಮೇಲೆ ಮೂಕನು ಮಾತನಾಡಿದನು. ಅದಕ್ಕೆ ಜನರು ಆಶ್ಚರ್ಯಪಟ್ಟರು. ಆದರೆ ಅವರಲ್ಲಿ ಕೆಲವರು, ಇವನು ದೆವ್ವಗಳ ಒಡೆಯನಾದ ಬೆಲ್ಜೆಬೂಲನ ಸಹಾಯದಿಂದ ದೆವ್ವಗಳನ್ನು ಬಿಡಿಸುತ್ತಾನೆ ಅಂದರು. ಬೇರೆ ಕೆಲವರು, ಆತನನ್ನು ಪರೀಕ್ಷಿಸುವುದಕ್ಕಾಗಿ ನೀನು ಆಕಾಶದಲ್ಲಿ ಒಂದು ಸೂಚಕ ಕಾರ್ಯವನ್ನು ತೋರಿಸಬೇಕು ಎಂದು ಕೇಳಿದರು. ಆತನು ಅವರ ಆಲೋಚನೆಗಳನ್ನು ತಿಳಿದು ಅವರಿಗೆ ಹೇಳಿದ್ದೇನೆಂದರೆ, ತನ್ನಲ್ಲಿ ಭೇದ ಹುಟ್ಟಿಸಿದ ರಾಜ್ಯವು ಹಾಳಾಗುತ್ತದೆ ಮತ್ತು ತನ್ನಲ್ಲಿ ಭೇದ ಹುಟ್ಟಿದ ಮನೆಗಳು ಬೀಳುತ್ತದೆ. ಅದರಂತೆ ಸೈತಾನನು ತನ್ನಲ್ಲಿ ಭೇದ ಹುಟ್ಟಿಸಿಕೊಂಡ್ರೆ ಅವನ ರಾಜ್ಯ ಹೇಗೆ ಉಳಿದಿತ್ತು? ಬೆಲ್ಜೆಬೂಲನ ಬಲದಿಂದ ದೆವ್ವಗಳನ್ನು ಬಿಡಿಸುತ್ತಿ ಎಂದು ನನಗೆ ನೀವು ಹೇಳುತ್ತೀರಲ್ಲ. ನಾನು ಬೆಲ್ಜೆಬೂಲನ ಬಲದಿಂದ ದೆವ್ವಗಳನ್ನು ಬಿಡಿಸುವುದಾದ್ರೆ ನಿಮ್ಮವರು ಯಾರ ಬಲದಿಂದ ಬಿಡಿಸುತ್ತಾರೆ? ಆದುದರಿಂದ ಅವರೇ ನಿಮಗೆ ನ್ಯಾಯ ತೀರಿಸುವವರಾಗುವರು. ನಾನು ದೇವರ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದ್ರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ಒಬ್ಬ ಬಲಿಷ್ಠನು ಸರ್ವಾಯುಧಗಳನ್ನು ಧರಿಸಿಕೊಂಡು ತನ್ನ ಮನೆಯನ್ನು ಕಾಪಾಡಿಕೊಂಡಿರುವಾಗ ಅವನ ವಸ್ತುಗಳು ಭದ್ರವಾಗಿಯೇ ಇರುವವು. ಆದರೆ ಅವನಿಗಿಂತ ಬಲಿಷ್ಠನು ಬಂದು ಅವನನ್ನು ಸೋಲಿಸಿದ ಮೇಲೆ ಆ ಮೊದಲಿನವನು ನೆಚ್ಚಿಕೊಂಡಿದ್ದ ಆಯುಧಗಳನ್ನೆಲ್ಲ ತೆಗೆದುಕೊಂಡು ತಾನು ಸುಲಿಗೆ ಮಾಡಿಕೊಂಡಿದ್ದನ್ನು ಹಂಚಿಕೊಡುವನು. ನನ್ನ ಪಕ್ಷ ಹಿಡಿಯದವನು ನನಗೆ ವಿರೋಧಿ, ನನ್ನ ಜೊತೆಯಲ್ಲಿ ಒಟ್ಟು ಗೂಡಿಸದವನು ಚದರಿಸುವವನಾಗುತ್ತಾನೆ. ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನ ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ.
ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ಹಿಂತಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದು ಆ ಮನೆಯ ಗುಡಿಸಿ ಅಲಂಕರಿಸಿದ್ದಾಗಿರುವುದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ಕರ್ಕೊಂಡು ಬರುವುದು. ಅವು ಒಳಹೊಕ್ಕು ಅಲ್ಲಿ ವಾಸ ಮಾಡುವವು. ಆಗ ಆ ಮನುಷ್ಯನ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗಿರುವುದು ಅಂದನು. ಆತನು ಈ ಮಾತುಗಳನ್ನು ಹೇಳುತ್ತಿರುವಾಗ ಜನರಲ್ಲಿ ಒಬ್ಬ ಸ್ತ್ರೀಯು, ನಿನ್ನನ್ನ ಹೊತ್ತ ಗರ್ಭವು ನೀನು ಕುಡಿದ ಮೊಲೆಗಳು ಧನ್ಯವಾದವುಗಳು ಎಂದು ಕೂಗಿದಳು. ಆತನು ಹಾಗನ್ನಬೇಡಮ್ಮ, ದೇವರ ವಾಕ್ಯವನ್ನ ಕೇಳಿ ಅದಕ್ಕೆ ಸರಿಯಾಗಿ ನಡೆದುಕೊಳ್ಳುವವರೇ ಧನ್ಯರು ಅಂದನು. May God bless the word. ದೇವರು ಈ ವಾಕ್ಯವನ್ನ ಆಶೀರ್ವದಿಸಲಿ. Yesterday evening I was talking to one of the person. ನಿನ್ನೆಯ ದಿನ ನಾನು ಸಾಯಂಕಾಲ ಒಬ್ಬ ವ್ಯಕ್ತಿ ಕೂಡ ಮಾತನಾಡ್ತಾ ಇದ್ದೆ. A long time of conversation of the situation of whole world. ಇಡೀ ವಿಶ್ವದಲ್ಲಿ ಆಗ್ತಾ ಇರುವಂತ ಸಂಗತಿಗಳ ವಿಷಯದ ಕುರಿತು ಬಹಳ ಹೊತ್ತು ನಾವು ಮಾತನಾಡಿದ್ವು. This person does not know much about Jesus. ಯೇಸುವಿನ ಬಗ್ಗೆ ಈ ವ್ಯಕ್ತಿಗೆ ಹೆಚ್ಚಿಗೆ ಗೊತ್ತಿದ್ದಿಲ್ಲ. Few times he has gone to the church but not inside. He has sat outside of the church and has heard about Jesus. ಕೆಲವೊಂದು ಸಾರಿ ಚರ್ಚ್ಗೆ ಅವರು ಹೋಗಿದ್ರು. ಅದು ಚರ್ಚ್ಗೆ ಒಳಗಡೆ ಅಂತಲ್ಲ, ಆದ್ರೆ ಹೊರಗಡೆ ಇದ್ದು ಸ್ವಲ್ಪ ಅವ್ರು ಕೇಳಿಸ್ಕೊಂಡು ಬಂದಿರುವಂತ ಮಾಹಿತಿ ಅಷ್ಟೇ ಹೊರತು ಮತ್ತೆ Why he did not go inside was his choice, but he said that whenever I heard the message shared in the church inside, it is so peace giving. ಯಾಕೆ ಅವರು ಒಳಗಡೆ ಹೋಗ್ಲಿಲ್ಲ ನನಗೆ ಗೊತ್ತಿಲ್ಲ, ಆದ್ರೆ ಪ್ರತಿ ಸಾರಿ ಹೊರಗಡೆ ಕೂತು ನಾನು ದೇವರ ವಾಕ್ಯವನ್ನ ಕೇಳಿದಾಗ ಅದು ಸಮಾಧಾನವನ್ನ ತರುವಂತದ್ದಾಗಿತ್ತು ಅಂತ ಅವ್ರು ಹೇಳ್ತಾ ಇದ್ರು. And the next he continues his talk and he says, ಅದರಂತೆ ಅವರು ಮುಂದುವರೆದು ಮಾತನಾಡ್ತಾ ಈ ರೀತಿಯಾಗಿ ಹೇಳಿದ್ರು, there is some power in this world which is really working and that's why this world is running. ಯಾವುದೋ ಒಂದು ಶಕ್ತಿ ಇದೆ, ಆ ಶಕ್ತಿ ಲೋಕದಲ್ಲಿ ಕೆಲಸ ಮಾಡುವುದರಿಂದಲೇ ಈ ಲೋಕವು ನಡೀತಾ ಇದೆ ಅಂತ ಹೇಳಿದ್ರು. It was interesting to hear. ಇದನ್ನ ಕೇಳುವಾಗ ಬಹಳ ವಿಶೇಷ ಅನಿಸ್ತದೆ. But he was confused and he said, what is this, the power of this virus called corona, that this is really fighting with the power which is running the world? ಇದು ಕೊರೋನಾ ವೈರಸ್ಸಿನ ಸಾಮರ್ಥ್ಯ ಏನು, ಇದು ಕೊರೋನಾ ಅಂತ ಹೇಳುವಾಗ ಇಡೀ ವಿಶ್ವವನ್ನೇ ನಡೆಸ್ತಾ ಇರುವಂತಹ ಶಕ್ತಿಯೊಟ್ಟಿಗೆ ಇದು ಹೋರಾಡ್ತಾ ಇದೆಯಲ್ಲ ಅಂತ ಹೇಳಿ ಅವ್ರು ಅಂತ ಇದ್ರು. True, this question is with many people's heart and mind. ಈ ಒಂದು ರೀತಿಯಾಗಿರುವಂತ ಪ್ರಶ್ನೆ ಅನೇಕ ಜನರ ಹೃದಯದಲ್ಲಿ ಮನಸ್ಸಿನಲ್ಲಿ ಪ್ರಶ್ನೆ ಉದ್ಭವ ಆಗ್ತಾ ಇದೆ. One unseen virus. ಒಂದು ಕಣ್ಣಿಗೆ ಕಾಣದಂತ ಈ ಒಂದು ವೈರಸ್. And everybody at least one time for sure pronounces corona. ಒಂದಿಲ್ಲ ಒಂದು ಒಬ್ಬೊಬ್ಬರು ಬಾಯಿಯಿಂದ ದಿನದಲ್ಲಿ ಒಂದು ಸಾರಿ ಆದ್ರೂ ಆ ಕೊರೋನಾ ಅನ್ನುವಂತ ಒಂದು ಶಬ್ದವನ್ನು ಉಪಯೋಗಿಸ್ತಾರೆ. One small virus has brought the world just in the still position. ಇಡೀ ವಿಶ್ವವನ್ನ ನಿಲ್ಲಿಸುವಂತ ರೀತಿ ಒಳಗೆ ಚಿಕ್ಕದಾಗಿರುವಂತ ಈ ವೈರಸ್ ಕೆಲಸ ಮಾಡುವುದನ್ನ ನಾವು ಗಮನಿಸ್ತಾ ಇದ್ದೇವೆ. What can this be? ಇದು ಹೀಗಿದ್ದಲ್ಲಿ ಇದರ ಸಾಮರ್ಥ್ಯ ಏನಿದು ಎಂಬುದನ್ನು ನೋಡುವುದು ಬಹಳ ಮುಖ್ಯ. What can this be? ಇದು ಏನಾಗಿರಬಹುದು? Are you interested today to know the power of this world and the power of Almighty? ಈ ಲೋಕದ ಶಕ್ತಿಗೂ ಪರಲೋಕದ ಶಕ್ತಿಗೂ ಇರುವಂತಹ ಸಂಗತಿಗಳನ್ನ ವಿಷಯದ ಕುರಿತು ತಿಳಿಯಲು ಈ ದಿನ ಉತ್ಸುಕರಾಗಿದ್ದೀರಾ? Dear friends, do not get deceived by that there is no other force in the world. ಈ ಒಂದು ವಿಷಯದಲ್ಲಿ ನೀವು ಮೋಸ ಹೋಗ್ಬೇಡ್ರಿ. ಈ ಒಂದು ಲೋಕದಲ್ಲಿ ಇನ್ನೊಂದು ಶಕ್ತಿ ಹೋರಾಡುವುದಕ್ಕಾಗಿ ಇಲ್ಲ ಅಂತ ಹೇಳಿ. There is another force in this world which is all the time constantly fighting, rebelling and trying to put the power of God down. ಈ ಇನ್ನೊಂದು ಶಕ್ತಿ ದೇವರ ಶಕ್ತಿಯನ್ನ ತಡೆಯುವುದಕ್ಕೂ ಅದನ್ನ ಸೋಲಿಸುವುದಕ್ಕಾಗಿ ಎಲ್ಲಾ ಪ್ರಯತ್ನ ಪಡ್ತಾ ಇರುವಂತ ಇನ್ನೊಂದು ಶಕ್ತಿ, ಕತ್ತಲೆ ಶಕ್ತಿ ಕೆಲಸ ಯಾವಾಗ್ಲೂ ಮಾಡ್ತಾನೆ ಇದೆ. But it's a joke. ಆದ್ರೆ ಇದು ಕೇಳುವಾಗ ಹಾಸ್ಯ ಅನಿಸ್ತದೆ. If devil is trying to defeat God, it's a joke. ಸೈತಾನನು ದೇವರನ್ನ ಸೋಲಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಿರುವಂತ ಮಾತುಗಳು ಬರುವಾಗ ಇದು ಕೇಳಿದ್ರೆ ಇದು ಹಾಸ್ಯ ಮಾತ್ರ ಹೊರತು Bible says that devil is the fallen angel from heaven. ಪರಲೋಕದಿಂದ ಬೀಳಿಸಲ್ಪಟ್ಟಿರುವಂತವನು ಸೈತಾನನು ಅನ್ನುವುದು ಬೈಬಲ್ ನಲ್ಲಿ ಸ್ಪಷ್ಟವಾಗಿ ಹೇಳ್ತದೆ. ತಳ್ಳಲ್ಪಟ್ಟವನವನು. This is the fallen angel. ಈತನು ಬೀಳಲ್ಪಟ್ಟಿರುವಂತ ಒಬ್ಬ ದೇವದೂತ. Fallen angel. ಬಿದ್ದಿರುವಂತ ದೇವದೂತ ಈತನು. Its eternity is in hell. ಆತನ ನಿತ್ಯತ್ವ ಎಲ್ಲಿದೆ ಅಂತಂದ್ರೆ ನರಕದಲ್ಲಿದೆ.
And when he is in hell, ಆತನು ನರಕದಲ್ಲಿರುವಾಗ he knows that I cannot make it to heaven. ಓ ಪರಲೋಕಕ್ಕೆ ಇನ್ನೇನು ಹೋಗ್ಲಿಕ್ಕೆ ನನಗೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಜ್ಞಾನ ಆತನಿಗೆ ಉಂಟು. Casted out from heaven. ಆ ಪರಲೋಕದಿಂದ ಆತನನ್ನು ತಳ್ಳಲ್ಪಟ್ಟು ಹೊರಗೆ ಹಾಕಿದ್ದಾರೆ. Now he wants to take and drag as many as to hell. ಓ ಈ ಸಂದರ್ಭದಲ್ಲಿ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಎಷ್ಟು ಸಾಧ್ಯವೋ ಅಷ್ಟು ಜನರನ್ನು ಎಳೆದುಕೊಂಡು ನರಕಕ್ಕೆ ಕರೆಯೋಣ ಅಂತ ಹೇಳಿ ಆತನ ಕೆಲಸ ಮಾಡ್ತಾ ಇದ್ದ. And this is what his plan now. ಅದೇ ಈ ಆತನ ಯೋಜನೆ ಪ್ಲಾನ್ ಆಗಿದೆ. John 10:10 it says, ಯೋಹಾನ 10:10 ಹೇಳ್ತದೆ, I have come, ನಾನು ಬಂದಿರುವಂತದ್ದು, the devil has come into this world ಈ ಸೈತಾನನು ಈ ಲೋಕಕ್ಕೆ ಬಂದಿರುವಂತದ್ದು to kill, steal and destroy. ಓ ಕೊಲ್ಲುವುದಕ್ಕಾಗಿಯೂ ಹಾಳು ಮಾಡುವುದಕ್ಕಾಗಿಯೂ ಸಂಪೂರ್ಣ ನಾಶ ಮಾಡುವುದಕ್ಕಾಗಿಯೂ ಆತನು ಬಂದಿದ್ದಾನೆ. But Jesus says, ಆದ್ರೆ ಯೇಸು ಹೇಳ್ತಾನೆ, I have come into this world ನಾನು ಈ ಲೋಕಕ್ಕೆ ಬಂದಿರುವಂತದ್ದು to give you life ನಿಮಗೆ ಜೀವವನ್ನ ಕೊಡ್ಬೇಕಂತ, and life in abundance. ಅದು ಸಮೃದ್ಧಿಯಾದ ಜೀವವನ್ನು ನೀಡಬೇಕನ್ನುವ ಉದ್ದೇಶದಿಂದ Dear friends, just see here verse number 21. 21ನೇ ವಚನವನ್ನ ನಾವು ನೋಡೋಣ ಈ ಸಮಯದಲ್ಲಿ. ಲೂಕನ ಸುವಾರ್ತೆ 11:21. When a strong man fully armed guards his own house, his possession are safe. ಒಬ್ಬ ಬಲಿಷ್ಠನು ಸರ್ವಾಯುಧಗಳನ್ನು ಧರಿಸಿಕೊಂಡು ತನ್ನ ಮನೆಯನ್ನು ಕಾಪಾಡಿಕೊಂಡಿರುವಾಗ ಅವನ ವಸ್ತುಗಳು ಭದ್ರವಾಗಿಯೇ ಇರುವವು. I don't know what are you thinking of when it says when a strong man. ಓ ಬಲಿಷ್ಠ ಒಬ್ಬ ವ್ಯಕ್ತಿ ಅಂತ ಹೇಳುವಂತ ಈ ಶಬ್ದವನ್ನ ಕೇಳುವಾಗ ನಿಮ್ಗೆ ಏನ್ ಬರ್ತದೆ ನೆನಪಿಗೆ ಅಥವಾ ಯೋಚನೆಗೆ ಅಂತ ನನ್ಗೆ ಗೊತ್ತಿಲ್ಲ. About whom are you thinking? ಯಾರ ಬಗ್ಗೆ ಇದನ್ನ ತಿಳಿಸ್ತಾ ಇದೆ? Who is this strong man? ಯಾರು ಈ ಬಲಿಷ್ಠ ವ್ಯಕ್ತಿ? Oh, fully armed. ಎಲ್ಲಾ ಸರ್ವಾಯುಧಗಳನ್ನು ಹೊಂದಿರುವಂತ ವ್ಯಕ್ತಿ, Guards his own house ತನ್ನ ಮನೆಯನ್ನು ಕಾಪಾಡಿಕೊಳ್ತಾ ಅದನ್ನ ಕಾಯ್ತಾ ಇದ್ದಾನೆ, and keeps his possession safe. ಆತನು ತನ್ನ ಎಲ್ಲಾ ರೀತಿಯಾಗಿರುವಂತ ವಸ್ತು ಆಸ್ತಿಗಳನ್ನು ಕಾಪಾಡಿಕೊಂಡು ಅದನ್ನ ಸರಿಯಾಗಿ ನೋಡ್ತಾ ಇದ್ದಾನೆ. Do you know who is this? ಇದು ಯಾರು ಗೊತ್ತಾ? This is devil. ಇದು ಸೈತಾನ. This is devil. ಇದು ಸೈತಾನ. And it says he is strong. ಇಲ್ಲಿ ಹೇಳ್ತಾ ಇದೆ ಆತನು ಬಲಿಷ್ಠವಾಗಿರುವ ಆತನು, And he is fully armed. ಅವನು ಫುಲ್ ಎಲ್ಲಾ ರೀತಿಯ ಸರ್ವಾಯುಧಗಳನ್ನು ಧರಿಸಿರುವಂತವನು. Oh, what is his arm? How can he catch you? How can he drag you? How can he pick you? Where he can tempt you? Where he can swallow you? He is ready with how to make you fall. ಏನು ಆತನ ಆಯುಧಗಳು, ಹೇಗೆ ಯಾರನ್ನ ಬೀಳಿಸ್ಲಿ, ಯಾರನ್ನ ತನ್ನ ಕಡೆ ಸೆಳೆಯಲಿ, ಯಾರಿಗೆ ಮೋಸಗೊಳಿಸ್ಲಿ, ಹೇಗಾದ್ರೂ ನಿಮ್ಮನ್ನ ಹಾಳು ಮಾಡುವುದಕ್ಕಾಗಿ ಎಲ್ಲಾ ಪ್ರಯತ್ನ ಪಡುವಂತ ಆತನಲ್ಲಿರುವಂತ ಆಯುಧಗಳು. And he guards his house. ಆತನು ತನ್ನ ಮನೆಯನ್ನ ಕಾಯ್ತಾನೆ. And do you know where is his house? ಆತನ ಮನೆಯಲ್ಲಿದೆ ಗೊತ್ತಾ? Hell, you will say. ನರಕದಲ್ಲಿ ಅಂತ ಹೇಳ್ತೇವೆ. Oh no. ಇಲ್ಲ, His house is ಆತನ ಮನೆ every unbelieving heart. ಯಾರ್ಯಾರು ನಂಬೋದಿಲ್ಲೋ ಎಲ್ಲ ಅವಿಶ್ವಾಸಿಗಳ ಹೃದಯದಲ್ಲದಿದೆ. Every unbelieving heart is the house of devil. ಪ್ರತಿಯೊಬ್ಬ ಅವಿಶ್ವಾಸಿಯ ಹೃದಯದಲ್ಲಿ ಸೈತಾನನು ತನ್ನ ಮನೆಯನ್ನ ಮಾಡ್ಕೊಂಡಿರ್ತಾನೆ. When I say unbelieving, unbelieving means the one who is not able to have faith in living God Jesus Christ. ಯಾರು ನಾನು ಈ ನಂಬದ ವ್ಯಕ್ತಿಗಳು ಅಂತ ಹೇಳುವಾಗ ಯಾರು ಕ್ರಿಸ್ತ ಯೇಸುವಿನಲ್ಲಿ ಇರುವಂತ ನಂಬಿಕೆನ ಆತನ ಮೇಲೆ ಇಡದಿರುವಂತ ಪ್ರತಿಯೊಂದು ಹೃದಯ ಜೀವಿತಗಳು ಅದು ಆತನ ಒಂದು ಸ್ಥಳಗಳು, ಮನೆಗಳು, ಸೈತಾನನ All the unbelieving heart is, all the unbelieving life is, all the people, those who are away from God is his possession. ಯಾರ್ಯಾರು ನಂಬೋದಿಲ್ವೋ, ವಿಶ್ವಾಸಿಸುವುದಿಲ್ವೋ, ದೇವರ ಮೇಲೆ ನಂಬಿಕೆ ಇಟ್ಟು ಸ್ವೀಕರಿಸದೇ ಇರುವಂತ ಯೇಸುವನ್ನು ಸ್ವೀಕರಿಸಿರುವ ಪ್ರತಿಯೊಂದು ಹೃದಯ ಜೀವಿತಗಳು ಆತನ ಮನೆಗಳಾಗಿವೆ. As long he can keep you away from God. ದೇವರಿಂದ ಎಷ್ಟು ಸಾಧ್ಯವೋ ಅಷ್ಟರವರೆಗೂ ಆತ ನಿಮ್ಮನ್ನ ದೇವರಿಂದ ದೂರಿಡುವುದಕ್ಕಾಗಿ As long he can keep you away from God. ಎಷ್ಟು ಸಾಧ್ಯ ನಿಮ್ಮನ್ನ ದೇವರಿಂದ ದೂರಿಡ್ಲಿಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ದೂರಿಡುವಾಗ He feels he is safe. ಆತನ ನೆನೆಸ್ತಾನೆ, ನಿಮ್ಮನ್ನ ದೇವರಿಂದ ದೂರಿಟ್ರೆ ತಾನು ಆತನು ಸುರಕ್ಷಿತ ಅಂತ ಹೇಳಿ. Many times you also feel that I am safe. ಅನೇಕ ಸಾರಿ ನೀವು ಯೋಚಿಸಬಹುದು, ನಾನು ಸಹ ಸುರಕ್ಷಿತನಾಗಿದ್ದೇನೆ ಅಂತ ಹೇಳಿ. I am safe. ನಾನು ಬಹಳ ಸುರಕ್ಷಿತ ಇದ್ದೇನೆ. We are safe now. ಈಗ ನಾವು ಬಹಳ ಸುರಕ್ಷಿತವಾಗಿದ್ದೇವೆ. Oh, inside the house. ಮನೆಯಲ್ಲಿದ್ದೇವೆ. Lockdown. ಲಾಕ್ಡೌನ್ ಆಗಿದೆ. With family. ಕುಟುಂಬದೊಟ್ಟಿಗಿದ್ದೇವೆ. With children. ಮಕ್ಕಳೊಟ್ಟಿಗಿದ್ದೇವೆ. Good health. ಒಳ್ಳೆ ಆರೋಗ್ಯ ಐತಿ. Variety food. ಎಲ್ಲಾ ಉತ್ತಮವಾದ ವೆರೈಟಿ ಊಟಗಳು ಸಿಗ್ತಾ ಇದೆ. One more tiffin is increased. ಈಗ ಇನ್ನೊಂದು ರೀತಿ ಊಟದಲ್ಲಿ ಇನ್ನೂ ಎಕ್ಸ್ಟ್ರಾ ಊಟ ನಾವು ಮಾಡ್ತಾ ಇದ್ದೇವೆ. ಈಗ Work is reduced. ಕೆಲಸಗಳು ಎಲ್ಲಾ ಇಲ್ಲ ಈಗ.
No more driving or on the road in the sun. ಹೊರಗಡೆ ಒಂದು ಬಿಸಿಲಿನಲ್ಲಿ ಹೊರಗಡೆ ಗಾಡಿಯಲ್ಲಿ ಸುತ್ತಾಡುವಂತ ಅವಶ್ಯಕತೆನೂ ಈಗಿಲ್ಲ. No work pressure. ಯಾವುದೇ ಕೆಲಸದ ಒತ್ತಡ ಇಲ್ಲ. No BP high. BP ಹೆಚ್ಚುನೂ ಇಲ್ಲ. No any dhamki or threatening of boss. ಬಾಸ್ ಗಳ ಕಿರಿಕಿರಿನೂ ಆಗ್ಲಿ, ಯಾವುದೇ ಸಮಸ್ಯೆ ಒತ್ತಡ ಆಗ್ಲಿ ಇಲ್ಲ. Everything looks like peaceful. ನೋಡಿದ್ರಂದ್ರೆ ಎಲ್ಲಾ ಸಮಾಧಾನ ಶಾಂತದಿಂದ ಇದೆ ಅಂತ ಅನಿಸ್ತದೆ. Only little fear is there that corona should not come to our house. ಒಂದೇ ಒಂದು ಭಯ ಏನಂತಂದ್ರೆ ಕೊರೋನಾ ಮಾತ್ರ ನಮಗ ಅಂಟಬಾರ್ದು, ನಮ್ಮ ಕುಟುಂಬಕ್ಕೂ ನಮಗಂತ ಅನ್ನುವಂಥದ್ದು ಅಷ್ಟೇ. Red zone, quarantine, corona, those things should not come, and otherwise we are fine. ರೆಡ್ ಝೋನ್ ಇರ್ಬೋದು, ಕ್ವಾರಂಟೈನ್ ಆಗಿರುವಂತ ಪ್ರದೇಶ ಇರ್ಬೋದು, ಈ ಸಂಗತಿಗಳು ನಮ್ಗೆ ಅಂಟಬಾರ್ದು, ಅದರಿಂದ ನಾವು ದೂರ ಇರ್ಬೇಕು ಸುರಕ್ಷಿತವಾಗಿ ಅನ್ನೋದು ಅಷ್ಟೇ. Dear friends, ಪ್ರಿಯ ಸ್ನೇಹಿತರೆ, almost a month has gone. ಒಂದು ತಿಂಗಳು ಹೆಚ್ಚು ಕಡಿಮೆ ಕಳೆದು ಹೋಗಿದೆ. Many of you have lost the practice of your disciplined life. ನಿಮ್ಮ ಒಂದು ಶಿಸ್ತಿನ ಜೀವಿತವನ್ನ ಎಲ್ಲರೂ ಕಳೆದುಕೊಂಡಿದ್ದೀರಿ ಅನೇಕರು. ನೀವು You have become more lazy. ಹೆಚ್ಚು ನೀವು ಸೋಮಾರಿಗಳಾಗ್ತಾ ಇದ್ದೀರಿ. You have become more away from God. ದೇವರಿಂದ ಹೆಚ್ಚು ನೀವು ದೂರ ಹೋಗ್ತಾ ಇದ್ದೀರಿ. Social media has become your platform. ನಿಮ್ಮ ಈ ಒಂದು ಸಾಮಾಜಿಕ ಜಾಲತಾಣಗಳೇ ಹೆಚ್ಚಿನ ಸಮಯ ನಿಮ್ಮನ್ನು ತೆಗೆದುಕೊಳ್ತಾ ಇದೆ. Which is not fetching you anything. ಅದರ ಮೂಲಕ ನಿಮಗೆ ಯಾವುದೇ ಉಪಯೋಗ ಲಾಭಗಳು ನಿಮ್ಗೆ ಆಗ್ತಾ ಇಲ್ಲ, ಬೆಳೀತಾ ಇಲ್ಲ. All the garbages you are posting from here to there, here to there, one machine has just become your full world. ಎಲ್ಲಾ ರೀತಿಯ ಕಸಗಳನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳ ಫಾರ್ವರ್ಡ್ ಮಾಡ್ತಾನೆ ಇರ್ತೇವೆ ಹೊರತು ಕೇವಲ ಒಂದು ಮಷೀನು ನಿಮ್ಮ ಜೀವನವನ್ನ ನಿಯಂತ್ರಿಸ್ತಾ ಇದೆಯೋ ಅನ್ನುವಂತ ರೀತಿಯೊಳಗಿದೆ. Strong man is at work. ಬಲಶಾಲಿಯಾಗಿರುವಂತ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದಾನೆ. Strong man is at work. ಬಲಿಷ್ಠವಾಗಿರುವಂತ ವ್ಯಕ್ತಿ ಕೆಲಸದಲ್ಲಿದ್ದಾನೆ. How many days you will keep planning that I will start tomorrow praying? ಎಷ್ಟು ಜನ ನೀವು ಯೋಚಿಸಿ ಆಲೋಚನೆ ಮಾಡ್ತಾ ಇದ್ರಿ, ನಾಳೆಯಿಂದ ನಾನು ಪ್ರಾರ್ಥನೆ ಆರಂಭಿಸ್ತೇನೆ ಅಂತ. How many days you will keep planning only that I will fast, I think world is going to come to an end and so I will fast, and you are postponing. ಎಷ್ಟು ಸಾರಿ ನೀವು ಇದನ್ನ ಯೋಚಿಸ್ತಾನೆ ಕುಳಿತಾ ಇದ್ದೀರಿ, ನಾವು ಉಪವಾಸ ಪ್ರಾರ್ಥನೆ ಮಾಡ್ತೇನೆ, ಲೋಕವು ಅಂತ್ಯ ಆಗ್ಲಿಕ್ಕೆ ಬಂದಿದೆ, ನಾ ಇನ್ನು ಮುಂದೆ ಅದನ್ನ ಮಾಡ್ತೇನೆ, ಪ್ರಾರ್ಥನೆ ಮಾಡ್ತೇನೆ ಅಂತ ಎಷ್ಟು ಸಾರಿ ನೀವು ಯೋಚಿಸ್ತಾ ಇದ್ದೀರಿ, ಇನ್ನು ಮಾಡ್ತಾ. 1 month over. ಒಂದು ತಿಂಗಳ ಮುಗಿದೋಯ್ತು. Nothing new. ಏನು ಹೊಸದಿಲ್ಲ. Nothing new. ಏನು ಹೊಸದಿಲ್ಲ. No plans. ಯಾವುದೇ ಯೋಚನೆ ಇಲ್ಲ. Just more laziness. ಇನ್ನು ಹೆಚ್ಚು ಸೋಮಾರಿ ಆಗ್ತಾ ಇದೆ. At home everybody is nagging and dragging you. ಎಲ್ಲರೂ ಮನೆಯಲ್ಲಿ ಒಂದಿಲ್ಲ ಒಂದು ಕೆಲಸದಲ್ಲಿ ಎಳಿತಾ ನಿಮ್ಮನ್ನ ಕಾರ್ಯಗಳಲ್ಲಿ ಇಳಿಸ್ತಾ ಇದ್ದಾರೆ ಅಷ್ಟೇ. Strong man is happy. ಇಂಥ ವಿಷಯಗಳನ್ನು ಗಮನಿಸುವಾಗ ಬಲಿಷ್ಠ ವ್ಯಕ್ತಿಗೆ ಸಂತೋಷ. Luke, Gospel of Luke chapter 11 verse 21, that is strong man is happy. ಲೂಕನ ಸುವಾರ್ತೆ 11:21 ನೋಡುವಂತೆ ಈ ಬಲಿಷ್ಠ ವ್ಯಕ್ತಿ ಸಂತೋಷವುಳ್ಳವನಾಗಿದ್ದಾನೆ. As long he can keep you away from God, ಎಷ್ಟರವರೆಗೆ ದೇವರಿಂದ ನಿಮ್ಮನ್ನ ದೂರವಾಗಿ ಇಡ್ತಾನೋ ಅಲ್ಲಿವರೆಗೆ he is at peace. ಆತನಿಗೆ ಸಮಾಧಾನದಲ್ಲಿ ಇರ್ತಾನೆ ಅವನು. And he is leading you to a place where there is no peace at all. ನಿಮ್ಮನ್ನ ಎಂದು ಸಮಾಧಾನವಿಲ್ಲದಂತ ಸ್ಥಳಕ್ಕೆ ನಿಮ್ಮನ್ನ ಆತನು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. So now we can choose. ಈಗ ನಮ್ಮ ನಾವು ಆಯ್ಕೆ ಮಾಡಬೇಕಾಗಿದೆ. I am not making something evangelistic here. ಇಲ್ಲಿ ನಾನು ಸುವಾರ್ತೆಯನ್ನು ಸಾರುವಂತ ಕಾರ್ಯವನ್ನು ಈ ಸಮಯದಲ್ಲಿ ನಾನು ಮಾಡ್ತಾ ಇಲ್ಲ. Believe in Jesus, believe in Jesus, believe in Jesus. Many of you know that you have believed in Jesus, but you have gone away from Jesus. Everything comes in front of you: breakfast, lunch, dinner, rest, all lockdown, everything well and good. So Jesus, you be in your corner and I am here aramse on my bed. ಯೇಸು ಸ್ವಾಮಿಯನ್ನ ನಂಬು ಅಂತ ಹೇಳ್ತಾ ಇರುವಂತ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ನಿಮ್ಗೆ ಬೇಕಾಗಿರುವಂತ ಊಟ ಉಪಚಾರ ಎಲ್ಲ ನೀವು ಇರುವಂತ ಸ್ಥಳದಲ್ಲೇ ಸಿಗ್ತಾ ಇದೆ. ಯೇಸುವೆ ನಿನ್ನ ನಂಬಿದ್ದೇವೆ, ನೀವು ಒಂದು ಕೋಣೆಯಾಗಿರು, ನಾ ಇನ್ನೊಂದು ಕೋಣೆಯಲ್ಲಿ ಇರ್ತೇನೆ ಅಂತ ಹೇಳಿ ನಾವು ಜೀವನ ನಡೆಸ್ತಾ ಇದ್ದೇವೆ. Just let us see here, this is strong man, and in the same passage here, verse number 22, pay attention to the scripture. Beautiful. I enjoyed and I want to thank God for the Bible. ಈ ಸಮಯದಲ್ಲಿ ನಾವು 22ನೇ ವಚನವನ್ನು ಸಹ ಗಮನಿಸೋಣ. ಯಾಕಂದ್ರೆ ದೇವರ ವಾಕ್ಯ ಎಷ್ಟು ಸುಂದರವಾಗಿರ್ತದೆ ಅಂತಂದ್ರೆ ನಾನು ಈ ವಾಕ್ಯ ಭಾಗಗಳನ್ನು ಓದುವಾಗ ಬಹಳ ಸಂತೋಷವನ್ನ ನಾ ಅನುಭವಿಸಿದೆ. Verse 22 it says, 22ನೇ ವಚನ ಈ ರೀತಿಯಾಗಿ ಹೇಳ್ತದೆ, when someone is stronger, ಆದರೆ ಅವನಿಗಿಂತಲೂ ಬಲಿಷ್ಠನು. someone is stronger, ಅವನಿಗಿಂತಲೂ ಬಲಿಷ್ಠನು attacks, ಆತನು ಅವನ ಮೇಲೆ ಆಕ್ರಮಣ ಮಾಡಿದಲ್ಲಿ and overpowers, ಅದರದ ಎಲ್ಲಾ ಸ್ವತ್ತುಗಳನ್ನ ಆತನು ದೋಚಿಕೊಂಡಲ್ಲಿ and overpowers him, ಆತನನ್ನು ಸಂಪೂರ್ಣ ಸೋಲಿಸಿದ್ದಲ್ಲಿ and takes away the armor, ಆತನ ಎಲ್ಲಾ ಆಯುಧಗಳನ್ನ ತೆಗೆದುಕೊಂಡು
in which the man had trusted, ಯಾರ ಮೇಲೆ ವ್ಯಕ್ತಿಯ ಮೇಲೆ ಆತನ ನಂಬಿಕೆ ಇಟ್ಟಿದ್ದನು, and divides up, ಅದನ್ನ ಸಂಪೂರ್ಣವಾಗಿ ಅದನ್ನ ಭೇದ ಮಾಡ್ತಾನೆ. he's all plunder. He's all plunder. Yeah, you said it. ಆತನ ಸಂಪೂರ್ಣವಾಗಿ ಆತನ ಭೇದ ಮಾಡುವಂತ ಕೆಲಸ ಮಾಡ್ತಾನೆ. Do you see here the strong man and the stronger man? ಇಲ್ಲಿ ಬಲಿಷ್ಠ ವ್ಯಕ್ತಿ ಆತನಿಗಿಂತಲೂ ಬಲಶಾಲಿ ಆಗಿರುವಂತ ವ್ಯಕ್ತಿ ಇಲ್ಲಿ ಗಮನಿಸ್ತಾ ಇದ್ದೀರಿ. This devil can show himself that he is mighty. ಸೈತಾನನು ಯೋಚಿಸಬಹುದು ನಾನು ಸರ್ವಶಕ್ತನು ಅಂತ ಹೇಳಿ, ಶಕ್ತಿಶಾಲಿ ಅಂತ ಹೇಳಿ. The devil can show himself that he is mighty, but our God is almighty. ಸೈತಾನನು ತೋರಿಸಬಹುದು ತಾನು ಶಕ್ತಿಶಾಲಿ ಅಂತ ಹೇಳಿ, ಆದ್ರೆ ನಮ್ಮ ದೇವರು ಸರ್ವಶಕ್ತಿಶಾಲಿ ಆಗಿದ್ದಾನೆ. Hallelujah. Hallelujah. Devil may say I am strong, but here God is telling that I am stronger and be in my side. He is the almighty God. ಸೈತಾನನು ಹೇಳ್ಬೋದು ನಾನು ಶಕ್ತಿಶಾಲಿ ಅಂತ, ಆದ್ರೆ ದೇವರು ಹೇಳ್ತಾನೆ ನಾನು ಮಹಾಶಕ್ತಿಶಾಲಿ, ನನ್ನ ಪಕ್ಷದಲ್ಲಿ ನೀನಿರು ಅಂತ ಹೇಳಿ. Devil seems to be everywhere. ಈ ಸೈತಾನನು ಎಲ್ಲ ಕಡೆ ಕಂಡು ಬರ್ತಾನೆ. Is he everywhere? ಎಲ್ಲ ಕಡೆ ಇದ್ದಾನ ಸೈತಾನನು? Question is on you. ನಿಮ್ಮ ಮೇಲೆ ಅದು ಪ್ರಶ್ನೆ. But God is everywhere. ಆದ್ರೆ ದೇವರು ಮಾತ್ರ ಎಲ್ಲ ಕಡೆ ಇದ್ದಾನೆ. God is everywhere. ದೇವರು ಎಲ್ಲ ಕಡೆ ಇದ್ದಾನೆ. Anywhere to anywhere, just call upon him and he will answer if you believe in him. ನೀನು ಎಲ್ಲೇ ಇರು, ಯಾವುದೇ ಮೂಲೆಯಲ್ಲಿರು, ಆತನನ್ನ ನೀನು ಕರೆಯುವುದಾಗಿದ್ದಲ್ಲಿ, ಪ್ರಾರ್ಥಿಸುವುದಾಗಿದ್ದಲ್ಲಿ ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. Devil is not everywhere. He moves fast everywhere. ಸೈತಾನನು ಪ್ರತಿಯೊಂದು ಸ್ಥಳದಲ್ಲಿ ಆತನ ಇಲ್ಲ, ಆದ್ರೆ ಆತನ ಕೆಲಸಗಳು ಅಷ್ಟು ಫಾಸ್ಟ್ ಆಗಿ ಮಾಡ್ತಾನೆ ಹೊರತು ಎಲ್ಲ ಕಡೆ ಆತನು ವ್ಯಾಪಿಸಿಲ್ಲ. He moves in the speed of light. ಲೈಟಿನ ಒಂದು ವೇಗದಲ್ಲಿ ಆತನ ಚಲಿಸ್ತಾನೆ, ಆದ್ರೆ ಆತನು ಸರ್ವವ್ಯಾಪಿ ಅಲ್ಲ. God is everywhere. ಆದ್ರೆ ದೇವರು ಎಲ್ಲ ಕಡೆ ಇದ್ದಾನೆ. You are listening the message now. God is there. ನೀವು ದೇವರ ವಾಕ್ಯವನ್ನು ಈ ಸಮಯದಲ್ಲಿ ಕೇಳ್ತಾ ಇದ್ದೀರಾ, ನೀವು ಇರುವ ಸ್ಥಳದಲ್ಲಿ ದೇವರಿದ್ದಾನೆ. Whenever you think about God, God is there in your mind. ಯಾವಾಗ ನೀವು ಮನಸ್ಸಿನಲ್ಲಿ ದೇವರ ಬಗ್ಗೆ ಯೋಚಿಸ್ತೀರೋ ಆ ಸಮಯದಲ್ಲಿ ದೇವರು ನಿಮ್ಮ ಮನಸ್ಸಿನಲ್ಲಿ ಇದ್ದಾನೆ. Whenever you keep thinking about God and his work and his goodness, God is there. ಯಾವಾಗ ದೇವರ ಒಂದು ಕಾರ್ಯಗಳು, ಆತನ ಒಳ್ಳೆಯ ಸಂಗತಿಗಳನ್ನು ನೀವು ನೆನೆಸ್ತಿರೋ ಅಂತ ಸಂದರ್ಭದಲ್ಲಿ ದೇವರಿದ್ದಾನೆ. Devil is just a creature. ಸೈತಾನನು ಕೇವಲ ಸೃಷ್ಟಿಸಿರುವಂತ ಒಂದು ಸೃಷ್ಟಿ ಮಾತ್ರ. But God is our creator. ದೇವರು ನಮ್ಮ ಸೃಷ್ಟಿಕರ್ತ. Can you just say that I am God's creation? ನಾವು ಹೇಳ್ಬೋದಾ ನಾನು ದೇವರ ಸೃಷ್ಟಿಯಾಗಿದ್ದೇನೆ? I am God's creation. ನಾನು ದೇವರ ಸೃಷ್ಟಿಯಾಗಿದ್ದೇನೆ. I am God's creation. ನಾನು ದೇವರ ಸೃಷ್ಟಿಯಾಗಿದ್ದೇನೆ. Devil is just a mere man. ಸೈತಾನನು ಕೇವಲ ಒಬ್ಬ ಮನುಷ್ಯನಿಗೆ ಸ್ವಲ್ಪ ಬಲಶಾಲಿ ಇರುವಂತ ವ್ಯಕ್ತಿ ಅಷ್ಟೇ. But God is God man. ಆದ್ರೆ ದೇವ ಮನುಷ್ಯನು ದೇವರ ಶಕ್ತಿಯಿಂದ ಇರುವಂತನಾಗಿರ್ತಾನೆ. Devil is a crafty, wicked, crooked. ಬಹಳ ಕ್ರೂರಿ ಆಗಿರುವಂತವನು, ಮೋಸಗಾರನಾಗಿರುವಂತ ಸೈತಾನ ಆಗಿರ್ತಾನೆ. But God is God of wisdom, God of power, God of strength. ದೇವರನ್ನ ನೋಡುವಾಗ ಆತನು ಬಲಶಾಲಿ ಆಗಿದ್ದಾನೆ, ಜ್ಞಾನವಂತನಾಗಿದ್ದಾನೆ, ಶಕ್ತಿಶಾಲಿಯಾಗಿದ್ದಾನೆ. Gospel of Luke chapter 10 verse 18, it says that he has fallen from heaven. ನಾವು ಅಲ್ಲಿ ನೋಡ್ತೇವೆ, ಲೂಕನ ಸುವಾರ್ತೆಯಲ್ಲಿ ನಾವು 10:18 ನೋಡ್ತೇವೆ, ಆತನು ಪರಲೋಕದಿಂದ ತಳ್ಳಲ್ಪಟ್ಟು ಬೀಳಲ್ಪಟ್ಟನಂತ ಹೇಳಿ. But we know that our Jesus Christ is seated on the throne. ನಮಗೆ ಗೊತ್ತು, ಆದ್ರೆ ನಮ್ಮ ಯೇಸು ಸ್ವಾಮಿ ಸಿಂಹಾಸನ ರೂಢನಾಗಿ ಮೇಲೆ ಕೂತ್ಕೊಂಡಿದ್ದಾನೆ. We know that devil is the prince of this world. He keeps trying, moving around, and he shows all the attraction and keep catching up people, showing that he is the prince of the world. ಇಡೀ ವಿಶ್ವದ ಅರಸನಂತೆ, ವಿಶ್ವದಲ್ಲಿರುವಂತ ತಾನೇ ರಾಜಕುಮಾರನಂತೆ ತೋರಿಸುವಂತ ರೀತಿಯೊಳಗೆ ಮಾಡ್ತಾ ಜನರನ್ನ ತನ್ನ ಕಡೆ ಆಕರ್ಷಿಸ್ತಾ ಇಟ್ಟುಕೊಳ್ಳುವುದಕ್ಕೆ ಎಲ್ಲಾ ಪ್ರಯತ್ನ ಸೈತಾನ ಮಾಡ್ತಾ ಇದ್ದಾನೆ ಲೋಕದಲ್ಲಿ. But our God is, ಆದ್ರೆ ನಮ್ಮ ದೇವರು, our God is ನಮ್ಮ ದೇವರು King of kings, ರಾಜಾದಿರಾಜನು, Lord of lords, ಕರ್ತಾದಿ ಕರ್ತನ. Hallelujah. 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 Devil, he is just looking for good people. ಸೈತಾನನು ಒಳ್ಳೆಯ ವ್ಯಕ್ತಿಗಳನ್ನ ನೋಡ್ತಾ ಇದ್ದಾನೀಗ. Making people bad. ಒಳ್ಳೆಯ ವ್ಯಕ್ತಿಗಳನ್ನ ಕೆಟ್ಟ ವ್ಯಕ್ತಿಗಳನ್ನ ಮಾಡುವುದಾಗಿ, takes the good people and makes them bad. ಒಳ್ಳೆಯ ವ್ಯಕ್ತಿಗಳನ್ನ ತೆಗೆದುಕೊಂಡು ಅವರನ್ನ ಕೆಟ್ಟವರನ್ನಾಗಿ ಮಾಡುವಂತದ್ದು ಕೆಲಸ ಆತನು ಮಾಡ್ತಾ ಇದ್ದಾನೆ. And sometime he keeps the bad people, make them little good and makes them good people. ಕೆಲವೊಂದು ಸಾರಿ ಕೆಲವೊಂದು ಕೆಟ್ಟ ವ್ಯಕ್ತಿಗಳನ್ನ ತೆಗೆದುಕೊಂಡು ಸ್ವಲ್ಪ ಉತ್ತಮ ವ್ಯಕ್ತಿಗಳನ್ನಾಗಿ ಮಾಡುವುದಕ್ಕೆ ಕೆಲಸಗಳನ್ನು ಮಾಡ್ಲಿಕ್ಕೆ But that is not the way that good people can be in heaven.
ಓ, ಅದರ ಅರ್ಥ ಕೆಲವೊಬ್ಬ ಕೆಟ್ಟ ವ್ಯಕ್ತಿಗಳನ್ನ ಆತನು ಒಳ್ಳೆ ವ್ಯಕ್ತಿಗಳಂತೆ ಮಾಡಿದ್ದಾನಂದ್ರೆ ಅವರೆಲ್ಲರೂ ಪರಲೋಕದಲ್ಲಿ ಹೋಗ್ತಾರೆ ಇರ್ತಾರೆ ಅಂತ ಅದು ಸಾಧ್ಯ ಇಲ್ಲ. If a drunkard ಓಕೆ, ಕುಡಿಯುವಂತ ವ್ಯಕ್ತಿ, or if an adulterous person, ಓ ವ್ಯಭಿಚಾರ ಮಾಡುವಂತ ವ್ಯಕ್ತಿ, addicted of a woman, ಓ ಹೆಣ್ಣು ಮಕ್ಕಳ ವಿಷಯದಲ್ಲಿ ಚಟದಲ್ಲಿ ಬಿದ್ದಂತ or ವ್ಯಕ್ತಿ, addicted of the drinks, ಓ ಕುಡಿಯಂತ ಚಟ ಇರುವಂತ ವ್ಯಕ್ತಿ, and he just leaves drinking, ಓ ಆತನು ಕುಡಿಯುವುದನ್ನ ಬಿಟ್ಟು ಬಿಡ್ತಾನೆ. he becomes a good person. ಈಗ ಒಳ್ಳೆ ವ್ಯಕ್ತಿ ಆದ ಆತನು. But there is no guarantee he will go to heaven. ಅಂತ ವ್ಯಕ್ತಿ ಕುಡಿಯುವುದನ್ನು ಬಿಟ್ಟು ಬಿಟ್ಟ ಆತನು ಪರಲೋಕಕ್ಕೆ ಹೋಗ್ತಾನ ಅನ್ನುವಂತ ಯಾವುದೇ ಗ್ಯಾರಂಟಿ Devil ಇಲ್ಲ. makes this way also, that from bad little good he makes, but still he keeps you away from God. ಓ ಸೈತಾನನು ಈ ಕಾರ್ಯಗಳನ್ನು ಮಾಡ್ಲಿಕ್ಕೆ ಸಾಧ್ಯ. ಕೆಲವೊಬ್ರು ಕೆಟ್ಟ ವ್ಯಕ್ತಿಗಳನ್ನ ಸ್ವಲ್ಪ ಒಳ್ಳೆ ವ್ಯಕ್ತಿಗಳನ್ನ ಮಾಡಿ ಅದರ ಅರ್ಥ ಅವ್ರು ಪರಲೋಕಕ್ಕೆ ಹೋಗ್ತಾರೆ ಅಂತಲ್ಲ, ಅವರನ್ನ ಸುಧಾರಿಸಿದ್ರು ಸಹ ಸೈತಾನನು ಈ ರೀತಿ ಅವರನ್ನ ಹತೋಟಿಯಲ್ಲಿ ಇಟ್ಕೊಂತಾನೆ. But God is interested in godly people. ಆದ್ರೆ ದೇವರ ವ್ಯಕ್ತಿಗಳ ವಿಷಯದಲ್ಲಿ ದೇವರು ಆತನು ಆಸಕ್ತಿ ಉಳ್ಳವನಾಗಿದ್ದಾನೆ. The one who is interested in God, God's word, God's fellowship, God's work. ದೇವರ ಕೆಲಸ, ದೇವರ ಅನ್ಯೋನ್ಯತೆ, ದೇವರ ಶಕ್ತಿಯಲ್ಲಿ ನಂಬಿಕೆ ಇಡುವಂತ ವ್ಯಕ್ತಿ. For devil, the bad news was when Jesus was born. ಓ ಯೇಸು ಸ್ವಾಮಿ ಜನಿಸಿರುವಂತ ಸಂದರ್ಭದಲ್ಲಿ ಸೈತಾನನಿಗೆ ಇರುವಂತ ದೊಡ್ಡ ಒಂದು ಆಘಾತಕರವಾಗಿರುವಂತ ಸುದ್ದಿ ಆತನಿಗೆ ಇದಾಗಿತ್ತು. But for us, good news is that when Jesus died on the cross. ಆದ್ರೆ ನಮಗೋಸ್ಕರ ಇದು ಒಳ್ಳೆ ಸುದ್ದಿ. ಯಾವಾಗ ಯೇಸು ಸ್ವಾಮಿ ಕ್ರೂಜೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟನೋ ಅದು ಒಳ್ಳೆ Because ಸುದ್ದಿ. of his death and resurrection, the power of resurrection, we have victory in our life. ಆತನು ಕ್ರೂಜೆ ಮೇಲೆ ಮಾಡಿರುವಂತ ಮರಣದಿಂದಲೂ, ಆ ಮರಣವನ್ನು ಜಯಿಸಿರುವ ನಿಮಿತ್ತದಿಂದಲೂ ನಮಗೆ ಆ ಕ್ರೂಜೆಯ ನಿಮಿತ್ತ ಒಂದು ಜಯವು ನಮ್ಮ ಜೀವನಕ್ಕೆ ಸಿಕ್ಕಿದೆ. Simple explanation that who is a strong man and who is a stronger man. ಓ ಇದು ಬಹಳ ಸರಳವಾಗಿರುವಂತ ವಿವರಣೆ. ಯಾರು ಬಲಿಷ್ಠ ವ್ಯಕ್ತಿ, ಬಲಿಷ್ಠನಿಗಿಂತಲೂ ಬಲಶಾಲಿ ಆಗಿರುವಂತ ವ್ಯಕ್ತಿ ಯಾರು ಅನ್ನುವುದು. Devil dwells in the hearts of unbeliever. ಅವಿಶ್ವಾಸಿಗಳ ಹೃದಯದಲ್ಲಿ, ನಂಬದೇ ಇರುವಂತ ಹೃದಯಗಳ ಜೀವನದಲ್ಲಿ ಸೈತಾನನಿರ್ತಾನೆ. Devil lives in the hearts of sin lover. ಓ ಪಾಪಗಳನ್ನ ಪ್ರೀತಿಸುವಂತಹ ವ್ಯಕ್ತಿಗಳ ಜೀವನದಲ್ಲಿ ಸೈತಾನನಿರ್ತಾನೆ. Devil loves the lazy people. ಓ ಸೋಮಾರಿಗಳನ್ನ ಸೈತಾನ ಪ್ರೀತಿಸ್ತಾನೆ. Don't do anything. ಏನ್ ಮಾಡ್ಬೇಡ, Don't do anything. ಏನು ಮಾಡ್ಬೇಡ, Just be like that only as you are. ಹೆಂಗಿದ್ದೀಯ ಹಾಗೆ ಇರು ಸಾಕು. He is happy. ಆತನ ಸಂತೋಷ ಆತನಿಗೆ. Devil loves disobedient people. ಅವಿದ್ಯರಾಗುವಂತ ಜನರನ್ನ ನೋಡುವಾಗ ಸೈತಾನಿಗೆ ಬಹಳ ಪ್ರೀತಿ. The children, those who disobey parent. ತಂದೆ ತಾಯಿಂದ್ರಿಗೆ ಅವಿದ್ಯರಾಗುವಂತ ಮಕ್ಕಳು. Workers, those who rebel their boss. ಓ ಕೆಲಸಗಾರರಲ್ಲಿ ಕೆಲಸ ಮಾಡುವಂತ ತಮ್ಮ ಬಾಸ್ಗಳ ವಿರುದ್ಧ ಕೆಲಸ ಮಾಡುವಂತ Those ಜನರು. who keep scheming and planning to destroy others' life. ಬೇರೆಯವರ ಜೀವನವನ್ನ ಹಾಳು ಮಾಡುವುದಕ್ಕಾಗಿ ಆಲೋಚನೆಗಳನ್ನು ಮಾಡ್ಕೊಳ್ತಾ ಇರುವಂತ ಜನರು. Devil loves these dirty characters. ಇಂಥ ರೀತಿಯ ಕೆಟ್ಟ ಸ್ವಭಾವವುಳ್ಳ ಜನರನ್ನು ಬಹಳ ಪ್ರೀತಿಸ್ತಾನೆ. Oh, devil loves the hypocrites and dramebas. ಓ ಎಲ್ಲಾ ರೀತಿ ಡ್ರಾಮಾಗಳನ್ನ ಮಾಡುವಂತ ಕಪಟತನ ಉಳ್ಳಂತ ಜನರನ್ನು ಬಹಳ ಪ್ರೀತಿಸ್ತಾನೆ. Devil loves the people, those who keep boasting about themselves. ತಮ್ಮನ್ನೇ ತಾವು ಯಾವಾಗ್ಲೂ ಹೊಗಳಿಕೊಳ್ಳುವಂತ ಜನರನ್ನು ನೋಡುವಾಗ ಸೈತಾನಿಗೆ ಬಹಳ ಸಂತೋಷ. Devil likes to hear from the people, those who keep telling about themselves how good they are. ಓ ಯಾವಾಗ್ಲೂ ನಾವು ಎಷ್ಟು ಒಳ್ಳೆಯವರು ಅಂತ ಹೇಳಿಕೊಳ್ಳುವಂತ ಜನರನ್ನ ನೋಡುವಾಗ ಬಹಳ ಪ್ರೀತಿ ಆತನಿಗೆ. Devil knows to make you secure. No problem. You are in safe zone. Nothing to do, nothing to worry. Just your money is in bank, you have FDs, you have people. Just be at peace. ನಿನಗೆ ಆರಾಮಿದೆ, ನಿನ್ನ ಹಣ ಅದು ಬ್ಯಾಂಕ್ ನಲ್ಲಿದೆ, FD ಬ್ಯಾಂಕ್ ನಲ್ಲಿದೆ, ಯಾವುದೇ ಚಿಂತೆ ಮಾಡೋದಿಲ್ಲ, ಆರಾಮಾಗಿ ಇರು ಅನ್ನುವಂತ ರೀತಿ ಒಳಗೆ ನಿಶ್ಚಿಂತೆಯ ಜೀವನ ಜೀವಿಸುವಂತ ಜನರನ್ನು ನೋಡುವಾಗ್ಲೂ ಸೈತಾನ ಬಹಳ ಸಂತೋಷ ಪ್ರೀತಿ. But the stronger man, the God, ದೇವರು ಆತನಿಗಿಂತಲೂ ಬಲಿಷ್ಠನಾಗಿರುವಂತ ದೇವರನ್ನ ನೋಡುವಾಗ he loves the believers. ಆತನ ವಿಶ್ವಾಸಿಗಳನ್ನು ಪ್ರೀತಿಸ್ತಾನೆ. Why not we are weak in many things? ಯಾಕೆ ನಾವು ಅನೇಕ ವಿಷಯಗಳಲ್ಲಿ ಬಲಹೀನರಾಗಿದ್ದಾಗ್ಲೂ, But if our heart is convicted that Jesus Christ is my Lord, God will make our all the weaker things strong. ಯಾಲ್ಲೇ ನಮ್ಮ ಬಲಹೀನವಾಗಿರುವಂತ ಕ್ಷೇತ್ರಗಳಿರುವಾಗ್ಲೂ ನಾವು ದೇವರ ಮೇಲೆ, ಯೇಸು ಸ್ವಾಮಿನ ಮೇಲೆ ನಂಬಿಕೆಯನ್ನು ಇಡುವಾಗ್ಲೂ ನಮ್ಮನ್ನ ಬಲಶಾಲಿಯಾಗಿ
ಆತನು ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಜಯವನ್ನು ಕೊಡ್ಲಿಕ್ಕೆ God ಸಾಧ್ಯ. loves the obedient people. ವಿಧೇಯರಾಗುವಂತ ಜನರನ್ನ ದೇವರು God ಪ್ರೀತಿಸ್ತಾನೆ. loves the people, those who recognize that God, without you I can do nothing. I am unworthy, but you are worthy, O God. I know because of you only I have victory in my life. When we recognize these things, God loves those humble believers. ಈ ರೀತಿಯಾಗಿ ದೇವರೇ ನನ್ನಲ್ಲಿ ಏನಿಲ್ಲ, ಎಲ್ಲವೂ ನೀನಾಗಿದ್ದಿ, ನಿನ್ನಿಂದಲೇ ನಾನು ಹೀಗಿರುವಂತದ್ದು, ನಿನ್ನಿಂದಲೇ ಸಮಸ್ತವು, ನನ್ನಲ್ಲಿ ಏನಿಲ್ಲ ಅನ್ನುವಂತ ಅರಿವು ನಮ್ಮಲ್ಲಿ ಇರುವಾಗ ಅಂತ ಜನರನ್ನ ದೇವರು ನೋಡುವಾಗ ಆತನು ಇಷ್ಟಪಡ್ತಾನೆ. God loves the Bible followers. ಓ, ವಾಕ್ಯವನ್ನ ಹಿಂಬಾಲಿಸುವಂತ ಜನರನ್ನ ದೇವರು ಪ್ರೀತಿಸ್ತಾನೆ. God loves the Holy Spirit led people. ಓ, ಪವಿತ್ರಾತ್ಮನಿಂದ ಪ್ರೇರಣೆಯಿಂದ ನಡೆಸಲ್ಪಡುವಂತ ಜನರನ್ನು ನೋಡುವಾಗ ದೇವರು ಪ್ರೀತಿಸ್ತಾನೆ. And now here is scripture says, ಇಲ್ಲಿ ವಾಕ್ಯ ಭಾಗ ಹೇಳ್ತದೆ, verse number 23, 23ನೇ ವಚನ, whoever is not with me, ನನ್ನ ಪಕ್ಷ ಹಿಡಿಯದವನು he is against me. ನನಗೆ ವಿರೋಧಿ. Whoever is not with me, ಯಾರ್ಯಾರು ನನ್ನ ಪಕ್ಷ ಹಿಡಿಯದವನು he is against me. ನನ್ನ ವಿರೋಧಿ. Do you know that who is against God? ದೇವರ ವಿರುದ್ಧ ಇರುವಂತ ವ್ಯಕ್ತಿ ಅಂದ್ರೆ ಯಾರು ಗೊತ್ತಾ? The strong man. ಬಲಿಷ್ಠ ವ್ಯಕ್ತಿ ಇವ. And who is that strong man? ಈ ಬಲಿಷ್ಠ ವ್ಯಕ್ತಿ ಯಾರು? Devil. ಸೈತಾನನು. So only two choices there, friends, in this verse number 23. 23ನೇ ವಚನದಲ್ಲಿ ಎರಡು ಆಯ್ಕೆಗಳಿದೆ ಸ್ನೇಹಿತರೆ. Either you be with Jesus, ಯೇಸುವಿನೊಟ್ಟಿಗೆ ನೀವು ಇರಬೇಕು. and if you are not with Jesus, ಯೇಸುವಿನೊಟ್ಟಿಗೆ ನೀವಿಲ್ಲದಿದ್ರೆ, you know that with whom you are. ಹಾಗಿದ್ದಲ್ಲಿ ಯೇಸುವಿನೊಟ್ಟಿಗೆ ನೀವು ಇಲ್ಲದಿದ್ರೆ ಈಗ ಯಾರೊಟ್ಟಿಗೆ ಇದ್ದೀರ ಅನ್ನೋದು ನಿಮ್ಗೆ ಗೊತ್ತು. Satan. ಸೈತಾನನು. And the next part of this scripture it says, ಇನ್ನು ಮುಂದಿನ ಭಾಗದಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ and ಹೇಳ್ತದೆ, whoever does not gather with me, ನನ್ನ ಜೊತೆಯಲ್ಲಿ ಒಟ್ಟುಗೂಡಿಸದವನು, whoever does not gather with me, ನನ್ನ ಜೊತೆಯಲ್ಲಿ ಒಟ್ಟುಗೂಡಿಸದವನು scatters. ಚದರಿಸುವವನಾಗುತ್ತಾನೆ. Verse 23. 23ನೇ ವಚನ. Are you seeing that scripture? ಈ ವಾಕ್ಯವನ್ನ ನೋಡ್ತಾ ಇದ್ದೀರಾ? Are you seeing that scripture? ದೇವರ ವಾಕ್ಯ ಅದನ್ನ ನೋಡ್ತಾ ಇದ್ದೀರಾ? If you and I are not able to meet in the church, ಸಭೆಯಲ್ಲಿ ಸೇರಿ ನಾವು ಕೂಡಿ ಬರದಿದ್ದಲ್ಲಿ, we are not able to come, ನಾವು ಬರ್ಲಿಕ್ಕೆ ಸಾಧ್ಯ ಆಗದಿದ್ದಲ್ಲಿ, we are staying home, ಮನೆಯಲ್ಲಿರುವಂತೆ we are staying safe, ನಾವು ಬಹಳ ಸುರಕ್ಷಿತವಾಗಿದ್ದೇವೆ, we are abiding by the law of the land. ಓ, ಇಲ್ಲಿರುವಂತಹ ಸರ್ಕಾರಕ್ಕೆ ನಾವು ಅದಕ್ಕೆ ಒಳಪಟ್ಟಿ ಅದರ That does not mean that we should not fellowship even at home. ಮನೆಯಲ್ಲಿ ಅದರ ಅರ್ಥ ಅಲ್ಲ, ನೀವು ಮನೆಯಲ್ಲಿ ಇರುವ ಸ್ಥಳದಲ್ಲಿ ಅನ್ಯೋನ್ಯತೆ ಆಗಿರುವಂತದ್ದು, ಅನ್ಯೋನ್ಯತೆ ಮಾಡುವುದು. This is the warning today here. If many of you are there not giving the importance of meeting together at home as fellowship, here it says, whoever does not gather, they will scatter. ಇದು ಅನೇಕ ಜನರಿಗೆ ಇದು ಎಚ್ಚರಿಕೆ ಮಾತು. ಅನೇಕರು ನೀವು ಮನೆಗಳಲ್ಲಿ ನೀವು ವಾಕ್ಯ ವಿಷಯದಲ್ಲಿ ಇರ್ಬೋದು, ದೇವರ ವಿಷಯ, ಆರಾಧನೆ ವಿಷಯದಲ್ಲಿ ಒಟ್ಟುಗೂಡಿ ಬಂದು ಅನ್ಯೋನ್ಯತೆ ಇಲ್ಲದಿದ್ದಲ್ಲಿ, ಇಲ್ಲಿ ವಾಕ್ಯ ಭಾಗ ಸ್ಪಷ್ಟವಾಗಿ ಹೇಳ್ತದೆ, ನನ್ನ ಜೊತೆ ಒಟ್ಟುಗೂಡಿಸಿದವನು ಚದರಿಸುವವನಾಗುತ್ತಾನೆ. It's a warning. ಇದು ಎಚ್ಚರಿಕೆ. It's a warning. ಇದು ಎಚ್ಚರಿಕೆ. Take it. ಇದನ್ನ ದಯಮಾಡಿ ತೆಗೆದುಕೊಳ್ಳ್ರಿ. You must take it, otherwise there is something coming ahead in your life. ಇದನ್ನ ನೀವು ನಿಜವಾಗ್ಲೂ ಸತ್ಯವಾಗ್ಲೂ ತೆಗೆದುಕೊಳ್ಬೇಕು, ಇಲ್ಲದಿದ್ರೆ ಇದರಿಂದ ಪರಿಣಾಮ ಸರಿ ಇರುವುದಿಲ್ಲ. Don't wait for the situation when you are just 4 people are carrying you on the bed. Before that only just repent and come back in the fellowship, gather with God, otherwise you will 4 scatter. ಜನ ಬಂದು ನಿಮ್ಮನ್ನ ಹೊತ್ತುಕೊಂಡು ಆ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂತ ಪರಿಸ್ಥಿತಿ ಬರೋಕ್ಕಿಂತ ಮುಂಚಿತವಾಗಿ ನೀವಿರುವ ಸ್ಥಳಗಳಲ್ಲಿ ನಿಮ್ಮ ಜೊತೆ ಕೂಡಿ ನಿಮ್ಮ ಅನ್ಯೋನ್ಯತೆಯಲ್ಲಿ ದೇವರು ಆರಾಧಿಸುವುದನ್ನು ಮಾಡ್ರಿ. Be in the fellowship. ಅನ್ಯೋನ್ಯತೆಯಲ್ಲಿರ್ರಿ. It will strengthen you. ಅದು ನಿಮ್ಮನ್ನು ಬಲಪಡಿಸ್ತದೆ. You will grow in faith. ಅದರಲ್ಲಿ ನಂಬಿಕೆಯಲ್ಲಿ ನೀವು ಬೆಳಿತೀರಾ. Bible is not only for spiritual people. ಆತ್ಮಿಕ ಜನರಿಗೆ ಮಾತ್ರ ಬೈಬಲ್ ಅಲ್ಲ. Bible is for all. ಸತ್ಯವೇದ ಪ್ರತಿಯೊಬ್ಬರಿಗಾಗಿರುವಂತದ್ದು. This is the book which leads us day to day basis. ಈ ಒಂದು ವಾಕ್ಯವನ್ನ ನಾವು ಗಮನಿಸ್ತಾ ಇರುವಂತೆ ಇದು ಪ್ರತಿದಿನದ ಜೀವನವನ್ನು ನಡೆಸುವುದಕ್ಕೆ ನಮಗೆ ಸಹಾಯ ಮಾಡ್ತದೆ. Be careful what you are choosing. ಏನು ಆಯ್ಕೆ ಮಾಡ್ತಾ ಇದ್ರ ವಿಷಯದಲ್ಲಿ ಎಚ್ಚರವಾಗಿರ್ರಿ. Are you on the strong man side? ನೀವು ಬಲಶಾಲಿ ಆಗಿರುವಂತ ವ್ಯಕ್ತಿಯ ಒಂದು ಪಕ್ಷದಲ್ಲಿ ಇದ್ದೀರಾ, or you are in the stronger man side? ಬಲಶಾಲಿಗಿಂತಲೂ ಬಲಶಾಲಿ ಆಗಿರುವಂತ ವ್ಯಕ್ತಿಯ ಪಕ್ಷದಲ್ಲಿ ಇದ್ದೀರಾ. Look at the scripture here, verse 24. 24ನೇ ವಚನವನ್ನ ನೋಡ್ರಿ ಇಲ್ಲಿ. When an impure spirit comes out of a person, ದೆವ್ವವು ಮನುಷ್ಯನನ್ನ ಬಿಟ್ಟು ಹೋದ್ಮೇಲೆ,
And that man thinks that, okay, I am relieved now, I am delivered now, and I am okay now. ಓ ದೆವ್ವ ಬಿಟ್ಟು ಹೋದ್ಮೇಲೆ ಆ ವ್ಯಕ್ತಿ ಯೋಚಿಸ್ತಾನೆ, ನನಗೆಲ್ಲ ಬಿಡುಗಡೆ ಆಯ್ತು, ನಾನು ಈಗೆಲ್ಲ ಓಕೆ ಇದ್ದೇನಂತ ಯೋಚನೆ ಆತನ ಮಾಡ್ತಾನೆ. And so the impure spirit has come out. ಓ ಆ ಸಂದರ್ಭದಲ್ಲಿ ಅದ್ರ ಮೂಲಕವಾಗಿ ಆ ಅಶುದ್ಧವಾದ ಆತ್ಮ ಅಲ್ಲಿಂದ ಹೊರಗಡೆ ಬರ್ತದೆ. Just look at here. ಇಲ್ಲಿ ನೋಡ್ರಿ, Impure spirit has come out. ಆ ಒಂದು ಅಶುದ್ಧ ಆತ್ಮ ಹೊರಗಿಂದ ಬಂತು, ದೆವ್ವ ಹೊರಗೆ ಬಂತು. It has come out. ಅದು ಹೊರಗೆ ಬಂತು ದೆವ್ವ. And this person is now free and delivered. ಈಗ ಈ ವ್ಯಕ್ತಿ ಸಂಪೂರ್ಣ ಬಿಡುಗಡೆ ಹೊಂದಿರುವಂತ ವ್ಯಕ್ತಿ ಈತನಾಗಿದ್ದಾನೆ. And the spirit has come out. ಆ ಒಂದು ದೆವ್ವ ಹೊರಗಡೆ ಬಂದಿದೆ ಈಗ. And it moves now. ಈಗ ಮುಂದ್ಗಡೆ ಹೋಗ್ತದೆ. It moves now. ಈಗ ಮುಂದ್ಗಡೆ ಆ ಕಡೆ It's ಹೋಗ್ತದೆ. moving. ಅದು ಹೋಗ್ತಾ ಇದೆ. It's moving. ಅದು ಹೋಗ್ತಾ ಇದೆ. It goes through. ಅದು ಹೋಗ್ತಾ ಇದೆ. It goes through arid places seeking rest and does not find it. ಅದು ಅಲ್ಲಿ ನಾವು ಗಮನಿಸ್ತೇವೆ, ಅದು ತಿರುಗಾಡ್ತಾ ಹುಡುಕಾಡ್ತಾ ನೀರಿಲ್ಲದ ಸ್ಥಳಗಳಿಗೆ ವಿಶ್ರಾಂತಿ ಸಿಕ್ಕದ ನೀರಿಲ್ಲದ ಸ್ಥಳಗಳಲ್ಲಿ ಹೋಗ್ತಾ ಇದೆ. This evil spirit is now searching who is not in the fellowship, who is dried, who is lonely, who is wasting time, who is just doing nothing. ಈ ಒಂದು ದೆವ್ವವು ಯಾರು ಇದು ಹುಡುಕ್ತಾ ಇದೆ, ಎಂತ ಜನರನ್ನು ಹುಡುಕ್ತಾ ಇದೆ, ಏನು ಮಾಡದಂತವರು, ಯಾರು ನಂಬದಂತ ವ್ಯಕ್ತಿ, ಏಕಾಂಗಿ ಆಗಿರುವಂತ ವ್ಯಕ್ತಿ, ಇಂಥ ಜನರನ್ನ ಈ ದೆವ್ವವು ಹುಡುಕ್ತಾ ಇದೆ. See the scripture so clearly, it says that it goes through arid places, dry places. You are dried, you are lonely, you are empty, you feel like nothing doing, no responsibility, nothing to do, no meaning, no purpose. ಇಲ್ಲಿ ನೋಡ್ರಿ, ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನೀರಿಲ್ಲದಂತ ಸ್ಥಳ ಅಂತ ಹೇಳುವಾಗ ಒಣಗಿರುವಂತ ಸ್ಥಳ ಅಂದ್ರೆ ಯಾವುದೇ ಒಂದು ಉದ್ದೇಶ ಇಲ್ಲ, ಯಾವುದೇ ಜೀವಿತಕ್ಕೆ ಗುರಿ ಇಲ್ಲ, ಜೀವನ ಸಂಪೂರ್ಣ ಆರಿ ಬರಿದಾಗಿರುವಂತ ರೀತಿಯಲ್ಲಿರುವಂತ ಜೀವಿತಗಳನ್ನ ಅದು ಹುಡುಕ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಹೇಳ್ತಾ ಇದೆ. Demonic spirit has moved from here and now it is searching where to settle, whom to catch, whom to swallow, whom to do anything, just it is searching. ಓ ಈಗ ಈ ದೆವ್ವವು ಈ ವ್ಯಕ್ತಿಯಿಂದ ಹೊರಗಡೆ ಬಂದಿದೆ, ಈಗ ಹೊರಗಡೆ ಬಂದು ಹುಡುಕ್ತಾ ಇದೆ, ಯಾವ ವ್ಯಕ್ತಿಯನ್ನು ಹಿಡಿಲಿ, ಯಾವ ವ್ಯಕ್ತಿಯಲ್ಲಿ ಒಳಗಡೆ ಪ್ರವೇಶಿಸಲಿ, ಯಾರನ್ನ ಹಾಳು ಮಾಡ್ಲಿ ಅಂತ Be ಹೇಳಿ. careful. ಎಚ್ಚರವಾಗಿರ್ರಿ, Be careful. ಎಚ್ಚರವಾಗಿರ್ರಿ. Don't think that my mother is not seeing, my father is not seeing, my pastor is not seeing, my teacher is not seeing, no school, no college, nobody is seeing. Devil knows where to rest and where to capture the ಓ heart. ಬಹಳ ಎಚ್ಚರವಾಗಿರ್ರಿ. ತಂದೆ ತಾಯಿ ಅಂದ್ರು ನೋಡ್ತಾ ಇಲ್ಲ, ಸಭಾ ಪಾಲಕರು ನೋಡ್ತಾ ಇಲ್ಲ, ನಮ್ಮ ಟೀಚರ್ ನೋಡ್ತಾ ಇಲ್ಲ, ಯಾವುದೇ ಸ್ಕೂಲ್, ಯಾವುದೇ ಸಂಗತಿ ದಿನಗಳಲ್ಲಿ ಇಲ್ಲ. ಅದಕ್ಕಾಗಿ ಯಾರು ನೋಡ್ತಾ ಇಲ್ಲ ಅಂತಲ್ಲ, ಸೈತಾನನು ಹುಡುಕ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ. Don't become the victim of the devil. ಓ ಸೈತಾನನ ಕೈಯಲ್ಲಿ ನೀವು ಸಿಕ್ಕಿಕೊಳ್ಳುವಂತ ಜನರು ನೀವು ಆಗ್ಲಿಕ್ಕೆ ಹೋಗ್ಬೇಡ್ರಿ. Praise God, this devil did not find anyone. ಓ ದೇವ್ರಿಗೆ ಸ್ತೋತ್ರ, ಈ ಒಂದು ದೆವ್ವವು ಯಾರನ್ನ ಇಲ್ಲಿ ಹಿಡಿಲಿಲ್ಲ. But I don't know. ನನಗೆ ಗೊತ್ತಿಲ್ಲ. You know your situation. ನಿನ್ನ ಪರಿಸ್ಥಿತಿ ನಿಮ್ಗೆ ಗೊತ್ತು. You know your situation. ನಿನ್ನ ಪರಿಸ್ಥಿತಿ ನಿನಗೆ ಗೊತ್ತು. Devil is at work. ಸೈತಾನನು ಕೆಲಸದಲ್ಲಿದ್ದಾನೆ, You ಕಾರ್ಯನಿರತನಾಗಿದ್ದಾನೆ. are on lockdown resting, but devil is not resting. ಓ ನೀನು ಲಾಕ್ ಡೌನ್ ಆಗಿರೋ ನಿಮಿತ್ತದಿಂದ ನೀನು ವಿಶ್ರಾಂತಿ ಪಡಿತಾ ಇರ್ಬೋದು, ಆದ್ರೆ ಸೈತಾನನು ವಿಶ್ರಾಂತಿಯಲ್ಲಿಲ್ಲ. Search God, find God, talk to God, spend time with God, make your salvation sure, have the assurance of salvation in your life. This all is your personal ಓ responsibility. ದೇವರನ್ನ ಹುಡುಕು, ದೇವರನ್ನ ತಿಳಿದುಕೋ, ರಕ್ಷಣೆ ಅನುಭವವನ್ನ, ರಕ್ಷಣೆಯ ಖಚಿತತೆಯನ್ನ ನೀನು ಹೊಂದಿ ಅದನ್ನ ಅನುಭವಿಸಿ ಖಚಿತಪಡಿಸಿಕೋ. But as this demonic spirit went all over and didn't find anywhere, ಈ ಒಂದು ದೆವ್ವವು ಎಲ್ಲಾ ಕಡೆ ಹುಡುಕಾಡ್ತದೆ, ಎಲ್ಲೂ ಏನು ವಿಶ್ರಾಂತಿ ರೀತಿಯ ಸಂಗತಿಗಳು ಅದಕ್ಕೆ ಸಿಗೋದಿಲ್ಲ. by then ಅದರ ನಂತರ this human being, ಈ ವ್ಯಕ್ತಿ ಕಡೆ he was released from the demonic ಆ spirit. ದೆವ್ವದಿಂದ ಬಿಡುಗಡೆ ಹೊಂದಿರುವಂತ ಈ ವ್ಯಕ್ತಿ, And next step for this person was, ಈ ಒಂದು ವ್ಯಕ್ತಿಯ ಮುಂದಿನ ಹಂತ ಏನಂದ್ರೆ, he should have come to God. ಈ ವ್ಯಕ್ತಿ ದೆವ್ವ ಬಿಟ್ಟು ಹೋಗಿರುವಂತ ವ್ಯಕ್ತಿ ದೇವ್ರ ಕಡೆ ಬರಬೇಕು. He should have come to God and say that, Lord, lead my life. Thank you for deliverance. You have delivered me from the bad habits. You have delivered me from watching the porn. You have delivered me from the sickness. You have delivered me from the weakness. And now I am free, O God. Fill me with your spirit, O God. ಓ ಈ ದೆವ್ವವನ್ನ ಬಿಡಿಸಲ್ಪಟ್ಟಿರುವಂತ ವ್ಯಕ್ತಿ ಈತನು ದೇವರ ಕಡೆ ಬಂದು ಆತನು ಬರುವಂತ ಸಂದರ್ಭದ ನಿಮಿತ್ತದಿಂದ, ದೇವರೇ ನೀನು ನನಗೆ ಆರೋಗ್ಯವನ್ನ ಕೊಟ್ಟು ಚಟದಿಂದ ಬಿಡಿಸಿದಿ, ಎಲ್ಲಾ ರೀತಿಯ ಪೊನೋಗ್ರಫಿ ವಿಡಿಯೋಗಳನ್ನ ನೋಡುವಂತ ಸ್ವಭಾವ ನನ್ನದು ಅದರಿಂದ ಬಿಡಿಸಿದಿ, ಇವೆಲ್ಲ ಮಾಡಿದ್ದಿ ಅಂತ ಹೇಳಿ ದೇವರ ಕಡೆ ಬಂದು ಒಪ್ಪಿಸಿಕೊಡ್ಬೇಕಾಗಿರ್ತದೆ. But if you give a blank time, not committing ourselves to God,
ನಾವು ದೇವರಿಗೆ ಒಪ್ಪಿಸಿ ಕೊಡದಂತ ಜೀವನವನ್ನು ಇಟ್ಟುಕೊಂಡು ಆ ಸಮಯವನ್ನ ಯಾರಿಗೂ ಕೊಡದೇ ಇದ್ದಲ್ಲಿ ನಮ್ಮ ಹೃದಯ ಖಾಲಿ ಇದ್ರೆ, ಜೀವನ ಖಾಲಿ ಇದ್ರೆ, this devil goes ಈ ದೆವ್ವವು ಹೋಗ್ತದೆ and brings other 7 demonic spirits. 7 ಇನ್ನೂ ಹೆಚ್ಚು ದೆವ್ವಗಳನ್ನ ಅದು ಕರ್ಕೊಂಡ್ ಬರ್ತದೆ. It says here, ಇದು ಅಲ್ಲಿ ಹೇಳ್ತದೆ. verse number 26. 26ನೇ ವಚನ ನೋಡ್ರಿ. Then it goes ಅದು ಹೊರಟು ಹೋಗಿ and takes 7 other spirits, ಬೇರೆ 7 ದೆವ್ವಗಳನ್ನ, more wicked than before, ತನಗಿಂತಲೂ ಕೆಟ್ಟವಾದಂತ ಬೇರೆ 7 ದೆವ್ವಗಳನ್ನ, and goes and settles in that person again. ಅದೇ ವ್ಯಕ್ತಿ ಬಿಟ್ಟು ಬಂದಿರುವಂತ ಅದೇ ವ್ಯಕ್ತಿ ಕಡೆ ಹೋಗಿ ತಿರುಗಿ ಆ ವ್ಯಕ್ತಿಯ ಜೀವನದಲ್ಲಿ ಪ್ರವೇಶಿಸ್ತಾವ. What will happen? One demon was there making the life waste, and now 7 more demons have come in this person. What will happen that person's life? ಒಂದೇ ಒಂದು ದೆವ್ವ ಇದ್ದಲ್ಲಿ ಜೀವನವನ್ನ ವ್ಯರ್ಥ ಮಾಡುವಂತ ಕೆಲಸ ಮಾಡುವ ಪಕ್ಷದಲ್ಲಿ 7 ಇನ್ನೂ ಹೆಚ್ಚು ದೆವ್ವಗಳು ಬಂದಲ್ಲಿ ಆ ಜೀವನ ಏನಾಗಿರ್ಬೇಕು ಯೋಚಿಸಿ. Verse says, ವಾಕ್ಯ ಹೇಳ್ತದೆ, and the final condition of that person is worse than the first. ಆಗ ಆ ಮನುಷ್ಯನ ಅಂತ್ಯಸ್ಥಿತಿಯು ಮೊದಲಿಗಿಂತಲೂ ಕೆಟ್ಟದ್ದಾಗಿರುವುದು ಅಂತ ವಾಕ್ಯ ಹೇಳ್ತದೆ. Worse. It becomes more worst. ಇನ್ನೂ ಬಹಳ ತಳಮಟ್ಟದ ಪರಿಸ್ಥಿತಿ, ಬಹಳ ಕೆಟ್ಟದಾಗಿರುವಂತ ಪರಿಸ್ಥಿತಿ ಉದ್ಭವ ಆಗ್ತದೆ. You may say that, Pastor Bina, we are already going through indirect depression and you are putting us more into depression. ಪಾಸ್ಟರ್ ಬೀನಾ ಅವರೇ, ನೀವು ಈಗ ನಾವು ಮೊದಲೇ ಒತ್ತಡದಲ್ಲಿ ಭಯದಲ್ಲಿ ಇದ್ದೇವೆ, ನೀವು ಇನ್ನೂ ಈ ರೀತಿ ಸಂದೇಶ ಕೊಟ್ಟು ನಮ್ಗೆ ಇನ್ನೂ ಒತ್ತಡ ಹಾಕ್ತಾ ಇದ್ದೀರೋ ಅಂತ ಅನ್ಬೋದು. I am not putting you into depression, dear friends. ನಿಮ್ಮನ್ನ ಒತ್ತಡದಲ್ಲಿ ಚಿಂತೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಳಗೆ ಹಾಕಲು ನಾನು ನಿರಾಶೆಗೊಳಿಸುವುದ ಕೆಲಸವನ್ನ ನಾನು ಮಾಡ್ತಾ ಇಲ್ಲ. I am here standing as servant of God. ದೇವರ ಸೇವಕಳಾಗಿ ಇಲ್ಲಿ ನಾನು ನಿಂತಿದ್ದೇನೆ. God burdened me to communicate to you ಈ this. ವಿಷಯಕ್ಕೆ ಸಂಬಂಧಪಟ್ಟಂತೆ ದೇವರು ಭಾರ ಕೊಟ್ಟು ಇದನ್ನು ನಿಮ್ಗೆ ತಿಳಿಸಂತ ಹೇಳಿ. Just as a warning it has come to you. ಇದು ನಿಮಗೆ ಈ ಒಂದು ಎಚ್ಚರಿಕೆ ರೀತಿಯಲ್ಲಿ ಇದು ನಿಮ್ಗೆ ಬರ್ತಾ ಇರೋದು. Our Almighty God is stronger man. He is waiting for each one of us, saying that whoever has believed in him will not perish but will have eternal life. ಸರ್ವಶಕ್ತನಾದ ಬಲಶಾಲಿ ಆಗಿರುವಂತ ದೇವರು ಈ ವಿಷಯದಲ್ಲಿ ಯಾರ್ಯಾರು ಆತನ ನಂಬ್ತಾರೋ ಅವ್ರು ಎಂದೂ ಸಹ ನಾಶವಾಗೋದಿಲ್ಲ. ಆ ವಿಷಯದಲ್ಲಿ ಆತನ ಕಾಯ್ತಾ ಇದ್ದಾನೆ. 1 John chapter 3 verse 8. ಮೊದಲನೇ ಯೋಹಾನನ ಪುಸ್ತಕವನ್ನ ನಾವು ಗಮನಿಸುವುದಾಗಿದ್ದಲ್ಲಿ 3:8ರಲ್ಲಿ very 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 clear cut here it explains ಬಹಳ to us. ಸ್ಪಷ್ಟವಾಗಿ ವಾಕ್ಯ ಭಾಗ ಈ ರೀತಿಯಾಗಿ ಹೇಳ್ತದೆ, Son of man came to destroy the evil. ಸೈತಾನನ ಕೆಲಸಗಳನ್ನ ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು. Son of man appeared. So beautiful scripture it says. He appeared. He came to us. He demonstrated us. He came to destroy the evil. ಇಲ್ಲಿ ಬಹಳ ಸುಂದರವಾಗಿ ಹೇಳ್ತದೆ, ಪ್ರತ್ಯಕ್ಷನಾದನು ಅಂತಂತ ಹೇಳುವಾಗ ಆತನು ವಿಶೇಷವಾಗಿ ಸೈತಾನನ ಕೆಲಸಗಳನ್ನ ಲಯ ಮಾಡುವಂತ ಉದ್ದೇಶದಿಂದಲೇ ಪ್ರತ್ಯಕ್ಷನಾದನು ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳ್ತದೆ. No other power, no other force, dear friend, can destroy the power of the demonic things and the power of devil. ಬೇರೆ ಯಾವ ಶಕ್ತಿಯು ಸೈತಾನನ ಕಾರ್ಯಗಳನ್ನ ಲಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ದೇವರ ಶಕ್ತಿ ಹೊರತು. Which power do you believe? ಯಾವ ನಂಬಿಕೆಯ ಶಕ್ತಿಯ ಮೇಲೆ ನೀವು ನಂಬಿಕೆ ಇಡ್ತೀರಾ? We saw 2 forces. 2 ರೀತಿಯಾಗಿರುವಂತ ಶಕ್ತಿಗಳನ್ನ ನಾವು Strong ನೋಡಿದ್ವಿ. man ಬಲಿಷ್ಠ ವ್ಯಕ್ತಿ and a stronger man. ಅತಿ ಬಲಿಶಾಲಿ, ಆತನಿಗಿಂತಲೂ Strong ಬಲಿಷ್ಠನಾಗಿರುವ man ವ್ಯಕ್ತಿ. may show all the riches and all the facility and all the attraction, but a stronger man, the Almighty God, he shows us that he attacks the devil. He overpowers the devil and he takes it away all the arms from him. ಇಲ್ಲಿ ಬಲಿಷ್ಠ ವ್ಯಕ್ತಿ ಎಲ್ಲಾ ರೀತಿ ಆಗಿರುವಂತ ರೀತಿ ಒಳಗೆ ಹೊರಗಿನ ಆಶೆಗಳನ್ನ, ಸೌಕರ್ಯಗಳನ್ನ, ಎಲ್ಲಾ ರೀತಿಯಾಗಿರುವಂತ ಸಂಗತಿಗಳನ್ನ ತೋರಿಸಬಹುದು. ಆದ್ರೆ ಅದಕ್ಕಿಂತಲೂ ಬಲಿಷ್ಠನಾಗಿರುವಂತ ವ್ಯಕ್ತಿ ಆತನ ಮೇಲೆ ಆತನ ಆಕ್ರಮಣ ಮಾಡ್ತಾನೆ, ಆತನ ಎಲ್ಲಾ ಆಯುಧಗಳನ್ನ ಕಸಿದುಕೊಳ್ತಾನೆ. Do you need victory in your life today? ನಿನ್ನ ಜೀವನದಲ್ಲಿ ಈ ದಿನ ಜಯವನ್ನು ಹೊಂದಲು ನೀನು ಬಯಸ್ತೀಯಾ? Do you want victory in your life ನಿನ್ನ today? ಜೀವನದಲ್ಲಿ ಜಯ ಈ ದಿನ ಹೊಂದಲು ಬಯಸ್ತೀಯಾ? Are you going through depression? ನೀನು ಬಹಳ ಒತ್ತಡದಲ್ಲಿ, ನೀನು ನಿರಾಶೆಯಲ್ಲಿ ಹೋಗ್ತಾ ಇದೀಯಾ? Are you going through the dry situation in your life? ಒಣಗಿ ಹೋಗಿರುವಂತಹ ಬರಡುತನ ನಿನ್ನ ಜೀವನದಲ್ಲಿ ನೀನು ಅನುಭವಿಸ್ತಾ Are ಇದೀಯಾ? you going through the lonely time in your life? ಏಕಾಂಗಿತನದ ಒಂದು ರೀತಿಯ ಸನ್ನಿವೇಶದಲ್ಲಿ ಹಾದು ಹೋಗ್ತಾ ಇದೀಯಾ ನೀನು? You have been since a month at home, but all dryness, loneliness, depression, everything is eating you up.
ಓ ಈ ಒಂದು ತಿಂಗಳು ಹೆಚ್ಚು ಕಡಿಮೆ ಒಳಗೆ ಲಾಕ್ ಡೌನ್ ಆಗಿದೆಯಾ ಮನೆಯಲ್ಲಿ, ಆದ್ರೂ ಸಹ ಎಲ್ಲ ಬರಡುತನ ಎಲ್ಲ ಏಕಾಂಗಿತನ ನಿನ್ನನ್ನು ಕಾಡ್ತಾ ಇದೆ. Your solution is not in this world, dear friend. ಈ ಲೋಕದಲ್ಲಿ ಇದಕ್ಕೆ ಪರಿಹಾರ ಇಲ್ಲ ಪ್ರಿಯ ಸ್ನೇಹಿತನೇ. Your solution is only in Jesus. ಯೇಸುವಿನಲ್ಲಿ ಮಾತ್ರ ನಿನಗೆ ಪರಿಹಾರ. He is powerful God. ಆತನು ಬಲಶಾಲಿ ಆಗಿರುವಂತ ದೇವರು. He is powerful God. ಆತನು ಬಲಶಾಲಿ ಆಗಿರುವಂತ He ದೇವರು. is almighty God. ಆತನು ಸರ್ವಶಕ್ತನಾದ ದೇವರು. He is almighty ಆತನು God. ಸರ್ವಶಕ್ತನಾದ ದೇವರು. He is omnipotent. ಆತನು ಎಲ್ಲ ಕಡೆ ವ್ಯಾಪಿಸಿರುವಂತ ದೇವರು. He is omniscient. ಆತನು ಸರ್ವ ಜ್ಞಾನಿ ಉಳ್ಳಂತ ದೇವರು. He has all the power to deliver you. ಓ ಆತನ ಕಡೆ ಎಲ್ಲಾ ರೀತಿಯ ಶಕ್ತಿ ಇದೆ ನಿನ್ನನ್ನು ಬಿಡಿಸುವುದಕ್ಕೆ. Do you want to be in his side? ನೀನು ಆತನ ಪಕ್ಷ ಹಿಡಿತೀಯೋ, ಆತನ ಪಕ್ಷಕ್ಕೆ ಬರ್ತೀಯೋ? Don't be in the dual citizen. ಎಲ್ಲ ಎರಡೂ ಕಡೆ ನಾನು ಇರ್ತೇನೆ ಅನ್ನುವಂತ ರೀತಿಯಲ್ಲಿ ಇರ್ಲಿಕ್ಕೆ ಹೋಗಬೇಡ. I will be in devil's side also and I will be in God's side also. ಓ ನಾನು ಸೈತಾನನ ಕಡೆನೂ ಸಹ ಇರ್ತೇನೆ, ದೇವ್ರ ಕಡೆನೂ ನಾನು ಇರ್ತೇನೆ ಅಂತ ಹೇಳುವುದು ಸರಿಯಲ್ಲ. These are evil days, dear friends. ಇದು ಕೆಟ್ಟ ದಿನಗಳು ಪ್ರಿಯರೇ. We see every day, we are seeing the deaths. ಓ ಪ್ರತಿ ದಿನ ನಾವು ನೋಡ್ತಾ ಇದ್ದೇವೆ, ಮರಣ ಆಗ್ತಾ ಇದೆ. We are seeing the deaths. ಓ ನಾವು ಮರಣವನ್ನ ನೋಡ್ತಾ ಇದ್ದೇವೆ. We are seeing the deaths. ಅನೇಕ ಜನರು ಸತ್ತಿರುವುದನ್ನು ನೋಡ್ತಾ ಇದ್ದೇವೆ. Where it will come, who will choke, whom it will choke, whom it will kill, we don't know. ಓ ಎಲ್ಲಿ ಇದು ಬರ್ತದೆ, ಯಾರನ್ನ ಕೊಲ್ತದೆ ಅನ್ನುವುದು ನಮ್ಗೆ ಗೊತ್ತಿಲ್ಲ. Do not live with the fear of death. ಓ ಮರಣದ ಭಯದಿಂದ ಜೀವಿಸ್ಲಿಕ್ಕೆ ಹೋಗ್ಬೇಡ್ರಿ. But more than that, ಅದಕ್ಕಿಂತ ಹೆಚ್ಚಾಗಿ have faith in Jesus ಯೇಸುವಿನ ಮೇಲೆ ನಂಬಿಕೆ and ಇಡ್ರಿ. have victory. ಅದರ ನಿಮಿತ್ತ ನೀವು ಜಯಶಾಲಿ ಆಗ್ತೀರಾ. Strong man is at work. ಓ ಬಲಿಷ್ಠ ವ್ಯಕ್ತಿ ಕೆಲಸದಲ್ಲಿ ನಿರತನಾಗಿದ್ದಾನೆ. Strong man is around. ಓ ಆತನು ಸುತ್ತು ಕಡೆ ಆತನು ಬಲಿಷ್ಠ ವ್ಯಕ್ತಿ ಇದ್ದಾನೆ. Devil is all the time working how to grab us, how to pull us, how to kill us, how to destroy us. ಓ ಸೈತಾನನು ನಮ್ಮನ್ನ ಹೇಗೆ ಸೆಳಿಬೇಕು, ಹೇಗೆ ಹಾಳು ಮಾಡಬೇಕು, ಹೇಗೆ ನಮ್ಮನ್ನ ಸಂಪೂರ್ಣ ನಾಶ ಮಾಡ್ಬೇಕು ಅನ್ನೋದಕ್ಕಾಗಿ ಕಾಯ್ತಾ ಇದ್ದಾನೆ. Especially all the believing people. ಎಲ್ಲ ವಿಶ್ವಾಸಿಗಳು, ಯೇಸು ಸ್ವಾಮಿ ನಂಬುವಂತ ಪ್ರತಿಯೊಬ್ಬ ವಿಶ್ವಾಸಿ ವಿಶೇಷವಾಗಿ All the ಹೇಳ್ತಾನೆ, believing people. ಎಲ್ಲ ವಿಶ್ವಾಸಿಗಳಿಗೆ ಹೇಳ್ತಾನೆ, Check yourself. ನಿಮ್ಮನ್ನ ನೀವು ಪರೀಕ್ಷಿಸಿಕೊಳ್ಳ್ರಿ. Bring yourself in the presence of God. ದೇವರ ಸಾನ್ನಿಧ್ಯಕ್ಕೆ ನಿಮ್ಮನ್ನ ನೀವು ಕರೆತನ್ರಿ. I have the experience, dear friend. ನನಗೆ ಅದರ ಅನುಭವ ಇದೆ In ಸ್ನೇಹಿತರೆ. this lockdown time, ಈ ಒಂದು ರೀತಿಯಾಗಿರುವಂತ ಲಾಕ್ಡೌನ್ ಸಮಯದಲ್ಲಿ whenever I am locking the door of my room and I kneel down and pray, ನಾ ಯಾವಾಗ ಬಾಗಿಲನ್ನ ತಟ್ಟಿ ನಾನು ಮೊಣಕಾಲನ್ನ ಊರಿ ಪ್ರಾರ್ಥಿಸ್ತೇನೋ, whenever I am locking the door of my room and whenever I pray, ನಾನು ಯಾವಾಗ ನನ್ನ ಬಾಗಿಲನ್ನ ಚಿಲ್ಕವನ್ನ ಹಾಕಿಕೊಂಡು ನಾನು ಯಾವಾಗ ಪ್ರತಿ ಸಾರಿ ಪ್ರಾರ್ಥಿಸ್ತೇನೋ, when I am alone and talking to God, ನಾನು ಏಕಾಂಗಿ ಆಗಿದ್ದು ದೇವರೊಟ್ಟಿಗೆ ಮಾತನಾಡುವಂತ ಸಂದರ್ಭದಲ್ಲಿ God has become more real and more true and more His presence I feel than the before. ಮೊದಲಿಗಿಂತಲೂ ಹೆಚ್ಚಾಗಿ ದೇವರು ಇರುವಿಕೆಯನ್ನ, ದೇವರ ಸಾನ್ನಿಧ್ಯದ ಬಲ ಶಕ್ತಿಯನ್ನ ನಾನು ಇನ್ನೂ ಹೆಚ್ಚಾಗಿ ಅನುಭವಿಸ್ತಾ ಇದ್ದೇನೆ. Our God is real God. ನಮ್ಮ ದೇವರು ನಿಜವಾದ ದೇವರು. Jesus is living God. ಯೇಸು ಜೀವಿಸುವಂತ ದೇವರು. Jesus is true God. ಯೇಸು ಸತ್ಯವಾದಂತ ದೇವರು. Do not take Him just casual. ಆತನನ್ನ ಬಹಳ ಹಗುರವಾಗಿ ತೆಗೆದುಕೊಳ್ಬೇಡ್ರಿ. Don't just be cool about it. ಆತನ ವಿಷಯಕ್ಕೆ ಸಂಬಂಧಪಟ್ಟಂತೆ Those ಬಹಳ who are- ಸರಳವಾಗ್ಲಿಕ್ಕೆ ಹೋಗ್ಬೇಡ್ರಿ. Those who are hearing for the first time, ಈ ವಾಕ್ಯ ಭಾಗವನ್ನು ಯಾರು ಮೊದಲನೇ ಸಾರಿ ಕೇಳುವವರಾಗಿದ್ದಲ್ಲಿ, not finding what to do in your life, ನಿಮ್ಮ ಜೀವನದಲ್ಲಿ ಏನ್ ಮಾಡ್ಬೇಕು ಏನಿಲ್ಲ ಅಂತ ಏನು ತಿಳಿಯದಿರುವಂತ ಪಕ್ಷ ನೀವಿದ್ರೆ, demonic powers are just troubling you, disturbing you, not able to sleep, all that different things are happening in your ಓ mind. ದುರಾತ್ಮಗಳ ಶಕ್ತಿಗಳು ನಿಮ್ಮಲ್ಲಿ ಕೆಲಸ ಮಾಡ್ತಾ ಮಲಗಲು ಬಿಡ್ತಾ ಇಲ್ಲ, ಕೆಟ್ಟ ಕೆಟ್ಟ ಯೋಚನೆ ಆಲೋಚನೆಗಳನ್ನು ತರ್ತಾ ನಿಮ್ಮನ್ಗೆ ಹಿಂಸಿಸ್ತಾ ಇದ್ದಲ್ಲಿ, Just talk to Jesus. ಯೇಸುವಿನೊಟ್ಟಿಗೆ ಮಾತನಾಡು. Talk to Jesus. ಯೇಸುವಿನೊಟ್ಟಿಗೆ ಮಾತನಾಡು. Jesus, I have heard about you. ಯೇಸುವೆ ನಿನ್ನ ಬಗ್ಗೆ ನಾನು ಕೇಳಿದ್ದೇನೆ, I want to try on you. ನಿನ್ನ ವಿಷಯದ ಕುರಿತು ನಾನು ಪ್ರಯತ್ನಿಸಲು ಬಯಸ್ತೇನೆ. Whoever will believe in Him, ಆತನ ಮೇಲೆ ಯಾರಾದ್ರೂ ನಂಬಿಕೆ ಇಟ್ರು ಸಹ, whoever will believe in ಆತನ Him, ಮೇಲೆ ಯಾರು ನಂಬಿಕೆ ನೀಡ್ತಾರೋ will have eternal life. ಅವ್ರಿಗೆ ನಿತ್ಯ ಜೀವ ಸಿಗ್ತದೆ. You can do it now. ಈಗ್ಲೇ ನೀವು ಮಾಡ್ಬೋದು ಅದನ್ನ, You can do it now. ಈಗ್ಲೇ ಅದನ್ನ ನೀವು ಮಾಡ್ಬೋದು. It's a Sunday. ಇದು ಭಾನುವಾರ. It's a day of resurrection. ಓ ಪುನರುತ್ಥಾನದ ದಿನ ಇದು. This is the day that God proved His power, that He conquered the death, He conquered the sin, He conquered the power of the devil and He became victorious. ಈ ದಿನವನ್ನ ನಾವು ನೋಡುವಾಗ ಆತನು ಆ ಮರಣವನ್ನ ಜಯಿಸಿದನು, ಪಾಪವನ್ನ ಜಯಿಸಿದನು, ಆ ಒಂದು ನರಕವನ್ನ ಜಯಿಸಿ ಬಂದಂತ ದಿನ ಇದು.
Accept Jesus. ಯೇಸುವನ್ನ ಸ್ವೀಕರಿಸು. Accept Jesus. ಯೇಸುವನ್ನ ಸ್ವೀಕರಿಸು. He is willing to deliver you this morning. ಈ ಮುಂಜಾನೆ ಜಾವದಲ್ಲಿ ಆತನು ನಿನ್ನನ್ನು ಬಿಡಿಸಲು ಸಿದ್ಧನಿದ್ದಾನೆ. Strong man. ಬಲಿಷ್ಠವಾಗಿರುವಂತ ವ್ಯಕ್ತಿ. Do not become the victim of the strong man. ಬಲಿಷ್ಠ ವ್ಯಕ್ತಿಯ ಕೈಗೆ ಸಿಕ್ಕಿಕೊಳ್ಳುವಂತ ಪರಿಸ್ಥಿತಿ ನಿನ್ನದಾಗಬಾರದು. Stronger man is waiting for you to give you the victory and eternity. ಬಲಿಷ್ಠನಿಗಿಂತಲೂ ಬಲಶಾಲಿ ಆಗಿರುವಂತ ವ್ಯಕ್ತಿ ನಿನಗೋಸ್ಕರ ಕಾಯ್ತಾ ಇದ್ದಾನೆ, ಜಯವನ್ನು ಕೊಡಲು ಸಿದ್ಧನಿದ್ದಾನೆ. ಪ್ರಿಯರೇ, ಈ ಒಂದು ಮಹತ್ವದ ಸಮಯ ನಾವು ದೇವರ ವಾಕ್ಯ ಕೇಳಿದ್ದೇವೆ, ವಾಕ್ಯಕ್ಕೆ ನಾವು ಪ್ರತಿಕ್ರಿಯಿಸುವಂತ ಸಮಯ ಇದು. ಈಗ ತಾನೇ ಕೇಳಿರುವಂತ ಈ ವಾಕ್ಯ ನಮ್ಮನ್ನು ಎಚ್ಚರಿಸ್ತಾ ಇದೆ. ಆದ್ರೆ ಅನೇಕರು ನಾವು ನಮ್ಮ ಜೀವನ ಇದೊಂದು ಲಾಡ್ಜ್ ಇದ್ದಂತೆ ತಿಳ್ಕೊಂಡ್ಬಿಟ್ಟಿದ್ದೇವೆ. ಲಾಡ್ಜ್ಗಳಲ್ಲಿ ಏನು ಇರ್ತದೆ, ಬೇರೆ ಬೇರೆ ರೂಮ್ ಇರ್ತದೆ. ಹಾಗೆ ಕೆಲವರು ಈ ಬಲಿಷ್ಠ ವ್ಯಕ್ತಿಗೆ ಒಂದು ರೂಮು, ಅತಿ ಬಲಿಷ್ಠ ವ್ಯಕ್ತಿಗೆ ಒಂದು ರೂಮು, ತಾವು ಒಂದು ರೂಮು ಬಾಡಿಗೆ ಕೊಟ್ಟಿರುವಂತೆ ಜೀವಿಸ್ತಾ ಇದ್ದೇವೆ. ಇಲ್ಲ, ನಿನಗಿರುವಂಥದ್ದು ಒಂದೇ ರೂಮ್, ಅದು ಸ್ವಚ್ಛಗೊಳಿಸಿ ಶುದ್ಧಗೊಳಿಸಿ ಒಂದೇ ಒಂದು ರೂಮ್, ಅದರಲ್ಲಿ ಬೇರೆಯವರು ವಾಸ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಯೇಸು ಸ್ವಾಮಿ ಮಾತ್ರ. ಇಲ್ಲವೇ ಅಲ್ಲಿ ಒಂದು ವೇಳೆ ನೀನು ಎಲ್ಲರಿಗೂ ಇರುವುದಕ್ಕೆ ಒಂದು ವೇಳೆ ಏನಂತಾರೆ, ಈ ಒಂದು ಲಾಡ್ಜ್ ತರ ನಡೆಸ್ತೇನೆ, ಸಾಧ್ಯವಿಲ್ಲ. ನೆನ್ಪಿಟ್ಕೊಳ್ಳಿ, ನಾವು ಈ ದಿವಸ ಬಲಿಷ್ಠ ವ್ಯಕ್ತಿಗೋ ಅಥವಾ ಬಲಿಷ್ಠನಿಗಿಂತ ಹೆಚ್ಚಿನವನಿಗೆ ನಾವು ಒಳಪಡುತ್ತೇವೋ. ಇನ್ಫ್ಯಾಕ್ಟ್ ಈ ಬಲಿಷ್ಠ ವ್ಯಕ್ತಿ ಅಂತ ನಾವು ನೋಡುವಾಗ ಅನೇಕ ರೀತಿಯಾಗಿ ಈ ಬಲಿಷ್ಠ ವ್ಯಕ್ತಿಯ ಸಾಮರ್ಥ್ಯ ನಾವು ನೋಡ್ತಾ ಇದ್ದೇವೆ. ಅನೇಕರು ಈ ಬಲಿಷ್ಠ ವ್ಯಕ್ತಿಯ ಸಾಮರ್ಥ್ಯವನ್ನು ವಿವಿಧ ರೂಪಗಳಲ್ಲಿ, ಅದು ಹಣಕಾಸಿನ ಸಮಸ್ಯೆ, ರೋಗ, ಕೆಟ್ಟ ಸಂಬಂಧಗಳು, ದುರಭ್ಯಾಸಗಳು, ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ಒಂದು ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ, ಕುಟುಂಬದಲ್ಲಿ ಸಮಸ್ಯೆ, ಈ ರೀತಿಯಾದ ಕಾರ್ಯಗಳನ್ನು ನಡೆಸುತ್ತಾ ಆ ಬಲಿಷ್ಠ ವ್ಯಕ್ತಿ ತನ್ನ ಒಂದು ದುರಾಡಳಿತ ನಿಮ್ಮ ಜೀವಿತದಲ್ಲಿ ಮಾಡ್ತಾ ಇದ್ದಾನೆ. ಆದರೆ ಈ ದಿವಸ ವಾಕ್ಯ ಕೇಳಿರುವಂತೆ ಬಲಿಷ್ಠನಿಗಿಂತ ಹೆಚ್ಚಿನವನು ಬರುತ್ತಾ ಇದ್ದಾನೆ. ಆತನು ಬಂದಿದ್ದಾನೆ. ಈ ದಿವಸ ನಾವು ವಾಕ್ಯ ಕೇಳಿರುವಂತೆ ಬಲಿಷ್ಠನಿಗಿಂತ ಹೆಚ್ಚಿನವನು ಬಂದಿದ್ದಾನೆ. ಆತನು ಬರುವಾಗ ಆ ಬಲಿಷ್ಠನ ಬಿಟ್ಟು ಓಡಿ ಹೋಗಬೇಕು. ಯೇಸು ಕ್ರಿಸ್ತನು ಬರುವಾಗ ಸೈತಾನನ ಆ ಸ್ಥಳವನ್ನು ಬಿಟ್ಟು ಹೋಗಬೇಕು. ಈ ದಿವಸ ಈ ವಾಕ್ಯ ಕೇಳ್ತಾ ಇರುವಂತೆ, ಈ ವಾಕ್ಯ ಕೇಳಿರುವಂತೆ ನಮ್ಮ ಒಬ್ಬೊಬ್ಬರ ಜೀವಿತಗಳಲ್ಲಿ ಸೈತಾನನ ಕಾರ್ಯವನ್ನು ನಾಶ ಮಾಡುವಂತ ಆ ಕರ್ತನು ನಮ್ಮ ಮಧ್ಯದಲ್ಲಿ, ನಮ್ಮ ಕುಟುಂಬದಲ್ಲಿ, ನೀವಿರುವ ಮನೆಗಳಲ್ಲಿ ಈ ದಿವಸ ಕರ್ತನು ತನ್ನ ಶಕ್ತಿಯನ್ನು ತೋರಿಸುವ ಆತನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಒಪ್ಪಿಸಿಕೊಡುತ್ತೀರೋ? ನಿನ್ನ ಹೃದಯ, ನಿನ್ನ ಜೀವಿತ ಅದೊಂದು ಲಾಡ್ಜ್ ಅಲ್ಲ. ನಿನ್ನ ಜೀವಿತದಲ್ಲಿ ಒಂದೇ ರೂಮ್ ಇದೆ. ನೀನು ಇರಬೇಕು ಯೇಸು ಸ್ವಾಮಿಗೆ ಅಧೀನವಾಗಿ, ಆತನ ಮಾಲೀಕತ್ವಕ್ಕೆ ಕೊಟ್ಟು, ಆ ಬಲಿಷ್ಠನಿಗಿಂತ ಹೆಚ್ಚಿನವನಿಗೆ ನೀನು ನಿನ್ನನ್ನು ಒಪ್ಪಿಸಿಕೊಟ್ಟು ನೀನು ಜೀವಿಸಬೇಕು. ಇಲ್ಲವೇ ಆ ಆಡಳಿತವನ್ನು ಸೈತಾನನಿಗೆ ಒಪ್ಪಿಸಿಕೊಡಬೇಕು. ಅನೇಕರು ನೀವು ಆ ಸೈತಾನನಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಜೀವಿತದ ಸ್ಥಿತಿ ಏನಾಗಿದೆ ಎಂದು ನಿಮ್ಗೆ ಗೊತ್ತಿದೆ. ಶಾಂತಿ ಇಲ್ಲ, ಸಮಾಧಾನವಿಲ್ಲ, ನೆಮ್ಮದಿ ಇಲ್ಲ, ತೃಪ್ತಿ ಇಲ್ಲ. ಆದರೆ ಈ ದಿವಸ ಅತ್ಯಂತ ಮಹತ್ವದ ಒಂದು ವಾಕ್ಯ ನಾವು ಕೇಳಿದ್ದೇವೆ. ಬಲಿಷ್ಠನಿಗಿಂತ ಹೆಚ್ಚಿನವನು ಬಂದಿದ್ದಾನೆ. ಆ ಬಲಿಷ್ಠನು ಮನೆ ಖಾಲಿ ಮಾಡಬೇಕು. ನಿನ್ನ ಜೀವಿತವನ್ನು ಈ ಸಮಯದಲ್ಲಿ, ನಿನ್ನ ಕುಟುಂಬವನ್ನು ಈ ಸಮಯದಲ್ಲಿ ಕರ್ತನಿಗೆ ಒಪ್ಪಿಸಿಕೊಟ್ಟು, ಹಾಲೆಲೂಯ, ಹಾಲೆಲೂಯ. ಕರ್ತನೇ, ನನ್ನ ಜೀವನದ ಒಡೆಯನು, ನನ್ನ ಜೀವನದ ರಕ್ಷಕನು, ನನ್ನ ಜೀವನದ ರಾಜಾದಿರಾಜನು ನೀನು ಮಾತ್ರ, ನಿನಗೆ ಮಾತ್ರ ಈ ಸಿದ್ಧಗೊಂಡ ಈ ಜೀವಿತ ನಿನಗೆ ಮಾತ್ರ ಎಂಬುದಾಗಿ ಒಪ್ಪಿಸಿಕೊಡುವುದಾಗಿದ್ದಲ್ಲಿ ಆ ಬಲಿಷ್ಠನು ಮಾಡಿರುವಂತ ಎಲ್ಲ ಹಾಳು ಮಾಡುವ ಕೆಲಸ ಎಲ್ಲ ಹೋಗ್ತದೆ, ಕಿತ್ತಿ ಹಾಕಲಿಕ್ಕೆ ಸಾಧ್ಯ. ಈ ಸಮಯದಲ್ಲಿ ನಾವು ಆ ಕಾರ್ಯ ನಿಮ್ಮ ಜೀವಿತದಲ್ಲಿ ಆಗುವಂತೆ ಪ್ರಾರ್ಥಿಸೋಣ. ಸರ್ವಶಕ್ತನ ದೇವರೇ, ಈ ಬೆಳಗಿನ ಜಾವ ನಿನ್ನ ಪರಿಶುದ್ಧ ಸನ್ನಿಧಾನದಲ್ಲಿ ಬಂದಿದ್ದೇವೆ. ನಮ್ಮೊಂದಿಗೆ ಮಾತನಾಡಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಒಡೆಯನೇ, ನಿನ್ನ ಶಕ್ತಿ, ನಿನ್ನ ಬಲ ನಮ್ಮ ಜೀವಿತದಲ್ಲಿ ಯಾವ ರೀತಿಯಾಗಿ ಕಾರ್ಯ ಮಾಡುತ್ತದೆ ಎಂಬುದಾಗಿ ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಬಲಿಷ್ಠನು ಹಾಳು ಮಾಡುವ ಸಾವಿರಾರು ಕೆಲಸ ಮಾಡಿರಬಹುದು, ಆದರೆ ಬಲಿಷ್ಠನಿಗಿಂತ ದೊಡ್ಡವನು, ಹೆಚ್ಚಿನವನು ಬರುವಾಗ, ಹೌದು ಸ್ವಾಮಿ, ಆ ಬಲಿಷ್ಠನ ಕಾರ್ಯವನ್ನು ಕಿತ್ತೆಸೆಯುವುದಕ್ಕೆ ಸಾಮರ್ಥ್ಯ ಉಂಟು. ಅದೇ ವಿಶ್ವಾಸದಲ್ಲಿ ಈ ದಿವಸ ವಾಕ್ಯ ಕೇಳುತ್ತಿರುವಂತ ಒಬ್ಬೊಬ್ಬರಿಗಾಗಿ ಪ್ರಾರ್ಥಿಸ್ತೇವೆ. ಈ ಬಲಿಷ್ಠನ ಕಾರ್ಯ, ಅನೇಕರ ಜೀವನದಲ್ಲಿ ಶಾಂತಿ ಇಲ್ಲ, ಸಮಾಧಾನವಿಲ್ಲ,
ನೆಮ್ಮದಿ ಇಲ್ಲ, ಬಂಧನಗಳು, ಸೋಲು, ಅನಾರೋಗ್ಯ ಇವುಗಳಿಂದ ಬಳಲುತ್ತಿದ್ದಾರೆ. ನಾವು ಈಗ ಪ್ರಾರ್ಥಿಸುತ್ತಿರುವಂತೆ, ನಾವು ನಿನ್ನ ಸನ್ನಿಧಾನದಲ್ಲಿ ಬಂದಿರುವಂತೆ, ಅತಿ ಬಲಿಷ್ಠನಾದ ನೀನು, ಬಲಿಷ್ಠನಿಗಿಂತ ಹೆಚ್ಚಿನವನಾದ ನೀನು ಅವರ ಜೀವಿತವನ್ನ ಪ್ರವೇಶಿಸಿ, ಅವರ ಕುಟುಂಬವನ್ನ ಪ್ರವೇಶಿಸಿ, ಅವರ ಮನೆಯನ್ನು ಪ್ರವೇಶಿಸಿ ಈ ಸಮಯ ಬಿಡುಗಡೆ ಕೊಟ್ಟು ಕರ್ತನೆ, ಮನೆ ಒಂದು ಶಾಂತಿ, ಸಮಾಧಾನ, ಸಮೃದ್ಧಿ, ನೆಮ್ಮದಿಯ ಮನೆ ಆಗ್ಲಿಕ್ಕಾಗುವಂತೆ ಸಹಾಯ ಮಾಡು. ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಎಲ್ಲ ಕುಟುಂಬಗಳನ್ನ, ಸಭೆಯ ಪ್ರತಿಯೊಂದು ಕುಟುಂಬಗಳನ್ನ ನಾವು ನಿನ್ನ ಕೈಗಳು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ನಾವು ಬರಿದಾದ ಮನೆಗಳಾಗಿರುವಂಥದ್ದಲ್ಲ, ನಾವು ಬಲದಿಂದ, ಶಕ್ತಿಯಿಂದ ತುಂಬಿಸಿ ನಡೆಸಲ್ಪಡುವ ಮನೆಗಳಾಗಿರುವುದಕ್ಕಾಗುವಂತೆ ನೀ ಸಹಾಯ ಮಾಡುತ್ತೇನೆ. ನಮ್ಮೆಲ್ಲರೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರನ್ನ ಆರೋಗ್ಯದೊಳಗಿಡು, ಕೇಡು ಗಂಡಾಂತರಗಳನ್ನು ತಪ್ಪಿಸು, ನಿನ್ನ ರಕ್ತದ ಭದ್ರ ಹೊದಿಕೆಯಲ್ಲಿಟ್ಟು ನಡೆಸಿ. ನೀ ಮಾತ್ರ ಮಹಿಮೆ ಹೊಂದು ಸ್ವಾಮಿ. ನಿನ್ನ ಕೈಗಳಿಗೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಟ್ಟು ಯೇಸು ಸ್ವಾಮಿಯ ಶ್ರೇಷ್ಠವಾದ ಹೆಸರಿನಲ್ಲಿ ನಾವು ಪ್ರಾರ್ಥಿಸಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಈ ಆರಾಧನೆಯಲ್ಲಿ ನೀವು ಭಾಗವಹಿಸಿದ್ದಕ್ಕಾಗಿ ನಾನು ನಿಮಗೆ ವಂದನೆ ಸಲ್ಲಿಸ್ತೇನೆ. ವಿಶೇಷವಾಗಿ ನಾವು ಈ ವಾರದುದ್ದಕ್ಕೂ ನಡೆಯುವ ಕಾರ್ಯಕ್ರಮಗಳ ಪಟ್ಟಿಯನ್ನು ನಿಮಗೆ ಕೊಟ್ಟಿರುವಂತೆ ಅದರಲ್ಲಿ ಭಾಗವಹಿಸುವುದಕ್ಕಾಗಿ ನಾವು ಕೇಳಿಕೊಳ್ತೇವೆ. ಈ ವಿಡಿಯೋ ಯೂಟ್ಯೂಬನ್ನು ಶೇರ್ ಮಾಡಲಿಕ್ಕೆ ನಾನು ವಿನಂತಿಸ್ತೇನೆ. ಮತ್ತು ಪ್ರಾರ್ಥನಾಪೂರ್ವಕವಾಗಿರ್ರಿ. ನಾವು ಈ ಸೇವೆಯನ್ನು ಇನ್ನೂ ಬಲವಾಗಿ ಆ ಒಂದು ಅಭಿವೃದ್ಧಿ ಆಗುವುದಕ್ಕಾಗುವಂತೆ ನಾವು ಬೇಡಿಕೊಳ್ಳೋಣ. ಓಕೆ, ಕೊನೆಯದಾಗಿ ನಾವು ಈ ಸಮಯದಲ್ಲಿ ಅಂತ್ಯಾಶೀರ್ವಾದವನ್ನು ಹೊಂದಿಕೊಂಡು ಈ ಒಂದು ಕೂಟವನ್ನು ಮುಕ್ತಾಯಗೊಳಿಸೋಣ. ಶಾಂತಿದಾಯಕನಾದ ದೇವರ ಕೃಪೆ, ಯೇಸು ಕ್ರಿಸ್ತನ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸ ನಡೆಸುವಿಕೆ ಈಗಲೂ ಯಾವಾಗಲೂ ನಿರಂತರಕ್ಕೂ ಸದಾ शैतान को हरा दिया, पापों को जड़ से उखाड़ दिया, मुझे घेर लिया नया गीत से, अब मैं जी उठा नया शक्ति से, पीछे नहीं मोड़ूंगा, हार नहीं मानूंगा, बढ़ता रहूंगा संग तेरे, पीछे नहीं मोड़ूंगा, हार नहीं मानूंगा, बढ़ता रहूंगा संग तेरे. ಕಡೆಯದಾಗಿ ನಾವು ಈ ಒಂದು ಸಮಯದಲ್ಲಿ ಕೆಲವೊಂದು ಅನೌನ್ಸ್ಮೆಂಟ್ಗಳಿವೆ, ಒಂದು ಪ್ರಕಟಣೆಗಳಿವೆ, ಅವು ನಾವು ನೋಡ್ಕೊಳ್ಳೋಣ. ಮೊದಲನೇದಾಗಿ ನಾವು ಫಸ್ಟ್ ಸೀಸನ್ ಅಂದರೆ ಟ್ಯಾಲೆಂಟ್ ಸರ್ಚ್ ಫಸ್ಟ್ ಸೀಸನನ್ನು ನಾವು ನೋಡಿದ್ವಿ. ನಾನು ಮೊಟ್ಟ ಮೊದಲನೇದಾಗಿ ಭಾಗವಹಿಸಿದಂಥ ಪ್ರತಿಯೊಬ್ಬರಿಗೂ ಮತ್ತು ವಿಶೇಷವಾಗಿ ಪ್ರೋತ್ಸಾಹಿಸಿದ ತಂದೆ ತಾಯಿಗಳಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ನೀವು ಮಕ್ಕಳನ್ನು ಪ್ರೋತ್ಸಾಹಿಸಿ ಈ ಒಂದು ಕಾರ್ಯಕ್ಕೆ, ಟ್ಯಾಲೆಂಟ್ ಸರ್ಚಿಗಾಗಿ ನೀವು ಸಿದ್ಧಗೊಳಿಸೋದಕ್ಕಾಗಿ ನಾನು ನಿಮಗೆ ಹೃದಯಪೂರ್ವಕವಾಗಿ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಈ ಒಂದು ಟ್ಯಾಲೆಂಟ್ ಸರ್ಚ್ನಲ್ಲಿ ಗೆದ್ದಂಥ ವಿಜೇತರಾದಂಥವ್ರು ಕೆಲವು ಜನ ಇದ್ದಾರೆ. ಅವ್ರ ಹೆಸರುಗಳನ್ನು ನಾನು ಈಗ ಹೇಳ್ತೇನೆ. ಮೊದಲನೇದಾಗಿ ಈತನ್ ಮದ್ಕಟ್ಟಿ, ಅಭಿಷೇಕ್ ಬೇರಿ ಮತ್ತು ಜೇಡನ್ ಎಕ್ಪೋಟೆ ಮತ್ತು ಪೂಜಾ ಮದ್ಕಟ್ಟಿ, ಈ 4 ಜನ ಫಸ್ಟ್ ಸೀಸನ್ನಲ್ಲಿ ಅವರು ವಿಜೇತರಾಗಿದ್ದಾರೆ. ನಾನು ಅವ್ರಿಗೆ ಕೃತಜ್ಞತೆಯನ್ನು ಹೇಳ್ತೇನೆ. ಅದೇ ರೀತಿಯಾಗಿ ಮುಂಬರುವ ದಿನಗಳಲ್ಲಿ ನಾವು 2ನೇ ಸೀಸನ್ ತಿರುಗುಂದಾವರ್ತಿ ಇದೇ ಒಂದು ಟ್ಯಾಲೆಂಟ್ ಸರ್ಚ್ ನಾವು ಮಾಡಲಿಕ್ಕಿದ್ದೇವೆ. ಅದಕ್ಕಾಗಿ ನಾನು ಪ್ರತಿಯೊಬ್ಬರನ್ನು ಪ್ರೋತ್ಸಾಹಿಸ್ತೇನೆ, ಮಕ್ಕಳನ್ನು, ಯೌವನಸ್ಥರನ್ನು ಮತ್ತು ತಂದೆ ತಾಯಿಯನ್ನು ಪ್ರೋತ್ಸಾಹಿಸ್ತೇನೆ. ನಿಮ್ಮ ಮಕ್ಕಳಿಗೆ ನೀವು ಪ್ರೋತ್ಸಾಹಿಸಿ ಈ ಒಂದು ಟ್ಯಾಲೆಂಟ್ ಸರ್ಚ್ನಲ್ಲಿ ಭಾಗವಹಿಸೋದಕ್ಕೆ ನೀವು ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತೇವೆ. ಸೆಕೆಂಡ್ ಸೀಸನ್ನಲ್ಲಿ ಬಿಲೋ 6 years ಅದು ಬಿಬ್ಲಿಕಲ್ ಫ್ಯಾನ್ಸಿ ಡ್ರೆಸ್, ಸತ್ಯವೇದ ಫ್ಯಾನ್ಸಿ ಡ್ರೆಸ್ ಒಂದು ಇರುತ್ತದೆ. ಅದು ಬಿಲೋ 6 years 6 ವರ್ಷದ ಒಳಗಡೆ ಮಕ್ಕಳಿಗೆ, ಮತ್ತು 6 ರಿಂದ 12 ವರ್ಷದ ಮಕ್ಕಳಿಗೆ ಸ್ಟೋರಿ ಟೆಲ್ಲಿಂಗ್, ಬೈಬಲ್ ಆಧಾರಿತವಾಗಿ ಕಥೆಗಳನ್ನು ಹೇಳುವುದ ಸ್ಟೋರಿ ಟೆಲ್ಲಿಂಗ್ ಇರುತ್ತದೆ. ಮತ್ತು ಇದರ ವಿಷಯ ಭಾಗಗಳನ್ನು ನಾವು ನಿಮ್ಗೆ ಕೊಡ್ತೇವೆ. ಅದೇ ರೀತಿಯಾಗಿ 13 ರಿಂದ 19 ವರ್ಷದ ಮಕ್ಕಳಿಗೆ ಅದು ಸ್ಟೋರಿ ಟೆಲ್ಲಿಂಗ್ ಇರುತ್ತದೆ. ಅದು ಸತ್ಯವೇದ ಆಧಾರಿತ ನಾವು ಪೋಷನ್ ಅನ್ನು ಕೊಡ್ತೇವೆ. ವಿಶೇಷವಾಗಿ ನಾನು ಬಯಸ್ತೇನೆ, ನೀವೆಲ್ಲ ನಮ್ಮ ವಾಟ್ಸಪ್ ಗ್ರೂಪನ್ನು ನೋಡ್ರಿ.
ವಾಟ್ಸಪ್ ಗ್ರೂಪನ್ನು ನೋಡ್ರಿ. ನಾವು ಏನೋ ಇನ್ಫಾರ್ಮೇಷನ್ ಇದ್ದರೆ ನಾವು ಅದರಲ್ಲಿ ನಾವು ಕೊಡ್ತಾ ಇರ್ತೇವೆ. ನಾವು ಹೇಗೆ ಏನು ಮಾಡೋದು ಅಂತೇಳಿ ನಾವು ಪ್ರತಿಯೊಂದಕ್ಕೆ ಭಾಗಗಳನ್ನು ನಾವು ಕೊಡ್ತೇವೆ. ದಯಮಾಡಿ ನಾನು ಇನ್ನೊಮ್ಮೆ ಕೇಳ್ಕೊಳ್ತೇನೆ, ನೀವು ವಾಟ್ಸಪ್ಪನ್ನು ನೋಡಬೇಕಾಗಿ ಕೇಳ್ಕೊಳ್ತೇವೆ. ನಾನು ತಿರುವನಂತಪುರ ತಂದೆ ತಾಯಿಗಳನ್ನು ಮಕ್ಕಳನ್ನು ವಿಶೇಷವಾಗಿ ಯವನಸ್ಥ ಮಕ್ಕಳನ್ನು ನಾನು ಪ್ರೋತ್ಸಾಹಿಸ್ತೇನೆ. ಈ ಒಂದು ಟ್ಯಾಲೆಂಟ್ ಸರ್ಚ್ನಲ್ಲಿ ಭಾಗವಹಿಸಿರಿ ಮತ್ತು ನೀವು ದೇವರ ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ಕೇಳ್ಕೊಳ್ತೇವೆ. ತಿರುವನಂತಪುರ ದೇವರು ನಿಮ್ಮನ್ನು ಆಶೀರ್ವದಿಸಲಿ.